ತಕೊಳ್ಳಿಕ್ ಹೋಗ್ತಿರುವಂತದ್ದು, ಇವತ್ತಿನ ಸೆಷನ್ಸ್ ಆಗ್ಲಿಕ್ಕೆ ಹೋಗ್ತಿರುವಂತದ್ದು ಕನ್ನಡದಲ್ಲಿ ಆಗ್ಲಿಕ್ಕೆ ಹೋಗ್ತಿರುವಂತದ್ದು. ಸೊ ಫಸ್ಟ್ ಆಫ್ ಆಲ್ ನನ್ಗೆ ಈ ಕನ್ನಡದಲ್ಲಿ ನನ್ನ ಸಕ್ಸಸ್ ಸ್ಟೋರಿಯನ್ನೇ ಹೇಳಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಕಂಪನಿಯ ಸೀನಿಯರ್ಸ್ ಆಗಿರ್ಬೋದು, ನಮ್ಮ ಕಂಪನಿಯ CMD ಆಗಿರ್ಬೋದು, ಅಥವಾ ನಮ್ಮ ಕಂಪನಿಯ ಸಾಥೀಸ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಹೇಳ್ತೇನೆ. ಯಾಕಂದ್ರೆ ಇವತ್ತಿನ ಈ 1 hour ನಿಮ್ಮ ಜೊತೆಗೆ ನಾನು ನನ್ನ ಲೈಫ್ ನ ಎಕ್ಸ್ಪೀರಿಯನ್ಸ್ ಅಥವಾ ನನ್ನ ಲೈಫ್ ನ ಸ್ಟ್ರಗಲ್ ಅಥವಾ ನಾನಿಕ್ಲಿ ಈ ಲೆವೆಲ್ ನ ಮೇಲೆ ಬರ್ಲಿಕ್ಕೋಸ್ಕರ, ಬಟ್ ಡೆಫಿನೆಟ್ಲಿ 1 hour ಅಲ್ಲಿ ಇದನ್ನೆಲ್ಲ ಕೂಡ ಕವರ್ ಮಾಡ್ಲಿಕ್ಕೆ ಡೆಫಿನೆಟ್ಲಿ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ನೆಟ್ವರ್ಕಿಂಗ್ ನ ಜರ್ನಿ ತುಂಬಾ ಟೈಮ್ ನ ಹಿಂದೆ ಸ್ಟಾರ್ಟ್ ಮಾಡಿದವನು. ಡಿಯರ್ ಲೈಫ್ ನ ಎಕ್ಸ್ಪೀರಿಯನ್ಸ್ ಲಾಸ್ಟ್ 3.6 3.7 ಇಯರ್ಸ್ ನ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದನ್ನು 1 hour ಅಲ್ಲಿ ಡೆಫಿನೆಟ್ಲಿ ಏನಿದೆ ನಾವು ಕವರ್ ಮಾಡ್ಲಿಕ್ಕೆ ಡೆಫಿನೆಟ್ಲಿ ಸಾಧ್ಯ ಇಲ್ಲ. ಬಟ್ ಅದ್ರಲ್ಲಿ ನನ್ಗೆ ಯಾವ ಪಾಯಿಂಟ್ ಅನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಬೇಕಂತ ಅನ್ಕೊಳ್ತೇನೆ, ಡೆಫಿನೆಟ್ಲಿ ಆ ಪಾಯಿಂಟ್ ಅನ್ನು ಏನಿದೆ ಇವತ್ತು ಕಲೀಲಿಕ್ಕೆ ನಾವು ಹೋಗುವ. ಸೊ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ನಾನು ನನ್ನ ಸೆಷನ್ ಸ್ಟಾರ್ಟ್ ಮಾಡ್ತೇನೆ. ಇವತ್ತು ತುಂಬಾ ಮಂದಿಗೆ ಗೊತ್ತಿದ್ದೇನೆ ಇಲ್ಲೋ ಗೊತ್ತಿಲ್ಲ, ಬಟ್ ನನ್ನ ಹೆಸರಿಂದ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತೇನೆ. ನನ್ನ ಹೆಸರು ಸುನಿಲ್ ಅಂತ. ಇವತ್ತು ಬೇಸಿಕಲಿ ನಾನು ಬಿಲಾಂಗ್ ಆಗ್ತೇನೆ ಉಡುಪಿ ಪ್ಲೇಸ್ ಇದೆ, ಉಡುಪಿ ಪ್ಲೇಸ್ ಇಂದ ಬಿಲಾಂಗ್ ಆಗ್ತೇನೆ. ನನ್ನ ಹೋಮ್ ಟೌನ್, ನಾನು ಹುಟ್ಟಿದ್ದು ನಾನು ಬೆಳೆದದ್ದು ಏನಿದೆ, ನನ್ನ ಎಜುಕೇಶನ್ ಆದ ಪ್ಲೇಸ್ ದಟ್ಸ್ ಉಡುಪಿ. ಆ ಉಡುಪಿ ಪ್ಲೇಸ್ ಇಂದ ಬಿಲಾಂಗ್ ಆಗ್ತೇನೆ. ಅಂಡ್ ನನ್ನ ನೆಟ್ವರ್ಕಿಂಗ್ ಲೈಫ್ ಅನ್ನು ನಾನು ಸ್ಟಾರ್ಟ್ ಮಾಡಿದ್ದು ಪ್ಲೇಸ್ ಕೂಡ ಉಡುಪಿ ಪ್ಲೇಸ್ ಇಂದ ನಾನು ನೆಟ್ವರ್ಕಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದವನಕ್ಕೆ. ಅನ್ಕೊಂಡ ರೀತಿಯಲ್ಲಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತುಂಬಾ ದೊಡ್ಡದಲ್ಲ. ಆಲ್ರೆಡಿ ನಮ್ಮ ಪ್ರಕಾಶ್ ಸರ್ ಹೇಳಿದ್ರು ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಿಲಾಂಗ್ ಆಗ್ತೇನೆ ಅಂತ. ಡೆಫಿನೆಟ್ಲಿ ಎಸ್, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ತಂದೆ ಮತ್ತೆ ತಾಯಿ ಒಂದು ಹೋಟೆಲ್ ಚಿಕ್ಕದಾಗಿ ಒಂದು ಹೋಟೆಲ್ ಇಟ್ಕೊಂಡು ಏನಿದೆ ಸ್ಟಾರ್ಟ್ ಮಾಡಿದ ಬಿಸ್ನೆಸ್. ಅದೇ ಹೋಟೆಲ್ ಅಲ್ಲಿ ಹುಟ್ಟಿ, ಅದೇ ಹೋಟೆಲ್ ಅಲ್ಲಿ ಬೆಳೆದು, ಅದೇ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ, ಅದೇ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಎಜುಕೇಶನ್ ಮಾಡ್ತಾ ಮಾಡ್ತಾ ಸೊ ನೆಟ್ವರ್ಕಿಂಗ್ ನ ಪರಿಚಯ ಆಗಿ ಇವತ್ತು ನೆಟ್ವರ್ಕಿಂಗ್ ಅಲ್ಲಿ ಏನಿದೆ ಎಂಟ್ರಿ ಆಗಿತ್ತೆ ಸೊ ಕೆಲವೊಂದು ವರ್ಷಗಳ ಹಿಂದೆ. ಬಟ್ ಹೇಗೆ ಇವತ್ತು ನಿಮ್ಗೆ ಡಿಯರ್ ಲೈಫ್ ನಲ್ಲಿ ಬರ್ಲಿಕ್ಕೆ ಒಂದು ಅವಕಾಶ ಸಿಕ್ತು, ಹಾಗೇನೆ ನನ್ಗೆ ಕೂಡ ಒಂದು ಟೈಮ್ ಅಲ್ಲಿ ನೆಟ್ವರ್ಕಿಂಗ್ ಜರ್ನಿ ಮಾಡ್ಕೊಳ್ಲಿಕ್ಕೆ ಒಂದು ಅವಕಾಶ ಸಿಕ್ತು ನನ್ನ ಫ್ರೆಂಡ್ ನ ಮುಖಾಂತರ. ಇವತ್ತು ನಿಮ್ಗೆ ಹೇಗೆ ಒಂದು ಫ್ರೆಂಡ್ ನ ಮುಖಾಂತರ ಅಥವಾ ನೇಬರ್ಸ್ ನ ಮುಖಾಂತರ ಯಾರ್ದೋ ಒಬ್ಬ ವ್ಯಕ್ತಿ ಮುಖಾಂತರ ಇವತ್ತು ನೀವು ನಮ್ಮ ಜೊತೆ ಕನೆಕ್ಟ್ ಆಗಿದ್ರ, ಹಾಗೇನೆ ನನ್ನ ಲೈಫ್ ಅಲ್ಲಿ ಕೂಡ ಯಾವಾಗ ನನ್ಗೆ ಕೂಡ ಒಂದು ಅವಕಾಶ ಸಿಕ್ತು ನೆಟ್ವರ್ಕಿಂಗ್ ಲೈಫ್ ಅಲ್ಲಿ ಎಂಟ್ರಿ ಆಗ್ಲಿಕ್ಕೋಸ್ಕರ ಒಂದು ಅವಕಾಶ ಸಿಕ್ತು ಎಂಟ್ರಿ ಆದೆ. ಬಟ್ ಎಂಟ್ರಿ ಆದ ಟೈಮ್ ಅಲ್ಲಿ ನಾನು ಕಾಲೇಜ್ ಸ್ಟೂಡೆಂಟ್ ಆಗಿದ್ದೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ಅವಾಗ ಕಾಲೇಜ್ ಸ್ಟೂಡೆಂಟ್, ನನ್ನ ಕಾಲೇಜ್ ನ ಟೈಮಿಂಗ್ಸ್ ಇತ್ತು ಬೆಳಿಗ್ಗೆ 9:30 ಗಂಟೆಯಿಂದ ಸಂಜೆ 4:30 ಗಂಟೆ ತನಕ ನನ್ನ ಕಾಲೇಜ್ ನ ಟೈಮಿಂಗ್ಸ್ ಇತ್ತು. ಸೊ ಬೆಳಿಗ್ಗೆ ಏನಿಲ್ಲ ಅಂದ್ರೂ ಕೂಡ 5 o'clock 5:30 ಹೇಳ್ಬೇಕಿತ್ತು. ಯಾಕೆ ಹೇಳ್ಬೇಕಿತ್ತು ಅಂದ್ರೆ 5-5:30 ಹೇಳ್ಬೇಕಿತ್ತು, ಬಿಕಾಸ್ ನಮ್ಮ ಹೋಟೆಲ್ ನ ಎಲ್ಲಾ ಕೆಲಸಗಳನ್ನು ಮುಗಿಸಿ ನಾನು ಏನಿದೆ ಕಾಲೇಜ್ ಹೋಗ್ಬೇಕಿತ್ತು. ಅಥವಾ ನನ್ನ ಎಜುಕೇಶನ್ ಲೈಫ್ ಆದದ್ದು ಹಾಗೇನೆ ನನ್ನ ಪ್ರೈಮರಿಯಿಂದ ಹಿಡ್ಕೊಂಡದ್ದು, ನನ್ನ ಪ್ರೈಮರಿ, ನನ್ನ ಹೈಸ್ಕೂಲ್, ನನ್ನ ಕಾಲೇಜ್ ಇದೆಲ್ಲ ಇದೆ. ನನ್ನ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಕೂಡ ಮಾರ್ನಿಂಗ್ ಬೇಗ ಏಳುದ್ರಿಂದ ಮನೆ ಎಲ್ಲಾ ಕೆಲಸ ಮುಗಿಸಿ, ಮನೆದ ಹೋಟೆಲ್, ನಿಮ್ಗೆ ಒಂದು ಹೋಟೆಲ್ ಅಂದ್ರೆ ಗೊತ್ತಿರುತ್ತೆ ಅಲ್ಲಿ ಏನೆಲ್ಲ ವರ್ಕ್ ಇರುತ್ತಂತ, ಆ ಹೋಟೆಲ್ ಎಲ್ಲಾ ವರ್ಕ್ ಅನ್ನು ಮುಗಿಸಿ ಏನಿದೆ ನಾನು ಕಾಲೇಜ್ ಹೋಗ್ಬೇಕಿತ್ತು. ಅಂಡ್ ಸಂಜೆ 4:30 ಗಂಟೆ ನನಗ ಕಾಲೇಜ್ ಇಕ್ಲಿತ್ತು. 4:30 ಗಂಟೆ ನಂತರ ಮತ್ತೆ ಪುನಃ ಮನೆಗ್ ಬರ್ಬೇಕಿತ್ತು. ಮನೆಗ್ ಬಂದು ಅಲ್ಲಿಯ ಎಲ್ಲಾ ವರ್ಕ್ ಅನ್ನು ಮುಗಿಸಿ, ಹೋಟೆಲ್ ನ ಎಲ್ಲಾ ವರ್ಕ್ ಅನ್ನು ಮುಗಿಸಿ ನನ್ನ ಎಜುಕೇಶನ್ ಗೆ ನಾನು ಟೈಮ್ ಕೊಡ್ಬೇಕಿತ್ತು. ಸೊ ರಾತ್ರಿ 8, 9, 10 ಗಂಟೆ ನಂತರ ನಾನು ಎಜುಕೇಶನ್ ವರ್ಕ್ ಮಾಡ್ಬೇಕಿತ್ತು. ಆ ತರ ನನ್ನ ಲೈಫ್ ಅಲ್ಲಿ ಒಂದಷ್ಟು ದಿನಗಳು ಹೋಯ್ತು. ಅದೇ ಟೈಮ್ ಅಲ್ಲಿ ನೆಟ್ವರ್ಕಿಂಗ್ ಗೆ ಬರ್ಲಿಕ್ಕೆ ಅವಕಾಶ ಇತ್ತು. ಸೇಮ್ 4:30 ಗಂಟೆ ತನಕ ಕಾಲೇಜ್ ಮುಗಿಸಿ ಅದರ ನಂತರ ಇದೆ ಗುರುಕುಲ್ಗೆ ಟೈಮ್ ಕೊಡ್ತಿದ್ದೆ. ಗುರುಕುಲ್ ಹೋಗ್ತಿದ್ದೆ. ಗುರುಕುಲ್ ಹೋಗ್ಲಿಕ್ಕೆ ಏನಿಲ್ಲ ಅಂದ್ರೂ ಕೂಡ 2 ಬಸ್ ಚೇಂಜ್ ಮಾಡ್ಕೊಂಡು ಗುರುಕುಲ್ ಹೋಗ್ಬೇಕಿತ್ತು. ಗುರುಕುಲ್ ಹೋಗೋ ಹೊತ್ತಿಗೆ 5:30 ಆಗ್ತಿತ್ತು. ಅದರ ನಂತರ ಗುರುಕುಲಿಗೆ ಹೋಗ್ತಿದ್ದೆ, ಟ್ರೈನಿಂಗ್ ತಗೊಳ್ತಿದ್ದೆ. ಅಲ್ಲಿಂದ ರಿಟರ್ನ್ ಬರುವಾಗ, ಮನೆಗ್ ಬರುವಾಗ 7-7:30 ಆಗ್ತಿತ್ತು. ಬಟ್ ಇದನ್ನೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಅಂದ್ರೆ ಇವತ್ತಿನ ಕೆಲವೊಂದು ಡಿಸ್ಟ್ರಿಬ್ಯೂಟರ್ ಕ್ಲೀನ್ ಆಗ್ತಿದೆ ಅಂದ್ರೆ, ಸೊ ಗುರುಕುಲ್ ಬರ್ಲಿಕ್ಕೋಸ್ಕರ ಕೆಲವೊಂದು ರೀಸನ್ ಹೇಳ್ತಿರ್ಬೋದು. ಸರ್ ನನ್ಗೆ ದೂರ ಆಗ್ತಾ ಇದೆ, ಅಥವಾ ನಿಮ್ಮಲ್ಲಿ ಕೂಡ ಕೆಲವೊಬ್ರು ಈ ತರ ರೀಸನ್ಸ್ ಹೇಳ್ತಿರ್ಬೋದು. ಸರ್ ನಂಗೆ ದೂರ ಆಗ್ತಾ ಇದೆ, ನನಗೆ ಡೈಲಿ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಡೈಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ತರ ಕೆಲವೊಂದು ನಿಮ್ಮ ಟೀಮ್ ಅಲ್ಲಿ ಅಥವಾ ನೀವು ಕೂಡ ರೀಸನ್ಸ್ ಕೊಡ್ತಿರ್ಬೋದು ಗುರುಕುಲ್ ಬರ್ಲಿಕ್ಕೋಸ್ಕರ. ಬಟ್ ನನ್ನ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನಾನು ಕೂಡ ಏನಿದೆ ಅಂದ್ರೆ ಗುರುಕುಲ್ ಬರ್ಲಿಕ್ಕೋಸ್ಕರ, ಗುರುಕುಲ್ ಹೋಗ್ಲಿಕ್ಕೋಸ್ಕರ ಫಸ್ಟ್ ಆಫ್ ಆಲ್ 2 ಬಸ್ ಚೇಂಜ್ ಮಾಡ್ಬೇಕಿತ್ತು. ನನ್ನ ಕಾಲೇಜಿಂದ ಸಿಟಿಗೆ ಹೋಗ್ಬೇಕಿತ್ತು, ಸಿಟಿಯಿಂದ ನೆಕ್ಸ್ಟ್ ಇನ್ನೊಂದು ಬಸ್ ಹಿಡ್ಕೊಂಡು ಏನಿದೆ ಗುರುಕುಲ್ಗೆ ಹೋಗ್ಬೇಕಿತ್ತು. 2 ಬಸ್ ಚೇಂಜ್ ಮಾಡ್ಕೊಂಡು ಗುರುಕುಲ್ ಹೋಗಿ ಅಲ್ಲಿಂದ ಟ್ರೈನಿಂಗ್ ತಕೊಂಡು ಅದರ ನಂತರ ಏನ್ ಮಾಡ್ಬೇಕಿತ್ತು, ನಾನು ಮನೆಗ್ ಬರ್ಬೇಕಿತ್ತು. ಸೊ ಈ ತರ ಹಿಡ್ಕೊಂಡೆ ಏನಿದೆ ನಾನು ಗುರುಕುಲ್ ಹೋಗ್ತಿದ್ದೆ, ಟ್ರೈನಿಂಗ್ ತಗೊಳ್ತಿದ್ದೆ. ಅದರ ನಂತರ
ಗುರುಕುಲ್ ಹೋದ ನಂತರ ಸೀನಿಯರ್ಸ್ ಆಗ್ಲಿ ಹೇಳ್ತಿದ್ರು ನಿಮ್ಗೆ ಇವತ್ತು ಹೇಗೆ ಟ್ರೈನಿಂಗ್ ಕೊಡ್ತಾ ಇದಾರೆ ಅದೇ ತರ ನಮ್ಗೆ ಕೂಡ ಆ ಟೈಮ್ ಅಲ್ಲಿ ಟ್ರೈನಿಂಗ್ ಕೊಡ್ತಿದ್ರು, ಕುತ್ಕೊಳಿಸ್ತಿದ್ರು, ಹೇಳ್ತಿದ್ರು ಯಾಕೆ ನೀನೆ ಕ್ಲೀನ್ ಮಾಡ್ಬೇಕು, ಈ ಬಿಸ್ನೆಸ್ ಯಾಕೆ ಮಾಡ್ಬೇಕು, ಈ ಸಿಸ್ಟಮ್ ಅಲ್ಲಿ ನೀನೆ ಡೆವಲಪ್ಮೆಂಟ್ ಆದ್ರೆ ನಿನ್ನ ಲೈಫ್ ಅಲ್ಲಿ ಏನೆಲ್ಲ ಆಗುತ್ತೆ, ಇದೆಲ್ಲದನ್ನು ಕೂಡ ಎಂತ ಮಾಡ್ತಿದ್ರು ಹೇಳ್ತಿದ್ರು. ಅದೇ ತರ ಹೇಳಿದ ಪ್ರಕಾರ ಫಾಲೋ ಮಾಡ್ತಾ ಹೋದೆ, ಸ್ಟಾರ್ಟ್ ಮಾಡಿದೆ, ಇನ್ವಿಟೇಷನ್ ಸ್ಟಾರ್ಟ್ ಮಾಡಿದೆ, STP ಸ್ಟಾರ್ಟ್ ಮಾಡಿದೆ. ಅಂದ್ರೆ ಯಾವ ತರ ಸೀನಿಯರ್ಸ್ ಹೇಳಿಕೊಟ್ರು ಅದೆಲ್ಲ ಕೂಡ ವರ್ಕ್ ಅನ್ನಕ್ಲಿ ಸ್ಟಾರ್ಟ್ ಮಾಡ್ತಾ ಹೋದೆ. ಸೊ ಇನ್ವಿಟೇಷನ್ ಮಾಡಿದೆ, STP ಮಾಡಿದೆ, ರಿಸಲ್ಟ್ ಬಂದಿರ್ಲಿಲ್ಲ ಇನ್ನೊಂದಕ್ಕೆ ಇನ್ವಿಟೇಷನ್ ಮಾಡಿದೆ, STP ಬಂತು. ಈ ತರ ನನ್ನ ಫ್ರೆಂಡ್ಸ್ ಕ್ಯಾಟಗರಿಯಲ್ಲಿ ಏನಿದೆ ಅಂದ್ರೆ ಎಂಟೈರ್ ಏನಿದೆ ಇನ್ವಿಟೇಷನ್ಸ್ ಮಾಡ್ತಾ ಹೋದೆ. ಬಟ್ ನನ್ಗೆ ಅದರಲ್ಲಿ ಸಿಕ್ಕಿದ್ದು ಖಾಲಿ ಒಂದು ಜಾಯ್ನಿಂಗ್ ಮಾತ್ರ. ಅಂದ್ರೆ ಒಬ್ಬ ಫ್ರೆಂಡ್ ನನ್ಗೆ ಈ ಸಿಸ್ಟಮ್ ಅನ್ನಕ್ಲಿ ಬಿಲೀವ್ ಮಾಡ್ಕೊಂಡು ಬಂದದ್ದಕ್ಕೆ. ಬಾಕಿ ಎಲ್ಲರೂ ಕೂಡ ನೋಡಿದ್ರು, ಪ್ರೆಸೆಂಟೇಶನ್ ನೋಡಿದ್ರು, ಜಾಯ್ನಿಂಗ್ ಆಗ್ಲಿಲ್ಲ, ಸೊ ಬೇಡ ಅಂತ ಹೇಳಿದ್ರು. ತುಂಬಾ ಬೇಜಾರಾಗ್ತಿತ್ತು ಆ ಟೈಮ್ ಅಲ್ಲಿ. ಏನಪ್ಪಾ ನಮ್ಮ ಕ್ಲೋಸ್ ಫ್ರೆಂಡ್ ಕೂಡ ಬಿಸ್ನೆಸ್ ಗೆ ಬರ್ತಾ ಇಲ್ಲ, ನನ್ನ ಪಕ್ಕದಲ್ಲಿ ನನ್ನ ಜೊತೆಗೆ ಕುತ್ಕೊಂಡವನಿಕ್ಲಿ ಅವನಿಗೆ ಈ ಬಿಸ್ನೆಸ್ ಗೆ ಎಂಟ್ರಿ ಆಗ್ತಾ ಇಲ್ಲ. ನನ್ನ ಪಕ್ಕದ ಮನೆಯವನಿಗೆ ಪ್ಲಾನ್ ತೋರಿಸಿದೆ, ನನ್ನ ಪಕ್ಕದವನಿಗೆ ಪ್ಲಾನ್ ತೋರಿಸಿದೆ, ಅವನು ಕೂಡ ಹೇಳಿದ ಇಲ್ಲ ನನ್ಗೆ ಬೇಡ ಈ ತರ ನನ್ನ ಎಂಟೈರ್ ಲಿಸ್ಟ್ ಏನಿದೆ ಅಂದ್ರೆ ಆ ಎಂಟೈರ್ ಲಿಸ್ಟ್ ಬಿಲ್ಡಿಂಗ್ ಅಲ್ಲಿ ನನ್ಗೆ ಜಾಯ್ನಿಂಗ್ ಸಿಕ್ಕಿದ್ದು ಖಾಲಿ ಒಂದು ಮಾತ್ರ ಜಾಯ್ನಿಂಗ್. ಬಟ್ ಯಾರೊಬ್ಬ ವ್ಯಕ್ತಿ ಜಾಯ್ನ್ ಆದ ಅವನು ಕೂಡ ಜಾಸ್ತಿ ದಿನ ನನ್ನೊಟ್ಟಿಗೆ ಬಿಸ್ನೆಸ್ ನನ್ನೊಟ್ಟಿಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ಲಿಲ್ಲ. ಮೇ ಬಿ ನನ್ನ ಪ್ರಕಾರ 3 to 4 months ಅವನು ನನ್ನ ಜೊತೆಗಿದ್ದ. ಅದ ನಂತರ ಅವನು ಕೂಡ ನನ್ನನ್ನ ಅವನಿಗೆ ಬೇರೆ ಅವನದೇ ಸಮಥಿಂಗ್ ಬೇರೆ ರೀಸನ್ಸ್ ಇಂದ ಅವನು ಕೂಡ ನನ್ನಿಂದ ದೂರ ಆದ. ಅಂದ್ರೆ ಈ ತರ ಅನ್ಸಿತ್ತು ಆ ಟೈಮ್ ಅಲ್ಲಿ ಏನಪ್ಪಾ ನಾನು ಈ ಬಿಸ್ನೆಸ್ ಅನ್ನು ನಂಬ್ಕೊಂಡ್ ಬಂದೆ, ಇದ್ರಲ್ಲಿ ನನ್ನ ಕೆರಿಯರ್ ಮಾಡ್ಕೊಳ್ಬೇಕು, ನಾನು ಇದ್ರಲ್ಲಿ ಏನೋ ಒಂದು ಡ್ರೀಮ್ ನೋಡಿದ್ದೆ, ಅದಕ್ಕೋಸ್ಕರ ಈ ಸಿಸ್ಟಮ್ಗೆ ನಾನು ಜಾಯ್ನ್ ಆದೆ. ಬಟ್ ಅದರಲ್ಲಿ ನಾನು ಅನ್ಕೊಂಡದ್ದು ನನ್ಗೆ ಯಾರು ಕೂಡ ಸಿಗ್ಲಿಲ್ಲ, ಯಾರು ಕೂಡ ಇರ್ಲಿಲ್ಲ. ಬಟ್ ಹೇಳ್ತಾರಲ್ಲ ನೆವರ್ ಗಿವ್ ಅಪ್ ಅಂತ. ಬಟ್ ಅದನ್ನ ಇಟ್ಕೊಂಡು ಪುನಃ ಕೆಲಸ ಮಾಡಿದೆ. ಅದ್ರ ನಂತರ ಸ್ಟ್ರೇಂಜರಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟ್ರೇಂಜರಿಂಗ್ ಗೊತ್ತಿರಬಹುದು ಅನ್ನೊಂದು ಪರ್ಸನ್ ಅನ್ನಕ್ಲಿ ಅವ್ರ ಜೊತೆ ಮಾತಾಡ್ತಾ ಅವರನ್ನ ಪರಿಚಯ ಮಾಡ್ಕೊಂಡು ಅಲ್ಲಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ನಮ್ಗೆ ಸೀನಿಯರ್ ನ ಟ್ರೈನಿಂಗ್ ಅಲ್ಲಿ ಹೇಳಿ ಕೊಟ್ಟದಷ್ಟೇ, ನೀನ್ ಯಾವತ್ತೂ ಕೂಡ ನೀನ್ ಡ್ರೀಮ್ ನೋಡಿದ್ಯಾ, ಆ ಡ್ರೀಮ್ ಅನ್ನಕ್ಲಿ ಅಂತ ಮಾಡ್ಬೇಡ, ಬಿಟ್ಕೊಡ್ಬೇಡ. ನಮ್ಗೆ ಸೀನಿಯರ್ ಇದನ್ನ ಹೇಳಿ ಕೊಟ್ಬೋದು, ನೀನ್ ಸೋಲನ್ ಒಪ್ಕೊಳ್ಳಿಕ್ ಹೋಗ್ಬೇಡ, ನೀನ್ ಸೋಲನ್ ಒಪ್ಕೊಳ್ಳಿಕ್ಕೋಸ್ಕರ ನೀನ್ ಬಂದಿಲ್ಲ. ನಮ್ಗೆ ಸೀನಿಯರ್ ಇದನ್ನ ಹೇಳಿ ಕೊಟ್ಟದ್ದು, ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಅಲ್ಲಿ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ನಮ್ಗೆ ಸೀನಿಯರ್ ಹೇಳಿ ಕೊಟ್ಟದ್ದು. ಅದೇ ಮೈಂಡ್ ಅಲ್ಲಿ ಹಿಡ್ಕೊಂಡು ಇದೆ, ಗಿವ್ ಅಪ್ ಮಾಡ್ಲಿಲ್ಲ. ನನ್ನ ಫ್ರೆಂಡ್ಸ್ ಇಲ್ಲ ಅಂದ್ರೆ ಏನಾಯ್ತು, ನನ್ನ ಫ್ರೆಂಡ್ಸ್ ಈ ಬಿಸ್ನೆಸ್ ಗೆ ಜಾಯ್ನಿಂಗ್ ಸಾಥ್ ಕೊಡ್ಲಿಲ್ಲ, ನೋ ಪ್ರಾಬ್ಲಮ್. ಬಟ್ ಪುನಃ ಸ್ಟಾರ್ಟ್ ಮಾಡಿದೆ, ಸ್ಟ್ರೇಂಜರಿಂಗ್ ಹಿಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಸ್ಟ್ರೇಂಜರಿಂಗ್ ಮಾಡ್ತಾ ಪುನಃ ಲಿಸ್ಟ್ ಬಿಲ್ಡಿಂಗ್ ಮಾಡಿದೆ. ಆ ಲಿಸ್ಟ್ ಅನ್ನು ಹಿಡ್ಕೊಂಡು ಪುನಃ ಜಾಯ್ನಿಂಗ್ ತೆಗೆದೆ. ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಬಿಸ್ನೆಸ್ ಏನಾಯ್ತು, ಸ್ಟಾರ್ಟ್ ಆಗ್ತಾ ಹೋಯ್ತು. ಸೊ ಸ್ಟಾರ್ಟ್ ಆಗ್ತಾ ತುಂಬಾ ದೊಡ್ಡ ಬಿಸ್ನೆಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ಇವತ್ತು ಎಷ್ಟೋ ಮಂದಿ ಫ್ರೆಂಡ್ಸ್, ಇವತ್ತು ನಿಮ್ಮಲ್ಲಿ ಕೂಡ ಎಷ್ಟೋ ಮಂದಿ ಇವತ್ತು ಈ ಟ್ರೈನಿಂಗ್ ಕೇಳ್ತಿದ್ದೀರಾ. ನಿಮ್ಗೆ ಕೂಡ ಕೆಲವೊಮ್ಮೆ ಇದೇ ತರ ಆಗ್ತಿರ್ಬೋದು. ನೀವ್ ಯಾರನ್ನ ನಂಬ್ಕೊಂಡು ಯಾರಿಗೆ ಪ್ಲಾನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಆ ಒಬ್ಬ ವ್ಯಕ್ತಿ ಜಾಯ್ನ್ ಆಗದಿರಬಹುದು. ಅಥವಾ ನೀವ್ ಯಾರನ್ನ ನಿಮ್ಮ ಕ್ಲೋಸೆಸ್ಟ್ ಫ್ರೆಂಡ್ ಇವ್ ನನ್ನ ಬಿಸ್ನೆಸ್ ಗೆ ನನ್ನ ಜೊತೆಗೆ ಬರ್ತಾನಂತ ಅನ್ಕೊಳ್ತಿರಲ್ಲ, ಮೇ ಬಿ ಕೆಲವೊಮ್ಮೆ ಅವನ ಬರದೇ ಇರಬಹುದು. ಬಟ್ ಆ ಟೈಮಲ್ಲಿ ಬೇಜಾರ್ ಮಾಡ್ಕೊಳ್ಲಿಕ್ಕಿಲ್ಲ ಫ್ರೆಂಡ್ಸ್. ಅವನಿಲ್ಲ ಅಂದ್ರೆ ಏನಾಯ್ತು, ಇನ್ನೊಬ್ಬ ಇಲ್ಲ ಅಂದ್ರೆ ಏನಾಯ್ತು, ಮತ್ತೊಬ್ಬ ಯಾರಾದ್ರೂ ಡೆಫಿನೆಟ್ಲಿ ನಮ್ಗೆ ಸಾಥ್ ಕೊಡೋರು ಬಂದೇ ಬರ್ತಾರೆ. ಆ ಬಿಲಿನ ಜೊತೆಗೆ ವರ್ಕ್ ಮಾಡ್ಬೇಕು. ನಾನು ಕೂಡ ಅದೇ ಬಿಲಿನ ಜೊತೆಗೆ ಎಂತ ಮಾಡಿದೆ, ವರ್ಕ್ ಮಾಡಿದೆ. ಇವತ್ತು ನಾನು ನಿಮ್ ಕೂಡ ಅದನ್ನೇ ಹೇಳುವಂತದ್ದು. ಯಾರೋ ಒಬ್ಬ ವ್ಯಕ್ತಿ ಈ ಸಿಸ್ಟಮ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಕೂಡ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಿ. ಯಾಕಂದ್ರೆ ನನ್ನ ಲೈಫ್ ನ ಬಿಗಿನಿಂಗ್ ಅಲ್ಲಿ ನೀವ್ ಜಸ್ಟ್ ಇಮ್ಯಾಜಿನೇಷನ್ ಮಾಡಿ, ಎಂಟೈರ್ ಲಿಸ್ಟ್ ಬಿಲ್ಡಿಂಗ್ ಅಲ್ಲಿ ಫ್ರೆಂಡ್ಸ್ ಅಂತ ಸಾಥ್ ಕೊಟ್ಟವನು, ಫ್ರೆಂಡ್ಸ್ ನ ಜಾಯ್ನಿಂಗ್ ಬಂದದ್ದು, ಫ್ರೆಂಡ್ಸ್ ನ ಸೈನ್ ಅಪ್ ಬಂದದ್ದು, ಖಾಲಿ ಒಂದು ಸೈನ್ ಅಪ್ ಮಾತ್ರ ಬಂತು ಆವತ್ತಿನ ಟೈಮ್. ಬಾಕಿ ಯಾರು ಕೂಡ ನನ್ಗೆ ಇದೆ ಈ ಸಿಸ್ಟಮ್ ಅಲ್ಲಿ ಜಸ್ಟ್ ಬಂದ್ರು, ಪ್ಲಾನ್ ಕೇಳ್ಕೊಂಡು ಜಸ್ಟ್ ಇದು ಹೋದ್ರು. ಬಟ್ ಆದ್ರೂ ಕೂಡ ನಾನು ಯಾವಾಗ್ಲೂ ಹೇಳಿದೆ, ಗಿವ್ ಅಪ್ ಮಾಡ್ಲಿಲ್ಲ, ಪುನಃ ಸ್ಟಾರ್ಟ್ ಮಾಡಿದೆ. ಸ್ಟ್ರೇಂಜರಿಂಗ್ ಮಾಡ್ತಾ ಸ್ಟಾರ್ಟ್ ಮಾಡ್ತಾ ಪುನಃ ಅದರಿಂದ ಇದೆ ಬಿಸ್ನೆಸ್ ಮಾಡ್ತಾ ಈ ಸಿಸ್ಟಮ್ ಅನ್ನ ಕ್ಯಾರಿ ಮಾಡ್ತಾ ಹೋದೆ. ಇವತ್ತು ಈ ಬಿಸ್ನೆಸ್ ಅಲ್ಲಿ ಹೇಳ್ಬೇಕಾದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಕಷ್ಟ ಬಂದಿಲ್ಲ ಅಂತಲ್ಲ, ಪ್ರತಿ ಟೈಮ್ ಅಲ್ಲಿ ಇದೆ ಕಷ್ಟ ಬಂದಿದೆ, ಪ್ರತಿ ಟೈಮ್ ಅಲ್ಲಿ ಇದೆ ಟೀಮ್ ಫಿಲ್ಟ್ರೇಷನ್ಸ್ ಆಗಿದೆ. ಬಟ್ ಯಾವ ಟೈಮ್ ಅಲ್ಲಿ ಕೂಡ ಗಿವ್ ಅಪ್ ಅಂತೂ ಡೆಫಿನೆಟ್ಲಿ ಮಾಡಿಲ್ಲ. ಪ್ರತಿ ಟೈಮ್ ಅಲ್ಲಿ ಪುನಃ ಏಳಿಸ್ಲಿಕ್ಕೋಸ್ಕರ, ಪುನಃ ಬಿಸ್ನೆಸ್ ಅನ್ನು ಡೆವಲಪ್ ಮಾಡ್ಲಿಕ್ಕೋಸ್ಕರ ಪುನಃ ಏನ್ ಮಾಡ್ಬೇಕಾಯ್ತು ಅದನ್ನ ಮಾಡಿದ್ವಿ. ಇವತ್ತು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇವತ್ತು ಇಂತ ಒಂದು ಕಂಪನಿಯ ಒಳಗಡೆ ನಾವಿದ್ದೇವೆ. ಆ ಕಂಪನಿಯಲ್ಲಿ ಇಂಡಿಯಾದ ಲೀಡಿಂಗ್ ಟ್ರಸ್ಟೆಡ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲಿ ನಾನು ಇದ್ದೇನೆ. ಆ ಇಂಡಿಯಾದ ಲೀಡಿಂಗ್ ಟ್ರಸ್ಟೆಡ್ ಕಂಪನಿಯಲ್ಲಿ ನೀವು ಕೂಡ ಇವತ್ತು ಜಾಯ್ನ್ ಆಗಿದ್ದೀರಾ.
ಬೆಸ್ಟ್ ಪ್ಲಾನ್ ನಮ್ಮ ಜೊತೆಗಿದೆ, ಬೆಸ್ಟ್ ಪ್ರಾಡಕ್ಟ್ ನಮ್ಮ ಜೊತೆಗಿದೆ. ಇವತ್ತು ಇಷ್ಟೆಲ್ಲ ಫೆಸಿಲಿಟೀಸ್, ಇಷ್ಟೆಲ್ಲ ಏನಿದೆ, ಬೆಸ್ಟ್ ಸಿಸ್ಟಮ್ ನಮ್ಮ ಜೊತೆಗಿದೆ, ಹೈಯೆಸ್ಟ್ ಪೇ ಔಟ್ ಕೊಡ್ತಾ ಉಂಟು, ಹೈಯೆಸ್ಟ್ ಡಿಸ್ಟ್ರಿಬ್ಯೂಷನ್ ಮಾಡೋ ಕಂಪನಿ ನಮ್ಮ ಜೊತೆಗಿದೆ. ಇಂತ ಒಂದು ಪ್ಲಾನ್ ಇವತ್ತು ನಮ್ಮ ಜೊತೆಗಿದೆ ಅಂತ ಹೇಳಿದ್ರೆ, ಅದು ಯಾವುದೇ ಒಂದು ಇಂಡಿಯಾದಲ್ಲಿ ಯಾವುದೇ ಒಂದು ಕಂಪನಿ ಈ ತರ ಪ್ಲಾನ್ ಹಿಡ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಅಂತ ಬೆಸ್ಟ್ ಪ್ಲಾನ್ ಇವತ್ತು ನಮ್ಮ ಜೊತೆಗಿದೆ. ಇವತ್ತು ನಮ್ಗೆ ಮಾಡ್ಬೇಕಾದ ಅಷ್ಟೇ ಫ್ರೆಂಡ್ಸ್ ಇವತ್ತು ಒಂದು ಬಿಲೀವ್ ನ ಜೊತೆಗೆ ನಮ್ಗೆ ಮುಂದೆ ಹೋಗ್ಬೇಕು. ಹಾಗೇನೆ ಅದೇ ಬಿಲೀವ್ ನ ಜೊತೆಗೆ ನಾನು ಕೂಡ ಡಿಯರ್ ಲೈಫ್ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದೆ. ಅದೇ ಡಿಯರ್ ಲೈಫ್ ಅಲ್ಲಿ ವರ್ಕ್ ಮಾಡ್ತಾ 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 ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು, ಯಾಕಂದ್ರೆ ಪ್ಲಾನ್ ಅಷ್ಟು ಒಳ್ಳೆ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡ್ ಆಗ್ತಿರ್ಲಿಲ್ಲ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾ ಮಾಡ್ತಾ ಜನರೇಷನ್ ಬಿಸ್ನೆಸ್ ಅನ್ನು ಅರ್ಥ ಮಾಡ್ತಾ ಮಾಡ್ತಾ ಹೇಗೆ ತೆಗಿಬೇಕು, ಎಲ್ಲಿ ಎಲ್ಲಿ ನಾವು ಎಲ್ಲಿ ಸಿಕ್ಕಾಕೊಳ್ತಿದ್ದೇವೆ, ಏನ್ ಪ್ರಾಬ್ಲಮ್ಸ್ ಇದೆ, ಅದನ್ನೆಲ್ಲ ಐಡೆಂಟಿಫೈ ಮಾಡಿಕೊಂಡು ಒಂದೊಂದೇ ಸ್ಟೆಪ್ ಮೇಲೆ ಬರ್ತಾ ಹೋದ್ವಿ. ಇವತ್ತು ಕೂಡ ನಮ್ಗೆ ನೆನಪಿದೆ, ಯಾವಾಗ ಡಿಯರ್ ಲೈಫ್ ಸ್ಟಾರ್ಟ್ ಆಯ್ತು, ಡಿಯರ್ ಲೈಫ್ ನದ್ದು ಐ ಥಿಂಕ್ ನನ್ನ ಫಸ್ಟ್ ಪೇಮೆಂಟ್ ಅಥವಾ ಸೆಕೆಂಡ್ ಪೇಮೆಂಟ್ ತುಂಬಾ ದೊಡ್ಡ ಪೇಮೆಂಟ್ ನಾನು ಕೂಡ ನೋಡ್ಲಿಲ್ಲ. ಇವತ್ತು ನೀವು ಯಾವ ಫಸ್ಟ್ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ಇವತ್ತು ನೀವು ನೋಡ್ತಿದ್ದೀರಲ್ಲ, ಅದೇ ಪೇಮೆಂಟ್ ನಾನು ಕೂಡ ಇವತ್ತು ನೋಡಿದ್ದೆ, ಆವತ್ತು ನೋಡಿದ್ದೆ. ಇವತ್ತು ಈ ಬಿಸ್ನೆಸ್ ಯಾವ ತರ ಅಂತ ಹೇಳಿದ್ರೆ ನಿಮ್ಗೆ ಅನ್ಸ್ತಿರ್ಬೋದು, ಇವತ್ತು ನೀವೆಲ್ಲ ವೆಲ್ಕಮ್ ಬೋನಸ್ ಬಿಲ್ಡಪ್ ಬೋನಸ್ ಅಥವಾ ಸ್ಟಾರ್ ಬೋನಸ್ ಕ್ವಾಲಿಫೈ ಆದ ನಿಮ್ಮ ಮೈಂಡಿಗೆ ಬರ್ಬೋದು ಇಷ್ಟೇ ಇನ್ಕಮ್. ಫ್ರೆಂಡ್ಸ್, ಬಿಗಿನಿಂಗ್ ಅಲ್ಲಿ ನಿಮ್ಗೆ ಅಷ್ಟೇ ಇನ್ಕಮ್ ಸಿಕ್ಕಿರ್ಬೋದು. ಇವತ್ತು ನೀವು ಬಿಗಿನಿಂಗ್ ಅಲ್ಲಿ ನಿಮ್ಮ ಸೀನಿಯರ್ಸ್ ನ ಇನ್ಕಮ್ ಬೇಕಾದ್ರೂ ಕೂಡ ಕೇಳ್ಕೊಳ್ಳಿ, ಅವರ ಇನ್ಕಮ್ ಕೂಡ ಇವತ್ತು ಮೇ ಬಿ ಚಿಕ್ಕದಾಗಿ. ಇವತ್ತು ನಿಮ್ಗೆ 350, 400, 500, 600, 800, 1000, 1500, 2000 rupees ಬರ್ತಾ ಉಂಟು. ಎಲ್ಲೋ ಒಂದ್ ಕಡೆ ನಿಮ್ಮ ಸೀನಿಯರ್ಸ್ ಪ್ರತಿ ಇನ್ಕಮ್ ಕೂಡ ಮೇ ಬಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅಷ್ಟೇ ಇತ್ತು. ಬಟ್ ಅದು ಸ್ಟಾರ್ಟಿಂಗ್ ಫ್ರೆಂಡ್ಸ್ ಇನ್ಕಮ್, ಸ್ಟಾರ್ಟ್ ಆಗುವ ಇನ್ಕಮ್ ಕ್ರೈಟೀರಿಯಾ ಅರ್ಥ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡಿದ ಆ ಸ್ಟಾರ್ಟಿಂಗ್ ಇನ್ಕಮ್ ಬಟ್ ಅದು ಎಂಡ್ ಅಲ್ಲ, ಅದೇ ಇನ್ಕಮ್ ಫೈನಲ್ ಅಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗುವಂತದ್ದು ಜರ್ನಿ ಅಲ್ಲಿಂದ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಟೀಮ್ ವರ್ಕ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ನಿಮ್ಮ ಪ್ರಮೋಷನ್ ಲೆವೆಲ್ ಏನಿದೆ ಆ ಪ್ರಮೋಷನ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಇವತ್ತು ನನ್ನ ಏನಿದೆ ಚಿಕ್ಕದಾಗಿ ನನಗೆ ಹೇಳಿದೆ, ನನ್ನ ಫ್ಯಾಮಿಲಿ ಅವರ ಬಗ್ಗೆ ಹೇಳಿದೆ, ನನ್ನ ಪೇರೆಂಟ್ಸ್ ನ ಬಗ್ಗೆ ಹೇಳಿದೆ, ನನ್ನ ಇನಿಷಿಯಲ್ ಜರ್ನಿ ಬಗ್ಗೆ ಹೇಳಿದೆ. ಇವತ್ತು ಎಲ್ಲೊಂದ್ ಕಡೆ ನಮ್ಗೆ ಇನ್ನೊಂದು ನಿಮ್ಗೆ ನಾನು ಮಾತಾ ಹೇಳಿಕ್ ಹೋಗ್ತಿದ್ದೇನೆ, ನಿಮ್ಗೆ ಇವತ್ತು ಪ್ರತಿ ಟೈಮ್ ಅಲ್ಲಿ ಟ್ರೈನಿಂಗ್ ಅಲ್ಲಿ ಹೇಳ್ತಿದ್ದಾರೆ, ಈ ಕಂಪನಿಯಲ್ಲಿ ನ್ಯಾಷನಲ್ ಟ್ರಿಪ್ ಇದೆ, ಈ ಕಂಪನಿಯಲ್ಲಿ ಫಾರಿನ್ ಟ್ರಿಪ್ ಅನ್ನು ಅಚೀವ್ಮೆಂಟ್ ಮಾಡ್ಬೋದು, ಈ ಸಿಸ್ಟಮ್ ಅಲ್ಲಿ ಇನ್ಕಮ್ ಮಾಡ್ಬೋದು, ಈ ಸಿಸ್ಟಮ್ ಅಲ್ಲಿ ಅಚೀವ್ಮೆಂಟ್ ಮಾಡ್ಬೋದು, ಕಾರ್ ಅಚೀವ್ಮೆಂಟ್ ಮಾಡ್ಬೋದು, ಬೈಕ್ ಅಚೀವ್ಮೆಂಟ್ ಮಾಡ್ಬೋದು, ಈ ಸಿಸ್ಟಮ್ ಅಲ್ಲಿ ರೆಕಗ್ನೇಷನ್ಸ್ ಇದೆ. ಬಟ್ ನಾನು ಯಾವಾಗ ಜಾಯ್ನಿಂಗ್ ಆಗಿದ್ದೆ ಆವಾಗ ನನ್ಗೆ ಇದೇ ಮಾತನ್ನು ಹೇಳ್ತಿದ್ರು. ಆವಾಗ ಕೆಲವೊಮ್ಮೆ ಮೈಂಡ್ ಅಲ್ಲಿ ಈ ತರ ಕೂಡ ಅನಿಸ್ತಿತ್ತು, ಹೌದಾ ಇದೆಲ್ಲ ನನ್ನ ಹತ್ರ ಸಾಧ್ಯನಾ, ಇದೆಲ್ಲ ನನ್ಗೆ ಸಿಗುತ್ತಾ, ನಾನು ಕೂಡ ಸ್ಟೇಜಿಗೆ ಹತ್ಬೋದಾ, ನನ್ಗೆ ಕೂಡ ಸನ್ಮಾನ ಸಿಗುತ್ತಾ. ನಾನು ಕೂಡ ಅನ್ಕೊಳ್ತಿದ್ದೆ, ನಾನು ಕೂಡ ನಮ್ಮ ಕರ್ನಾಟಕ ಬಿಟ್ಟು ಅಥವಾ ನನ್ನ ಊರು ಬಿಟ್ಟು ನನ್ನ ಬೇರೆ ಪ್ಲೇಸಿಗೆ ನನ್ನ ಕಂಪನಿ ನ್ಯಾಷನಲ್ ಟ್ರಿಪ್ ಕೊಡುತ್ತಾ, ಅಥವಾ ನನ್ಗೆ ಇಂಡಿಯಾ ಬಿಟ್ಟು ಹೊರಗೋಗ್ಲಿಕ್ಕೆ ಚಾನ್ಸ್ ಸಿಗುತ್ತಾ. ಈ ತರ ಕೂಡ ಕೆಲವೊಮ್ಮೆ ಮೈಂಡ್ ಅಲ್ಲಿ ಅನ್ಸ್ತಿತ್ತು, ಮೇ ಬಿ ಇದೆಲ್ಲ ನಮ್ಗೆ ಅಲ್ಲ, ಇದೆಲ್ಲ ಏನಿದ್ರು ಕೂಡ ಸೀನಿಯರ್ಸ್ ಗೆ ಮಾತ್ರ, ಸೀನಿಯರ್ಸ್ ಹೋಗ್ಬೋದು, ನಾವೆಲ್ಲ ಹೋಗ್ಲಿಕ್ಕೆ ಆಗಲ್ಲ. ನಮ್ಮ ಸೀನಿಯರ್ಸ್ ಹೇಳ್ತಾರೆ, ನೋಡು ಅವ್ರಿಗೆ ನ್ಯಾಷನಲ್ ಟ್ರಿಪ್ ಅಚೀವ್ಮೆಂಟ್ ಮಾಡಿದ್ರು, ಇವರು ಫಾರಿನ್ ಟ್ರಿಪ್ ಅಚೀವ್ಮೆಂಟ್ ಮಾಡಿದ್ರು. ಯಾವಾಗ ನನ್ನ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನನ್ಗೆ ಈ ತರ ಫೀಲ್ ಆಗ್ತಿತ್ತು, ಇಲ್ಲ ಎಲ್ಲೊಂದ್ ಕಡೆ ಇದೆಲ್ಲ ನನ್ನ ಹತ್ರ ಆಗುತ್ತಾ, ನಾನ್ ಮಾಡ್ಬೋದಾ, ನನ್ಗೆ ಸಿಗುತ್ತಾ ಅಂತ ಅನ್ಸುತ್ತೆ. ಬಟ್ ಫ್ರೆಂಡ್ಸ್, ಇವತ್ತೇನಂದ್ರೆ ಒಂದು ಸಲ ನಾನು ಹಿಂದೆ ತಿರುಗಿ ನೋಡಿದ್ರೆ, ನನ್ನ ಜರ್ನಿ ಹಿಂದೆ ತಿರುಗಿ ನೋಡಿದ್ರೆ, ಇವತ್ತು ಆವತ್ತು ಸೀನಿಯರ್ಸ್ ಎಲ್ಲ ಏನೆಲ್ಲ ಹೇಳ್ತಿದ್ರಲ್ಲ, ಅದೆಲ್ಲ ಕೂಡ ಆಲ್ರೆಡಿ ನನ್ಗೆ ಸಿಕ್ಕಿ ಆಗಿದೆ. ಆವತ್ತು ಸೀನಿಯರ್ ಹೇಳ್ತಿದ್ರು ರೆಕಗ್ನೇಷನ್ ಸಿಗುತ್ತೆ, ಸ್ಟೇಜಿಗೆ ಹತ್ಬೋದು, ಸನ್ಮಾನ ಸಿಗುತ್ತೆ ಅಂತ ಹೇಳ್ತಿದ್ರು. ಬಟ್ ಇವತ್ತೊಂದ್ಸಲ ಹಿಂದೆ ತಿರುಗಿ ನೋಡಿದ್ರೆ ಅದು ಸಿಕ್ಕಿ ಆಗಿದೆ ಅಲ್ವಾ. ನನ್ನ ಲೈಫ್ ಅಲ್ಲಿ ತುಂಬಾ ರೆಕಗ್ನೇಷನ್ ಸಿಕ್ಕಿದೆ, ತುಂಬಾ ಸ್ಟೇಜ್ ಅಲ್ಲಿ ನನ್ಗೆ ಸ್ಟೇಜಿಗೆ ಕರೆಸಿದ್ದಾರೆ, ಸನ್ಮಾನ ಸಿಕ್ಕಿದೆ, ಮೂಮೆಂಟ್ ಸಿಕ್ಕಿದೆ, ಪಿನ್ ಸಿಕ್ಕಿದೆ, ಎಲ್ಲ ಕೂಡ ಸಿಕ್ಕಿದೆ. ಆವತ್ತು ಸೀನಿಯರ್ ಟ್ರೈನಿಂಗ್ ಅಲ್ಲಿ ಹೇಳ್ತಿದ್ರು ನ್ಯಾಷನಲ್ ಟ್ರಿಪ್ ಹೋಗ್ಬೋದು ಅಂತ. ಬಟ್ ಇವತ್ತು ಒಂದ್ಸಲ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲ, ನ್ಯಾಷನಲ್ ಟ್ರಿಪ್ ಕಂಪನಿ ಕೊಟ್ಟಾಗಿದೆ ಅಲ್ವಾ. ಮತ್ತೇನು ಲಾಸ್ಟ್ ಟೈಮ್ ರಾಮೋಜಿ ಫಿಲ್ಮ್ ಸಿಟಿ ಅಂತ ಆಫರ್ ಅಂತ ಟ್ರಿಪ್ ಸಿಕ್ಕಿತ್ತು. ಆ ರಾಮೋಜಿ ಫಿಲ್ಮ್ ಸಿಟಿ 2 nights 3 days ಬೆಸ್ಟ್ ಲೆವೆಲ್ ಅಲ್ಲಿ ಎಂಜಾಯ್ಮೆಂಟ್ ಮಾಡ್ಕೊಂಡ್ಬಂದ್ವಿ. ಒನ್ ಆಫ್ ದ ಲಾರ್ಜೆಸ್ಟ್ ಫಿಲ್ಮ್ ಸಿಟಿ, ಇಂಡಿಯಾದ ಲಾರ್ಜೆಸ್ಟ್ ಫಿಲ್ಮ್ ಸಿಟಿ ಆ ರಾಮೋಜಿ ಫಿಲ್ಮ್ ಸಿಟಿ. ಅಲ್ಲಿಗೆ ಹೋಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದಾಯ್ತು. ಆಗ್ರಾ ನೋಡ್ಕೊಂಡ್ ಬಂದಾಯ್ತು, ಬೇರೆ ಬೇರೆ ಟ್ರಿಪ್ ಅನ್ನು ಎಂಜಾಯ್ಮೆಂಟ್ ಮಾಡ್ಕೊಂಡಾಯ್ತು ನ್ಯಾಷನಲ್ ಟ್ರಿಪ್ ಅಲ್ಲಿ. ಆಗ ಹೇಳ್ಬೋದು, ಆಗ ಸೀನಿಯರ್ಸ್ ಹೇಳ್ತಿದ್ರು ಟ್ರೈನಿಂಗ್ ಅಲ್ಲಿ, ಇಲ್ಲ ಫಾರಿನ್ ಟ್ರಿಪ್ ಕೂಡ ಸಿಗುತ್ತೆ, ನೀನ್ ವರ್ಕ್ ಮಾಡು, ಚೆನ್ನಾಗಿ ಕೆಲಸ ಮಾಡು, ನೀನ್ ಇಂಡಿಯಾ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ನಿಂಗೆ ಕೂಡ ಅವಕಾಶ ಸಿಗುತ್ತಂತ ಹೇಳಿದ್ರು. ಬಟ್ ಇವತ್ತು ಹಿಂದೆ ತಿರುಗಿ ಒಂದ್ಸಲ ನೋಡಿದ್ರೆ, ನನ್ನ ಜರ್ನಿ ನೋಡಿದ್ರೆ ಆಲ್ರೆಡಿ ನಮ್ಮ ಕಂಪನಿ ಕೊಟ್ಟಾಗಿದೆ ಅಲ್ವಾ. 2019 2019 ಜನವರಿ ಆಗಸ್ಟ್ ಮಂತ್ ಅಲ್ಲಿ ಕಂಪನಿ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ನಮ್ಗೆ ಕೊಟ್ಟಿದ್ರು. ಅದು ಥೈಲ್ಯಾಂಡ್, ಬ್ಯಾಂಕಾಕ್ ಕೊಟ್ಟಿದ್ರು.
ಅದನ್ನ ಎಂಜಾಯ್ಮೆಂಟ್ ಮಾಡ್ಕೊಂಡ್ ಬಂದ್ವಿ. 3 nights 4 days ಅಂತ ಟ್ರಿಪ್ ಇತ್ತು. ಆ ಟ್ರಿಪ್ ಅನ್ನು ಕೂಡ ಎಂಜಾಯ್ಮೆಂಟ್ ಮಾಡ್ಕೊಂಡ್ ಬಂದ್ವಿ. ಆವತ್ತು ಸೀನಿಯರ್ ಹೇಳ್ತಿದ್ರು, ಇಲ್ಲ ನೀನು ಕೂಡ ಫಾರಿನ್ ಹೋಗ್ಬೋದು, ನೀನು ಕೂಡ ಫ್ಲೈಟ್ ಅಲ್ಲಿ ಕುತ್ಕೊಳ್ಬಹುದು, ನೀನು ಕೂಡ ಪಾಸ್ಪೋರ್ಟ್ ಮಾಡ್ಬೋದು ಅಂತ ಸೀನಿಯರ್ಸ್ ಹೇಳ್ತಿದ್ರು. ಬಟ್ ಆ ಟೈಮ್ ಆವತ್ತು ಮೈಂಡ್ ಅಲ್ಲಿ ಅನ್ಸ್ತಿತ್ತು, ಇದೆಲ್ಲ ನಮ್ಗಲ್ಲ, ನಾವ್ ಇನ್ನು ಕೂಡ ಚಿಕ್ಕವರು, ಇದೆಲ್ಲ ಏನಿದ್ರು ಕೂಡ ಸೀನಿಯರ್ ನಮ್ಗಿಂತ ಮೇಲ್ಗಡೆ ಇದಾರಲ್ಲ ಅವ್ರು ಮಾತ್ರ ಹೋಗ್ಲಿಕ್ಕೆ ಆಗುತ್ತೆ, ಅವ್ರು ಮಾತ್ರ ಅಚೀವ್ಮೆಂಟ್ ಮಾಡ್ಬೋದು. ಬಟ್ ಇವತ್ತು ಒಂದ್ಸಲ ನೋಡಿದ್ರೆ ಆ ಟ್ರಿಪ್ ಕೊಟ್ಟಿದ್ರೆ 2019 ಟ್ರಿಪ್ ಅಂತ ಕೊಟ್ಟಿದ್ರಲ್ಲ, ಆ ಟ್ರಿಪ್ ಅಲ್ಲಿ ಸೀನಿಯರ್ಸ್ ಕೂಡ ಹೋದ್ರು. ಆ ಸೀನಿಯರ್ಸ್ ನ ಜೊತೆಗೆ ನಾವು ಕೂಡ ಅವರ ಜೊತೆಗೆ ಆ ಟ್ರಿಪ್ ಅಲ್ಲಿ ಅಂತ ಮಾಡಿದ್ವಿ, ಹೋಗಿದ್ವಿ. ನನ್ನ ಲೈಫ್ ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಎಂಟೈರ್ ಫ್ಯಾಮಿಲಿ. ನಾನು ಆವಾಗ್ಲೂ ಹೇಳಿದೆ, ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾನು ಆವಾಗ್ಲೇ ಹೇಳಿದೆ, ನಮ್ಮ ತಂದೆ ತಾಯಿ ಕರ್ನಾಟಕ ಬಿಟ್ಟು ಉಡುಪಿ ಪ್ಲೇಸ್ ಬಿಟ್ಟು ಹೊರಗಡೆ ಹೋಗೋದವ್ರು, ಅದೇ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದೋ ನಾನಿಗ್ಲಿ. ನನ್ನ ಲೈಫ್ ಅಲ್ಲಿ ಡಿಯರ್ ಲೈಫ್ ಬರುವ ಮುಂಚೆ ಅಥವಾ ನೆಟ್ವರ್ಕಿಂಗ್ ಜಾಯಿನ್ ಆಗೋ ಮುಂಚೆ ನಾನು ಕೂಡ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಹೋಗದ ವ್ಯಕ್ತಿ. ಬಟ್ ಇವತ್ತು ನೀವು ನೋಡ್ಲಿಕ್ಕೆ ಹೋದ್ರೆ, ಇವತ್ತು ಎಂಟೈರ್ ನಮ್ಮ ಫ್ಯಾಮಿಲಿಯಲ್ಲಿ ಫಾರಿನಿಗೆ ಹೋದವನು ಅಥವಾ ನಮ್ಮ ಪಾಸ್ಪೋರ್ಟ್ ಅಂತ ಮಾಡಿದವನು, ಅದೆಲ್ಲ ಒಂದ್ ಕಡೆ ಎಂಟೈರ್ ಫ್ಯಾಮಿಲಿ, ಎಂಟೈರ್ ರಿಲೇಷನ್ಸ್ ಅಲ್ಲಿ ಎಲ್ಲೊಂದ್ ಕಡೆ ಮೇ ಬಿ ಅದ್ರಲ್ಲಿ ನಾನು ಆಗಿರ್ಬೋದು. ಯಾಕಂದ್ರೆ ನನ್ನ ತಂದೆ ನನ್ನ ತಾಯಿ ಅವರು ಡೆಫಿನೆಟ್ಲಿ ಫ್ಲೈಟ್ ಅಲ್ಲಿ ಹೋಗ್ಲಿಲ್ಲ ಅಥವಾ ಇಂಡಿಯಾ ಬಿಟ್ಟು ಕೂಡ ಹೊರ ಹೋಗ್ಲಿಲ್ಲ. ಅವರ ಮೇಲ್ಗಡೆ ಅವರ ತಂದೆ ಅವರ ತಾಯಿ ಅವರು ಕೂಡ ಇಂಟರ್ನ್ಯಾಷನಲ್ ಟ್ರಿಪ್ ಅನ್ನು ಕೂಡ ಹೋಗ್ಲಿಲ್ಲ. ಬಟ್ ನನ್ನ ಲೈಫ್ ಅಲ್ಲಿ ಏನಿದೆ, ಬಿಕಾಸ್ ಆಫ್ ಡಿಯರ್ ಲೈಫ್, ಇವತ್ತು ನಾನು ಫಾರಿನ್ ಕಂಟ್ರಿ ಹೋಗಿ, ಥೈಲ್ಯಾಂಡ್ ಕಂಟ್ರಿಗೆ ಹೋಗಿ ಅಲ್ಲಿ ಇದ್ಕೊಂಡು ಅಲ್ಲಿ ಎಂಜಾಯ್ ಮಾಡ್ಕೊಂಡು ಸೊ ರಿಟರ್ನ್ ಫ್ಲೈಟ್ ಅಲ್ಲಿ ಬಂದು. ಆವತ್ತು ಸೀನಿಯರ್ಸ್ ಏನ್ ಹೇಳ್ತಿದ್ರು, ಇಲ್ಲ ಹೋಗ್ಬೋದು ಆಗುತ್ತೆ, ನೀನ್ ಮಾಡು ಅಂತ ಹೇಳ್ತಿದ್ರು. ಇವತ್ತು ಕೂಡ ನಿಮ್ಗೆ ಕೂಡ ಸೀನಿಯರ್ಸ್ ಹೇಳ್ತಾರೆ, ನೋಡು ಕಂಪನಿದು ನ್ಯಾಷನಲ್ ಟ್ರಿಪ್ ಇದೆ, ಕಂಪನಿದು ಫಾರಿನ್ ಟ್ರಿಪ್ ಇದೆ, ಈ ತರ ವರ್ಕ್ ಮಾಡು, ನಿನ್ನ ಹತ್ರ ಕೂಡ ಆಗುತ್ತೆ. ಬಟ್ ಇವತ್ತು ಎಷ್ಟೋ ಮಂದಿಗೆ ಡಿಸ್ಟ್ರಿಬ್ಯೂಟರ್ ಈ ತರ ಕೂಡ ಅನ್ಸುತ್ತೆ, ಇದೆಲ್ಲ ನನ್ನ ಹತ್ರ ಆಗುತ್ತಾ, ಇದೆಲ್ಲ ನಾನ್ ಮಾಡ್ಬೋದ. ಆವತ್ತು ಅನ್ಸಿದ್ದು ಇವತ್ತು ನಿಮ್ಗೂ ಕೂಡ ನಿಮ್ಗೆ ಕೂಡ ಅದೇ ತರ ಅನ್ಸ್ಬೋದು. ಬಟ್ ಆಲ್ರೆಡಿ ಅಚೀವ್ ಆಗಿದೆ. ನಾನು ಅನ್ಕೊಂಡೆ ನನ್ನ ಲೈಫ್ ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಕಂಪ್ಲೀಟ್ ಆಯ್ತು. ಬಟ್ ಮತ್ತೆ ಪುನಃ ಹೋಗ್ಲಿಕ್ಕೆ ಆಗುತ್ತಾ ಇಲ್ವಾ, ಮತ್ತೆ ಪುನಃ ಸಿಗುತ್ತಾ ಇಲ್ವಾ. ಬಟ್ ರೀಸೆಂಟ್ಲಿ ಕಂಪನಿ ಟ್ರಿಪ್ ಕೊಟ್ಟಿದ್ರು. ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರ್ಬೋದು, ಕೆಲವೊಂದು ತಿಂಗಳಿಂದ 6 month ಕ್ರೈಟೀರಿಯಾ ಪ್ರಕಾರ ಒಂದು ಟ್ರಿಪ್ ನಡೀತಿತ್ತು. ಮಾರ್ಚ್ ಲಾಸ್ಟ್ ಮಂತ್ ಅಲ್ಲಿ ಮುಗ್ದಿತ್ತು. ಫ್ರಮ್ ದ ಗ್ರಾಸ್ ದೇವರ ದಯದಿಂದ ಅಥವಾ ಗ್ರೇಸ್ ಆಫ್ ಗಾಡ್ ಅಂತ ಹೇಳ್ಬೋದು. ಆ ಟ್ರಿಪ್ ಕೂಡ ಏನಿದೆ ಇವತ್ತು ನಾನು ಅಚೀವ್ಮೆಂಟ್ ಮಾಡಿದೆ. ಕಮಿಂಗ್ 2 to 3 months ಅಲ್ಲಿ ಆ ಟ್ರಿಪ್ ಗೆ ಕೂಡ ನಾವು ಹೋಗ್ತಿದ್ದೇವೆ. ನನ್ನ ಸೆಕೆಂಡ್ ಇಂಟರ್ನ್ಯಾಷನಲ್ ಟ್ರಿಪ್, ನನ್ನ 2ನೇ ಇಂಟರ್ನ್ಯಾಷನಲ್ ಟ್ರಿಪ್ ಅನ್ನು ನಾನು ಕೂಡ ಅಚೀವ್ ಮಾಡಿದೆ. ಬಟ್ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಇವತ್ತು ನಿಮ್ಗೆ ಕೂಡ ಟ್ರೈನಿಂಗ್ ಅಲ್ಲಿ ಹೇಳ್ತಾ ಇದ್ದಾರೆ, ನೀವು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ನಿಮ್ಮ ಹತ್ರ ಕೂಡ ಆಗುತ್ತೆ, ನೀವು ಕೂಡ ಮಾಡ್ಬೋದು. ಇದನ್ನ ಎಲ್ಲೊಂದ್ ಕಡೆ ಸೀನಿಯರ್ಸ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಹೇಳ್ತಾ ಇದ್ದಾರೆ ಅಂದ್ರೆ ಅದು ಅವರ ಲೈಫ್ ಅಲ್ಲಿ ಕೂಡ ಆಗಿದೆ ಅಥವಾ ಅವರ ಲೈಫ್ ಅಲ್ಲಿ ಕೂಡ ಆಗುತ್ತೆ, ಅಂಡ್ ನಿಮ್ಮ ಲೈಫ್ ಅಲ್ಲಿ ಕೂಡ ಆಗುತ್ತೆ ಅಂತ ಒಂದು ಕಾರಣಕ್ಕೋಸ್ಕರ ಹೇಳ್ತಿರುವಂತದ್ದು. ಅವತ್ತು ಕೂಡ ನಮ್ಗೆ ಹೇಳಿದ್ರು, ಆಗುತ್ತೆ, ನೀನ್ ಮಾಡು, ಆಗುತ್ತೆ. ಬಟ್ ಇವತ್ತು 2 ಇಂಟರ್ನ್ಯಾಷನಲ್ ಟ್ರಿಪ್ ಅನ್ನು ಕಂಪ್ಲೀಟ್ ಮಾಡಿದ ವ್ಯಕ್ತಿ, ಪ್ರತಿ ಟೈಮ್ ಅಲ್ಲಿ ನ್ಯಾಷನಲ್ ಟ್ರಿಪ್ ಆಫರ್ ಬಿಟ್ಟ ಪ್ರತಿ ಟೈಮ್ ಅಲ್ಲಿ ನ್ಯಾಷನಲ್ ಟ್ರಿಪ್ ಕಂಪ್ಲೀಟ್ ಮಾಡೋ ವ್ಯಕ್ತಿ. ಇವತ್ತು ನಿಮ್ಮ ಹತ್ರ ಕೂಡ ಪಾಸಿಬಲ್ ಇದೆ ಫ್ರೆಂಡ್ಸ್. ಆವತ್ತು ಸೀನಿಯರ್ಸ್ ಈ ತರ ಹೇಳ್ತಿದ್ರು, ಇಲ್ಲ ನೀನ್ ಮಾಡು ಬಿಸ್ನೆಸ್ ಒಳ್ಳೆ ರೀತಿಯಲ್ಲಿ ಫೋಕಸ್ ಮಾಡು, ನೀನ್ ಬೇರೆ ಪ್ಲೇಸ್ ಅಲ್ಲಿ ಕೂಡ ಬಿಸ್ನೆಸ್ ಆಗುತ್ತೆ, ನೀನ್ ಬೇರೆ ಪ್ಲೇಸ್ ಅಲ್ಲಿ ಕೂಡ ಹೋಗ್ಬೋದು ಅಂತ. ಬಟ್ ಇವತ್ತು ನೋಡ್ಲಿಕ್ಕೆ ಹೋದ್ರೆ ಇವತ್ತು ಎಂಟೈರ್ ಕರ್ನಾಟಕದಲ್ಲಿ ಬೇರೆ ಪ್ಲೇಸ್ ಅಲ್ಲಿ ಇವತ್ತು ನಮ್ಮ ಬಿಸ್ನೆಸ್ ಇವತ್ತು ಎಸ್ಟಾಬ್ಲಿಷ್ ಆಗಿದೆ. ನಾನ್ ನಿಮ್ಗೆ ಹೇಳ್ತಿರುವಂತದ್ದಕ್ಕೆ ಅಷ್ಟೇ, ಸೀನಿಯರ್ಸ್ ಬಿಲೀವ್ ಮಾಡಿ, ಫಾಲೋ ಮಾಡಿ, ಸೀನಿಯರ್ಸ್ ಅನ್ನು ಫಾಲೋ ಮಾಡಿ. ಯಾರೊಬ್ಬ ವ್ಯಕ್ತಿ ಸೀನಿಯರ್ಸ್ ಅನ್ನು ಫಾಲೋ ಮಾಡ್ತಾನೆ, ಸೀನಿಯರ್ ಅನ್ನು ಬಿಲೀವ್ ಮಾಡ್ತಾನೆ, ಅವ್ನು ಡೆಫಿನೆಟ್ಲಿ ಏನಾಗುತ್ತೆ, ಅಚೀವ್ಮೆಂಟ್ ಆಗುತ್ತೆ. ಸೊ ಈಗ ನಿಮ್ಗೆ ನಿಮ್ಮ ಮೈಂಡ್ ಅಲ್ಲಿ ಕ್ವಶನ್ ಬರ್ಬೋದು, ಇಲ್ಲ ಸರ್ ನಾನು ಟ್ರೈ ಮಾಡ್ತಿದ್ದೆ, ನನ್ನ ಹತ್ರ ಆಗ್ತಾ ಇದೆ, ಕೆಲವೊಮ್ಮೆ ಟೀಮ್ ಅವ್ರ ಬರ್ತಾರೆ, ಕೆಲವರು ಟೀಮ್ ಅವ್ರು ಬರ್ತಾ ಇಲ್ಲ, ನಾನು ಇನ್ವಿಟೇಷನ್ಸ್ ಮಾಡ್ತಿದ್ದೇನೆ, STP ಬರ್ತಾ ಇಲ್ಲ. ಇದು ನಿಮ್ಮ ಲೈಫ್ ಅಲ್ಲಿ ಮಾತ್ರ ಆದದಲ್ಲ ಫ್ರೆಂಡ್ಸ್, ನಿಮ್ಮ ಲೈಫ್ ಅಲ್ಲಿ ಮಾತ್ರ ಆಗ್ತಿರುವಂತದ್ದು ಅಲ್ಲ, ಇದು ನಮ್ಮ ಲೈಫ್ ಅಲ್ಲಿ ಅಥವಾ ಬೇರೆ ಸೀನಿಯರ್ಸ್ ನ ಲೈಫ್ ಅಲ್ಲಿ ಆಗ್ತಿರುವಂತದ್ದು. ನಿಮ್ಗೆ ಗೊತ್ತಿರೋ ಪ್ರಕಾರ 2018 August ನಮ್ಮ ಡಿಯರ್ ಲೈಫ್ ಸ್ಟಾರ್ಟ್ ಆದದ್ದು. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ವಿದಿನ್ ಒನ್ ಇಯರ್ ನ ಒಳಗಡೆ, 1.5 year ನ ಒಳಗಡೆ ನೀವು ನೋಡಿರ್ಬೋದು, ಲಾಕ್ ಡೌನ್ ಆಯ್ತು. ಯಾವಾಗ ಫಸ್ಟ್ ಲಾಕ್ ಡೌನ್ ಆಯ್ತು, ಆ ಫಸ್ಟ್ ಲಾಕ್ ಡೌನ್ ಅಲ್ಲಿ ಎಸ್ಪೆಷಲಿ ನನ್ನ ಬಗ್ಗೆ ನಾನು ಹೇಳ್ತಿರುವಂತದ್ದು, ಯಾವಾಗ ಫಸ್ಟ್ ಲಾಕ್ ಡೌನ್ ಆಯ್ತು, ಆ ಲಾಕ್ ಡೌನ್ ಅಲ್ಲಿ ಕೆಲವೊಂದು ಟೀಮ್ಗಳಿತ್ತು. ಬಟ್ ಸೊ ಲಾಕ್ ಡೌನ್ ಅಲ್ಲಿ ಏನು ಕೂಡ ಸಿಚುವೇಶನ್ಸ್ ಇರ್ಲಿಲ್ಲ. ಬಟ್ ಆ ಟೀಮ್ ಏನಾಯ್ತು, ಕೆಲವೊಂದು ಟೀಮ್ ಫಿಲ್ಟರ್ ಆಯ್ತು, ಕೆಲವೊಬ್ರು ಕಸ್ಟಮರ್ ನಮ್ಮ ಜೊತೆ ಕನೆಕ್ಟ್ ಆಗಿದ್ರು, ಆ ಕಸ್ಟಮರ್ ಕೂಡ ಪ್ರಾಡಕ್ಟ್ ಅನ್ನ ತಗೊಳ್ಳೋದಕ್ಕೆ ನಿಲ್ಸಿಬಿಟ್ರು.
ಪರ್ಫಾರ್ಮೆನ್ಸ್ ಈ ಲೆವೆಲ್ ಪರ್ಫಾರ್ಮೆನ್ಸ್ ಇತ್ತು, ಆ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಆಯ್ತು ಲಾಕ್ ಡೌನ್ ಆಯ್ತು. ಬಟ್ ಸೀನಿಯರ್ಸ್ ಯಾವತ್ತೂ ಹೇಳ್ತಾನೆ ನೆವರ್ ಗಿವ್ ಅಪ್, ಇಕ್ಲಿ ಬಿಟ್ಕೊಡ್ಬೇಡ, ಪರ್ಫಾರ್ಮೆನ್ಸ್ ಡೌನ್ ಆಯ್ತಾ ಪುನಃ ಇಕ್ಲಿ ಅಂತ ಮಾಡಿ ಡೆವಲಪ್ ಮಾಡು. ಆ ಕಸ್ಟಮರ್ ಇಕ್ಲಿ ಪ್ರಾಡಕ್ಟ್ ತಗೊಳ್ತಾ ಇಲ್ವಾ, ಹೋಗಿ ಇಕ್ಲಿ ಮಾತಾಡಿ ಅವ್ರಿಗೆ ಇಕ್ಲಿ ಫಾಲೋ ಅಪ್ ಮಾಡಿ. ಇಲ್ಲ ಇಕ್ಲಿ ಅಲ್ಲಿಂದ ಆಗ್ಲಿಲ್ವಾ, ಬೇರೆ ಕಸ್ಟಮರ್ ಕ್ರಿಯೇಟ್ ಮಾಡಿ, ಬೇರೆ ಡಿಸ್ಟ್ರಿಬ್ಯೂಟರ್ಸ್ ಕ್ರಿಯೇಟ್ ಮಾಡಿ, ಬಟ್ ಗಿವ್ ಅಪ್ ಮಾಡ್ಬೇಡ. ಎರಡೆರಡು ಲಾಕ್ ಡೌನ್ ಅಲ್ಲಿ ಆದಾಗ ಕೂಡ ಪರ್ಫಾರ್ಮೆನ್ಸ್ ಡೌನ್ ಆದಾಗ ಕೂಡ ಇಕ್ಲಿ ಎರಡೆರಡು ಲಾಕ್ ಡೌನ್ ಅಲ್ಲಿ ಪುನಃ ಇಕ್ಲಿ ನಾವು ಬಿಸ್ನೆಸ್ ಅನ್ನು ಪಿಕಪ್ ಮಾಡಿದ್ವಿ. ಇವತ್ತು ನಾನು ನಿಮ್ಗೆ ಕೂಡ ಅದನ್ನು ಹೇಳ್ತಿರುವಂತದ್ದು. ಏನ್ ಹೇಳ್ತಿದ್ದಾನಂದ್ರೆ, ನಿಮ್ಮ ಟೀಮ್ ಬರ್ತಾ ಇಲ್ಲ, ನಿಮ್ಮ ಟೀಮ್ ಫಿಲ್ಟ್ರೇಷನ್ ಆಗ್ತಾ ಉಂಟು, ನಿಮ್ಮ ಕಸ್ಟಮರ್ ನಿಮ್ಗೆ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾ ಇಲ್ಲ, ಅವ್ರ ಪ್ರಾಡಕ್ಟ್ ತಗೊಳ್ಳೋದು ನಿಲ್ಸಿದ್ರು ಅಂತ ನೀವು ಬೇಜಾರ್ ಮಾಡ್ಕೊಳ್ಳಿಕ್ಕೆ ಏನು ಕೂಡ ಇಲ್ಲ. ಅವ್ರು ಇಲ್ಲ ಅಂದ್ರೆ ಏನಾಯ್ತು, ಬೇರೆಯವರು. ಇಂಡಿಯಾದಲ್ಲಿ ಜನಸಂಖ್ಯೆಗೆ ಬರಗಾಲ ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಕೂಡ ಜನಸಂಖ್ಯೆಗೆ ಬರಗಾಲ ಇಲ್ಲ. ಯಾಕಂದ್ರೆ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ತುಂಬಾನೇ ಜಾಸ್ತಿ ಇದೆ. 130 ಕೋಟಿಗಿಂತ ಜಾಸ್ತಿ ಪಾಪ್ಯುಲೇಷನ್ ಇರೋ ಭಾರತ ದೇಶದಲ್ಲಿ ನಾವು ಬಿಸ್ನೆಸ್ ಮಾಡ್ತಿದ್ದೇವೆ, ಅದರಲ್ಲಿ ನೀವು ಬಿಸ್ನೆಸ್ ಮಾಡ್ತಿದ್ರ. ಕರ್ನಾಟಕದಲ್ಲಿ 7 to 8 crores 7ರಿಂದ 8 ಕೋಟಿ ತನಕ ಪಾಪ್ಯುಲೇಷನ್ಸ್ ಇದೆ. ಅವ್ರಿಲ್ಲ ಅಂದ್ರೆ ಡೆಫಿನೆಟ್ಲಿ ಬೇರೆಯವರ ಮುಖಾಂತರ ಡೆಫಿನೆಟ್ಲಿ ಬಿಸ್ನೆಸ್ ತೆಗಿಬಹುದು. ಬಟ್ ಸುಮ್ನೆ ಕುತ್ಕೊಳ್ಳಿಕ್ ಹೋಗ್ಬೇಡಿ. ಇವತ್ತು ಅದೇ ಹೋಪ್ ಅನ್ನು ಇಟ್ಕೊಂಡು, ಅದೇ ಬಿಲೀವ್ ಅನ್ನು ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಆಲ್ರೆಡಿ ನಿಮ್ಗೆ ಗೊತ್ತುಂಟು, ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬಂದ್ವಿ. ಸ್ಟೆಪ್ ಬೈ ಸ್ಟೆಪ್ ಬಿಸ್ನೆಸ್ ಅನ್ನು ಪಿಕಪ್ ಇಡ್ತೀವಿ. ಸೊ ನಮ್ಮ ಕಂಪನಿಯ ಫಸ್ಟ್ ಲೆವೆಲ್ ನಿಮ್ಗೆ ಗೊತ್ತಿದೆ ಬ್ರಾಂಡ್ ಅಂಬಾಸಿಡರ್ ಐತಿ. ಸೆಕೆಂಡ್ ಲೆವೆಲ್ ನಿಮ್ಗೆ ಗೊತ್ತಿರೋ ಪ್ರಕಾರ ರೂಬಿ ಅಂಬಾಸಿಡರ್. ಕಂಪನಿಯ ಥರ್ಡ್ ಲೆವೆಲ್ ಬರುತ್ತೆ ಕಂಪನಿಯ ಸಫಾರ್ ಅಂಬಾಸಿಡರ್. ಕಂಪನಿಯ ಫೋರ್ತ್ ಲೆವೆಲ್ ಬರುತ್ತೆ ಕಂಪನಿಯ ಡೈಮಂಡ್ ಅಂಬಾಸಿಡರ್. ಅಂಡ್ ಕಂಪನಿ ನೆಕ್ಸ್ಟ್ ಲೆವೆಲ್ ಬರುತ್ತೆ ದಟ್ ಇಸ್ ಎ ರಾಯಲ್ ಡೈಮಂಡ್ ಅಂಬಾಸಿಡರ್. ಪ್ರತಿ ಟೈಮ್ ಅಲ್ಲಿ ಫೈಟ್ ಮಾಡ್ತಿದ್ವಿ. ನಾನು ಕಂಪನಿಯಲ್ಲಿ ಬ್ರಾಂಡ್ ಅಂಬಾಸಿಡರ್ ಆಗ್ಬೇಕಂತ ಪ್ರತಿ ಟೈಮ್ ಅಲ್ಲಿ ಫೈಟ್ ಮಾಡ್ತಿದ್ವಿ. ಫೈಟ್ ಮಾಡ್ತಾ ಆ ಬ್ರಾಂಡ್ ಅಂಬಾಸಿಡರ್ ಲೆವೆಲ್ಗೆ ಏನ್ ಟೀಮ್ ಬೇಕು, ಆ ಬ್ರಾಂಡ್ ಅಂಬಾಸಿಡರ್ ಲೆವೆಲ್ಗೆ ಏನ್ ಪರ್ಫಾರ್ಮೆನ್ಸ್ ಬೇಕು, ಅದನ್ನ ಕ್ರಿಯೇಟ್ ಮಾಡ್ತಾ ನನ್ನ ಲೈಫ್ ನ ಬ್ರಾಂಡ್ ಅಂಬಾಸಿಡರ್ ಕೂಡ ನಮ್ಮ ಬಿಗಿನಿಂಗ್ ಅಲ್ಲಿ ನಾವು ಕಂಪ್ಲೀಟ್ ಮಾಡಿದ್ವಿ. ನಾನು ಕಂಪ್ಲೀಟ್ ಮಾಡಿದೆ ನಮ್ಮ ಕಂಪನಿ ಬ್ರಾಂಡ್ ಅಂಬಾಸಿಡರ್. ಸೊ ನಮ್ಮ ಡ್ರೀಮ್ ದೊಡ್ಡದಿದೆ. ನಾವು ಚಿಕ್ಕ ಡ್ರೀಮ್ ಅಲ್ಲ, ನಮ್ಮ ಡ್ರೀಮರ್ಸ್ ನಮ್ಮ ಕನಸುಗಳನ್ನ ನೋಡುವವರು. ಯಾವಾಗ ಬ್ರಾಂಡ್ ಅಂಬಾಸಿಡರ್ ಕಂಪ್ಲೀಟ್ ಆಯ್ತು, ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಇತ್ತು ನನ್ನ ಕಂಪನಿಯ ಸೆಕೆಂಡ್ ಲೆವೆಲ್, ನಾನು ಕೂಡ ರೂಬಿ ಅಂಬಾಸಿಡರ್ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ. ಹಾಗಾದ್ರೆ ನಾನು ರೂಬಿ ಅಂಬಾಸಿಡರ್ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂದ್ರೆ ಇವತ್ತೇ ಕೆಲಸ ಮಾಡ್ತಿದ್ದೇನೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಾನು ಕೆಲಸ ಮಾಡ್ಬೇಕು ಆ ರೂಬಿ ಅಂಬಾಸಿಡರ್ಗೋಸ್ಕರ. ಅದಕ್ಕೋಸ್ಕರ ಏನ್ ಕೆಲಸ ಮಾಡ್ಬೇಕಿತ್ತು, ಆ ಕೆಲಸ ಕೂಡ ಕ್ರಿಯೇಟ್ ಮಾಡ್ತಾ ಹೋದ್ವಿ. ಟೀಮ್ ಅನ್ನು ತೆಗಿತಾ ಹೋದ್ವಿ, ನೆಟ್ವರ್ಕ್ ಅನ್ನು ತೆಗಿತಾ ಹೋದ್ವಿ, ಕಸ್ಟಮರ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಹೋದ್ವಿ. ಮಾಡ್ತಾ ಕಂಪನಿಯ ಸೆಕೆಂಡ್ ಪ್ರಮೋಷನ್ ಲೆವೆಲ್ ರೂಬಿ ಅಂಬಾಸಿಡರ್ ಕೂಡ ಕಂಪ್ಲೀಟ್ ಮಾಡಿದ್ವಿ. ರೂಬಿ ಅಂಬಾಸಿಡರ್ ಕಂಪ್ಲೀಟ್ ಮಾಡಿದ ನಂತರ ಮತ್ತೆ ಅನಿಸ್ತು ಇಲ್ಲ ನನ್ನ ಕಂಪನಿ ಇದೆ ಥರ್ಡ್ ಪ್ರಮೋಷನ್ ಪಿನ್ ಲೆವೆಲ್, ನಾನು ಸಫಾರ್ ಅಂಬಾಸಿಡರ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ. ಯಾಕೆಂದ್ರೆ ಸೀನಿಯರ್ ಹೇಳ್ತಿದ್ರು ಸಫಾರ್ ಅಂಬಾಸಿಡರ್ ಲೆವೆಲ್ ನಿಂಗೆ ಕಂಪ್ಲೀಟ್ ಮಾಡು, ಅಲ್ಲಿಂದ ನಿನ್ಗೆ ಕಾರ್ ಫಂಡ್ ಸಿಗುತ್ತೆ ಅಂತ. ಇವತ್ತು ನಿಮ್ಗೆ ಕೂಡ ಸೀನಿಯರ್ಸ್ ಹೇಳ್ತಿರ್ಬೋದು, ಸಫಾರ್ ಅಂಬಾಸಿಡರ್ ಲೆವೆಲ್ ಇಂದ ಕಾರ್ ಫಂಡ್ ಸ್ಟಾರ್ಟ್ ಆಗುತ್ತೆ. ನಾವು ಅದಕ್ಕೋಸ್ಕರ ಕೂಡ ಫೈಟ್ ಮಾಡಿದ್ವಿ. ಆ ಸಫಾರ್ ಅಂಬಾಸಿಡರ್ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂದ್ರೆ ಇನ್ನೂ ಬೆಸ್ಟ್ ಲೆವೆಲ್ ಅಲ್ಲಿ, ಇನ್ನು ಜಾಸ್ತಿ ಲೆವೆಲ್ ಅಲ್ಲಿ, ಇನ್ನು ಡೆಡಿಕೇಶನ್ ಲೆವೆಲ್ ಅಲ್ಲಿ, ಇನ್ನು ಡೆಡಿಕೇಶನ್ ಕೊಡ್ತಾ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಕೆಲಸ ಮಾಡ್ತಾ ಈ ತರ ಕೂಡ ದಿನ ಬಂತು. ನಮ್ಮ ಲೆವೆಲ್ ಇದೆ, ನನ್ನ ಲೈಫ್ ಅಲ್ಲಿ ಆ ಸಫಾರ್ ಅಂಬಾಸಿಡರ್ ಕೂಡ ಕಂಪ್ಲೀಟ್ ಮಾಡೋ ದಿನ ಕೂಡ ಬಂತು. ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಮುಗಿಸಿದ್ಬೇಕು. ಸೀನಿಯರ್ ಹೇಳ್ತಿದ್ರು ಇಲ್ಲಿಗೆ ಮುಗಿಸ್ಬೇಡ, ನೀನ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಪ್ರಮೋಷನ್ ಪಿನ್ ಲೆವೆಲ್ ಡೈಮಂಡ್ ಅಂಬಾಸಿಡರ್ ಅದನ್ನ ಕಂಪ್ಲೀಟ್ ಮಾಡು. ಅದ್ರಲ್ಲಿ ನಿಂಗೆ ಸ್ಟಾರ್ಟ್ ಆಗುತ್ತೆ ಹೌಸ್ ಫಂಡ್ ಸ್ಟಾರ್ಟ್ ಆಗುತ್ತೆ. ನೀನ್ ಮನೆ ಕಟ್ಲಿಕ್ಕೆ ನಿಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೌಸ್ ಫಂಡ್ ಅನ್ನಕ್ಲಿ ಅಂತ ಮಾಡ್ಬೋದು, ಅಚೀವ್ ಮಾಡ್ಬೋದು ಅಂತ. ಹಾಗಾದ್ರೆ ನನ್ಗೆ ಈಗ ಈ ತರ ಆ ಟೈಮಲ್ಲಿ ಈ ತರ ಹಾಗಾದ್ರೆ ನಾನು ಸಫಾರ್ ಅಂಬಾಸಿಡರ್ ಲೆವೆಲ್ ಅಲ್ಲಿ ಕೆಲಸ ಯಾವ ಲೆವೆಲ್ ಕೆಲಸ ಮಾಡ್ತಿದ್ದೆ ಅದಕ್ಕಿಂತ ಬೆಸ್ಟ್ ನೀನು ಕೂಡ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ನಾನು ಕೆಲಸ ಮಾಡ್ಬೇಕಾಗತ್ತೆ. ನಾನು ಡೈಮಂಡ್ ಅಂಬಾಸಿಡರ್ ಕಂಪ್ಲೀಟ್ ಮಾಡ್ಬೇಕು ಅಂತ ಕೆಲಸ ಸ್ಟಾರ್ಟ್ ಮಾಡಿದೆ. ಡೈಮಂಡ್ ಅಂಬಾಸಿಡರ್ಗೆ ಎಲ್ಲಿ ನೆಟ್ವರ್ಕ್ ತೆಗಿಬೇಕು, ಫಸ್ಟ್ ಲೆಗ್ ನ ನೆಟ್ವರ್ಕ್ ಅನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಬೇಕು, ಸೆಕೆಂಡ್ ಲೆಗ್ ನ ನೆಟ್ವರ್ಕ್ ಅನ್ನು ಇನ್ನೂ ಡೆವಲಪ್ ಮಾಡ್ಬೇಕು, ಥರ್ಡ್ ಲೆಗ್ ನ ನೆಟ್ವರ್ಕ್ ಅನ್ನು ಇನ್ನೂ ಬೆಸ್ಟ್ ಲೆವೆಲ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕು, ಫೋರ್ತ್ ಲೆಗ್ ನ ನೆಟ್ವರ್ಕ್ ಅನ್ನು ಇನ್ನೂ ಬೆಸ್ಟ್ ಲೆವೆಲ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕು ಅಂತ ಪೂರಾ ಫೈಟ್ ಮಾಡಿದ್ವಿ. ಅದಕ್ಕೇನು ಲಿಸ್ಟ್ ಬಿಲ್ಡಿಂಗ್ ಮಾಡ್ಬೇಕು, ಅದಕ್ಕಿಂತ ಸ್ಟ್ರೇಂಜರಿಂಗ್ ಮಾಡ್ಬೇಕು, ಅದಕ್ಕಿಂತ ಖುದ್ದಿ ಪರ್ಸನಲ್ ಇನ್ವಿಟೇಷನ್ಸ್ ಮಾಡ್ಬೇಕು, ಪರ್ಸನಲ್ STP ಮಾಡ್ಬೇಕು. ಅದನ್ನೆಲ್ಲ ಮಾಡ್ತಾ ಡೈಮಂಡ್ ಅಂಬಾಸಿಡರ್ ಕೂಡ ಕಂಪ್ಲೀಟ್ ಮಾಡಿದ್ವಿ. ಇವಾಗ ಡ್ರೀಮ್ ಇನ್ನೂ ದೊಡ್ಡದಾಗಿದೆ ಫ್ರೆಂಡ್ಸ್. ಈಗ ಡ್ರೀಮ್ ಇನ್ನೂ ದೊಡ್ಡದಾಗಿದೆ. ಯಾಕಂತ ಹೇಳಿದ್ರೆ ನನ್ನ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಇದೆ. ನಮ್ಮ ಕಂಪನಿಯ ನೆಕ್ಸ್ಟ್ ಪ್ರಮೋಷನ್ ಲೆವೆಲ್ ರಾಯಲ್ ಡೈಮಂಡ್.
ಇವತ್ತು ವರ್ಕ್ ಮಾಡ್ತಿದ್ದೇವೆ ನಮ್ಮ ಕಂಪನಿಯ ನೆಕ್ಸ್ಟ್ ರಾಯಲ್ ಡೈಮಂಡ್ ಅಂಬಾಸಿಡರ್ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೋಸ್ಕರ ಇವತ್ತು ನಾವು ಫೈಟ್ ಮಾಡ್ತಿದ್ದೇವೆ. ಸೊ ಇವತ್ತು ನಾನ್ ನಿಮ್ಗೆ ಕೂಡ ಹೇಳುದು ಫ್ರೆಂಡ್ಸ್, ಇವತ್ತು ನಿಮ್ಮ ಜರ್ನಿ ಮೇ ಬಿ ವೆಲ್ಕಮ್ ಬೋನಸ್ ಆಗಿರ್ಬೋದು, ಇವತ್ತು ನಿಮ್ಮ ಜರ್ನಿ ಮೇ ಬಿ ಸ್ಟಾರ್ ಬೋನಸ್ ಆಗಿರ್ಬೋದು ಅಥವಾ ಬಿಲ್ಡಪ್ ಬೋನಸ್ ಆಗಿರ್ಬೋದು. ದಿಸ್ ಇಸ್ ನಾಟ್ ಎಂಡ್, ಇಲ್ಲಿಗೆ ಎಂಡ್ ಆಗಲ್ಲ. ಅಥವಾ ಇವತ್ತು ನೀವು ಬ್ರಾಂಡ್ ಅಂಬಾಸಿಡರ್ ಅಲ್ಲಿ ಇರ್ಬೋದು, ಇವತ್ತು ನೀವು ರೂಬಿ ಅಂಬಾಸಿಡರ್ ಅಲ್ಲಿ ಇರ್ಬೋದು, ಇವತ್ತು ನೀವು ಮೇ ಬಿ ಸಫಾರ್ ಅಂಬಾಸಿಡರ್ ಅಲ್ಲಿ ಇರ್ಬೋದು. ದೊಡ್ಡದಾಗಿ ಆಲೋಚನೆ ಮಾಡಿ, ದೊಡ್ಡದಾಗಿ ಡ್ರೀಮ್ ನೋಡಿ, ಆ ಡ್ರೀಮಿಗೆ ತಕ್ಕಂತ ಕೆಲಸ. ಡ್ರೀಮ್ ದೊಡ್ಡದಿದ್ರೆ ಕೆಲಸ ಕೂಡ ದೊಡ್ಡ ರೀತಿಯಲ್ಲಿ ಆಗ್ಬೇಕು. ಡ್ರೀಮ್ ದೊಡ್ಡದ್ ಇಟ್ಕೊಂಡು ಕೆಲಸ ಚಿಕ್ಕ ರೀತಿಯಲ್ಲಿ ಮಾಡಿದ್ರೆ, ಆ ಕೆಲಸ ಚಿಕ್ಕ ರೀತಿಯಲ್ಲಿ ಕೆಲಸ ಮಾಡಿದ್ರೆ ನೀವು ಕೆಲಸ ಏನ್ ಮಾಡ್ತೀರಾ ಅದರ ಲೆವೆಲ್ಗೆ ಮಾತ್ರ ನೀವು ಹೋಗ್ಬೋದು. ಬಟ್ ನೀವು ಇಟ್ಟ ಟಾರ್ಗೆಟ್ಗೆ ಯಾವತ್ತೂ ಕೂಡ ಹೋಗ್ಲಿಕ್ಕೆ ಸಾಧ್ಯ. ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಎಲ್ಲಿಂದ ವೆಲ್ಕಮ್ ಬೋನಸ್ ನೀವು ಕೂಡ ಜರ್ನಿ ಸ್ಟಾರ್ಟ್ ಮಾಡಿದ್ರಿ, ಅಲ್ಲಿಂದ ನಾವು ಕೂಡ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿಂದ ನೀವು ಬ್ರಾಂಡ್ ಅಂಬಾಸಿಡರ್ ಸ್ಟಾರ್ಟ್ ಮಾಡಿದ್ವಿ, ಅಲ್ಲಿಂದ ಕೂಡ ನಾವು ಕೂಡ ಬ್ರಾಂಡ್ ಅಂಬಾಸಿಡರ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಇವತ್ತು ಏನಿದೆ ಡೈಮಂಡ್ ತನಕ ರೀಚ್ ಆಗಿ ಕಮಿಂಗ್ ರೀಸೆಂಟ್ಲಿ ಒಂದು 2 to 3 months ಅಲ್ಲಿ ಮೇ ಬಿ ಡೈಮಂಡ್ ಅಂಬಾಸಿಡರ್ ನ ಆ ಲೆವೆಲ್ ನ ಟೀಮ್, ಆ ಲೆವೆಲ್ ನ ಪರ್ಫಾರ್ಮ್ ವಿತ್ ಏನಿದೆ ರಾಯಲ್ಟಿ ಟಾರ್ಗೆಟ್ ಅನ್ನು ಹಿಡ್ಕೊಂಡು ನಾವು ಇವತ್ತು ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡ್ತಿದ್ವಿ. ಸೊ ಇದು ನಮ್ಮಿಂದ ಮಾತ್ರ ಸಾಧ್ಯ ಆಗುದಿಲ್ಲ ಫ್ರೆಂಡ್ಸ್, ಇದು ನಿಮ್ಮಿಂದ ಕೂಡ ಸಾಧ್ಯ ಆಗುತ್ತೆ. ನಾವೇನ್ ಮಾಡಿದ್ವಿ ಅದನ್ನೇ ನೀವು ಕೂಡ ಮಾಡಿದ್ರೆ ನಿಮ್ಮ ಹತ್ರ ಕೂಡ ಡೆಫಿನೆಟ್ಲಿ ಆಗುತ್ತೆ. ನಾವೇನು ಕೂಡ ಮಾಡ್ಲಿಲ್ಲ, ನಾವ್ ಸೀನಿಯರ್ ಅನ್ನು ಕರೆಕ್ಟ್ ಆಗಿ ಫಾಲೋ ಮಾಡಿದ್ವಿ. ಸೀನಿಯರ್ ಏನ್ ಹೇಳಿದ್ರಲ್ಲ ಅದೇ ಪ್ರಕಾರಕ್ಕೆ ಏನಿದೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಸೀನಿಯರ್ ಇದನ್ನ ಇಷ್ಟು ಗಂಟೆ ಬಾ ಅಂತ ಹೇಳಿದ್ರೆ ಅಷ್ಟು ಗಂಟೆ ಗುರುಕುಲಲ್ಲಿ ಇದ್ವಿ. ಸೀನಿಯರ್ ಇದು ವರ್ಕ್ 4 ಬೇಸಿಕ್ ವರ್ಕ್ ಅನ್ನು ಮಾಡ್ಲಿಕ್ಕೆ ಹೇಳಿದ್ರೆ ಆ 4 ಬೇಸಿಕ್ ವರ್ಕ್ ಗೆ ಡೆಡಿಕೇಶನ್ಸ್ ಕೊಡ್ಬೇಕು. ಸೀನಿಯರ್ ನ ಅಗೇನ್ಸ್ಟ್ ಯಾವತ್ತೂ ಕೂಡ ಹೋಗ್ಲಿಲ್ಲ. ಸೀನಿಯರ್ ಅನ್ನ ಬ್ಲೈಂಡ್ ಬಿಲೀವ್ ಮಾಡಿದ್ವಿ. ಸೀನಿಯರ್ ಅನ್ನ ಬ್ಲೈಂಡ್ ಬಿಲೀವ್ ಮಾಡ್ತಾ ಅವ್ರ ಏನ್ ಹೇಳ್ತಾರಲ್ಲ ಆ ಪ್ರತಿಯೊಂದು ವರ್ಕ್ ಅನ್ನ ಫಾಲೋ ಮಾಡ್ತಾ ಇವತ್ತು ಇಲ್ಲಿ ತನಕ ರೀಚ್ ಆಗಿದೆ. ಇನ್ನು ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಅಚೀವ್ಮೆಂಟ್ಸ್ ನ್ಯಾಷನಲ್ ಟ್ರಿಪ್ ಆಗಿದೆ ಫ್ರೆಂಡ್ಸ್, ಅಚೀವ್ಮೆಂಟ್ ಫಾರಿನ್ ಟ್ರಿಪ್ ಆಗಿದೆ. ಅಚೀವ್ಮೆಂಟ್ಸ್ ಮೊಬೈಲ್ ಅಚೀವ್ಮೆಂಟ್ಸ್ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅಚೀವ್ಮೆಂಟ್ಸ್ ನಮ್ಮದು ಆಗುದಕ್ಕಿಂತ, ನಮ್ಮದು ಆಗಿದೆ ಅನ್ನು ಹೇಳುದಕ್ಕಿಂತ ನಮ್ಮ ಟೀಮ್ ಅಲ್ಲಿ ಕೂಡ ಏನಿದೆ ಅಚೀವ್ಮೆಂಟ್ಸ್ ಆಗಿದೆ. ಡಿಯರ್ ಲೈಫ್ ಅಲ್ಲಿ ನಮ್ಮ ಟೀಮ್ ಅಲ್ಲಿ ತಾರನಾಥ್ ಸರ್ ಇದ್ದಾರೆ, ಅವ್ರು ನನ್ನ ಟೀಮ್ ಅಲ್ಲಿ ಕಾರ್ಯಚುವರ್ ಆಗಿದ್ದಾರೆ. ವಿವೇಕ್ ಸರ್ ಇದ್ದಾರೆ, ವಿವೇಕ್ ಸರ್ ಮತ್ತೆ ಶಿವಯೋಗಿ ಸರ್ ಅವರು ಕೂಡ ಕಾರ್ಯಚುವರ್. ಆನಂದ್ ಸರ್ ಇದ್ದಾರೆ, ಅವರು ಕೂಡ ಕಾರ್ಯಚುವರ್. ಈ ತರ ಸೊ ನಮ್ಮ ಟೀಮ್ ಅಲ್ಲಿ ಎಷ್ಟೋ ಮಂದಿ ಕಾರ್ಯಚುವರ್ಸ್ ಇದ್ದಾರೆ, ಎಷ್ಟೋ ಮಂದಿ ಬೈಕ್ ಎಚುವರ್ಸ್ ಕೂಡ ನಮ್ಮ ಟೀಮ್ ಅಲ್ಲಿ ಇದ್ದಾರೆ. ಬಟ್ ಇವತ್ತು ನಾನ್ ನಿಮ್ಗೆ ಕೂಡ ಹೇಳುದಿಕ್ಲಿ ಇದನ್ನೇ, ಆವತ್ತು ಸರ್ ಹೇಳ್ತಿದ್ರು ಆಗುತ್ತೆ ನೀನ್ ಮಾಡು ಅಂತ, ಅದನ್ನ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದವನು ಇವತ್ತೊಂದು ಸಲ ಹಿಂದೆ ತಿರುಗಿ ನೋಡಿದ್ರೆ ಡೆಫಿನೆಟ್ಲಿ ಎಲ್ಲ ಕೂಡ ಆಗಿದೆ. ಇವತ್ತು ನಿಮ್ಗೆ ಹೇಳ್ತಿದಾರ ಅಂದ್ರೆ ನಿಮ್ಮ ಹತ್ರ ಕೂಡ ಆಗುತ್ತೆ, ನೀವು ಕೂಡ ಮಾಡಬಹುದಕ್ಕೆ. ಹಾಗಾದ್ರೆ ಫ್ರೆಂಡ್ಸ್ ನೀವು ಇನ್ನು ಏನ್ ಮಾಡ್ಬೇಕು, ಏನ್ ಹೇಳಿದಾರಲ್ಲ ಅದೇ ಪ್ರಕಾರ ಅಂತ ಮಾಡಿ ಹೋಗಿ ಡೆಫಿನೆಟ್ಲಿ ಆಗುತ್ತೆ. ಇವತ್ತು ನೀವು ಕೇಳಿದ್ರೆ ಸಕ್ಸಸ್ ನ ಸೀಕ್ರೆಟ್ ಏನಂತ ನೀವು ನನ್ನ ಹತ್ರ ಕೇಳಿದ್ರೆ, ಸಕ್ಸಸ್ ಗೆ ಸೀಕ್ರೆಟ್ ಅನ್ನೋದೇನು ಕೂಡ ಇಲ್ಲ. ಬಟ್ ಒಂದು ಮಾತಿದೆ ಸಕ್ಸಸ್ ಡಿಮಾಂಡ್ ಸ್ಯಾಕ್ರಿಫೈಸಸ್. ಸಕ್ಸಸ್ ಡಿಮಾಂಡ್ ಸ್ಯಾಕ್ರಿಫೈಸಸ್. ಕನ್ನಡದಲ್ಲಿ ಹೇಳುದಾದ್ರೆ ಯಶಸ್ಸು ಏನಾಗುತ್ತಂದ್ರೆ ತ್ಯಾಗವನ್ನು ಬಯಸುತ್ತದೆ. ನಿಮ್ಮ ಹತ್ರ ತ್ಯಾಗ ಏನಾಗುತ್ತೆ ಕೇಳುತ್ತೆ. ನಿಮ್ಗೆ ಸಕ್ಸಸ್ ಬೇಕು ಅಂದ್ರೆ, ಈಗ ನಿಮ್ಮ ಹತ್ರ ಯಾರತ್ತಾದ್ರೂ ಈ ಕ್ವಶನ್ ಕೇಳಿದ್ರೆ ನೀನ್ ಸಕ್ಸಸ್ಫುಲ್ ಆಗ್ಬೇಕಂತ ಇದೆಯಾ ಇಲ್ವಾ ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಏನ್ ಹೇಳ್ತಾರೆ, ಆಗ್ಬೇಕು ಅಂತ ಹೇಳ್ತಾರೆ. ಇವತ್ತು ನಿಮ್ಮ ಹತ್ರ ಕೂಡ ಆ ಕ್ವಶನ್ ನಾನು ಕೇಳ್ತೇನೆ, ಸಕ್ಸಸ್ ಆಗ್ಬೇಕಾ ಬೇಡವಾ? ಆಗ್ಬೇಕು. ಹಾಗಾದ್ರೆ ಸಕ್ಸಸ್ ಡಿಮಾಂಡ್ ಸ್ಯಾಕ್ರಿಫೈಸಸ್. ಯಶಸ್ಸು ತ್ಯಾಗವನ್ನು ಬಯಸುತ್ತದೆ. ನೀವು ತ್ಯಾಗ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿದ್ರೆ ಹಾಗಾದ್ರೆ ನೀವು ಸಕ್ಸಸ್ಫುಲ್ ಆಗ್ಬೋದು. ಹಾಗಾದ್ರೆ ನೀವು ತ್ಯಾಗ ಏನ್ ಮಾಡ್ಬೇಕಾಗುತ್ತೆ? ಸೊ ತ್ಯಾಗ ಏನ್ ಮಾಡ್ಬೇಕಂದ್ರೆ ನೀವು ಈ ಬಿಸ್ನೆಸ್ಗೋಸ್ಕರ ಡೆಡಿಕೇಶನ್ ಆಗಿರ್ಬೇಕು. ಅಂದ್ರೆ ನನ್ನ ಪ್ರಕಾರ ನೀವು ತ್ಯಾಗ ಏನಂತ ನೀವು ನನ್ನ ಹತ್ರ ಕೇಳಿದ್ರೆ, ಪ್ರಯಾರಿಟಿ ಲಿಸ್ಟ್ ಏನಿದೆ ಆ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಡಿಯರ್ ಲೈಫ್ಗೆ ನೀವು ಚಾನ್ಸ್, ನಿಮ್ಮ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಡಿಯರ್ ಲೈಫ್ಗೆ ಫಸ್ಟ್ ಪ್ಲೇಸ್ ಕೊಡುವಂಥದ್ದು. ಥಿಂಕ್ ಡಿಯರ್ ಲೈಫ್, ಟಾಕ್ ಡಿಯರ್ ಲೈಫ್, ಫೀಲ್ ಡಿಯರ್ ಲೈಫ್. ಅಂದ್ರೆ ನೀವು ಯಾವಾಗ್ಲೂ ಕೂಡ ಡಿಯರ್ ಲೈಫ್ ನ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಮಾತಾಡುವಾಗ ಡಿಯರ್ ಲೈಫ್ ನ ಬಗ್ಗೆ ಮಾತಾಡುವಂಥದ್ದು. ಯಾವಾಗ ಡಿಯರ್ ಲೈಫ್ ನಿಮ್ಮದು ಪ್ರಯಾರಿಟಿ ಆಗಿರುತ್ತಲ್ಲ, ಸೊ ಡೆಫಿನೆಟ್ಲಿ ನೀವು ಕೂಡ ಕ್ಲೀನ್ ಆಗ್ಬೋದು, ಸಕ್ಸಸ್ಫುಲ್ ಆಗ್ಬೋದು. ಇದು ಹೇಗೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ನನ್ನ ಲೈಫ್ ಅಲ್ಲಿ ನಾನು ಹೇಗೆ ಪ್ರಯಾರಿಟಿ ಕೊಡ್ತಿದ್ದೆ ಅಂತ ನಾನು ಹೇಳ್ತೇನೆ. ನಮ್ಮ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಆಗ್ತಿದ್ದಾಗ ನಾನು ಫಂಕ್ಷನ್ಗೆ ಪ್ರಯಾರಿಟಿ ಕೊಡ್ತಿರ್ಲಿಲ್ಲ. ನಾನು ಪ್ರಯಾರಿಟಿ ಕೊಟ್ಟಿದ್ದಕ್ಕೆ ಡಿಯರ್ ಲೈಫ್ಗೆ ಪ್ರಯಾರಿಟಿ ಕೊಟ್ಟದ್ದು. ನನ್ನ ಊರಲ್ಲಿ ಎಷ್ಟೋ ಫಂಕ್ಷನ್ ಆಗಿತ್ತು, ಪ್ಲಸ್ ನಿಮ್ಮ ಊರಲ್ಲಿ ಆ ಊರಿನ ಜಾತ್ರೆ ಆಗುತ್ತೆ ಅಥವಾ ಊರಿನ ತೇರ ಆಗುತ್ತೆ, ಅದು ಯಾವುದೇ ತರದಕ್ಕೆ ಏನಿದೆ ಫೆಸ್ಟಿವಲ್ ಆಗುತ್ತೆ. ಮನೆಯಲ್ಲಿ ಪ್ರತಿ ಇದಕ್ಕೆ ಫೆಸ್ಟಿವಲ್ ಆಗುತ್ತೆ, ದೀಪಾವಳಿ ಆಗುತ್ತೆ ಅಥವಾ ಗಣೇಶ ಹಬ್ಬ ಆಗುತ್ತೆ, ಇನ್ನು ಬೇರೆ ಬೇರೆ ತರದಲ್ಲಿ ಹಬ್ಬಗಳು ಬರುತ್ತೆ. ಬಟ್ ಆ ಹಬ್ಬಗಳು ಬಂದಾಗ ಕೂಡ ನಾವ್ ಡಿಯರ್ ಲೈಫ್ಗೆ ನೀವು ಪ್ರಯಾರಿಟಿ ಕೊಡ್ತದೆ.
ಫೆಸ್ಟಿವಲ್ ನಾವು ಪ್ರಯಾರಿಟಿ ಕೊಡ್ತಿರ್ಲಿಲ್ಲ, ಮನೆಗೆ ಹೋಗ್ತಿರ್ಲಿಲ್ಲ, ಮನೆಯನ್ನು ಬಿಟ್ಟು ಹೊರಗಡೆ ಇದೆ ಕೆಲ್ಸಕ್ಕೋಸ್ಕರ ನಾವು ಮಾಡಿದ್ವಿ. ಡಿಯರ್ ಲೈಫಿಗೆ ಪ್ರಯಾರಿಟಿ ಕೊಟ್ವಿ. ಅಂದ್ರೆ ನಾನು ಅದೇ ಹೇಳ್ತೇನೆ, ಸಕ್ಸಸ್ ಡಿಮಾಂಡ್ ಸ್ಯಾಕ್ರಿಫೈಸಸ್. ವಿದೌಟ್ ಸ್ಯಾಕ್ರಿಫೈಸ್ ಮಾಡದೆ, ವಿದೌಟ್ ನೀವು ತ್ಯಾಗ ಮಾಡದೆ ನಿಮ್ಗೆ ಸಕ್ಸಸ್ ಬೇಕು ಅಂತ ಹೇಳಿದ್ರೆ ಆಗಲ್ಲ. ಬಟ್ ಇವತ್ತು ನೀವು ನಿಮ್ಮನ್ನೇ ಕ್ವಶನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇವತ್ತು ನೀವು ಡಿಯರ್ ಲೈಫಿಗೋಸ್ಕರ ಎಷ್ಟು ಡೆಡಿಕೇಶನ್ ಆಗಿದೆ? ನೀವು ನಿಜವಾಗಿ ಡಿಯರ್ ಲೈಫಿಗೋಸ್ಕರ ಡೆಡಿಕೇಟ್ ಆಗಿದ್ದೀರಾ? ಒಳ್ಳೆ ವಿಷಯ. ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಫ್ರೆಂಡ್ಸ್, ಸ್ವಲ್ಪ ಟೈಮ್, ಮೇ ಬಿ ನಿಮ್ಮ ಲೈಫ್ ನ 3 years, ನಿಮ್ಮ ಲೈಫ್ ನ 4 years ನಾನು ಕೇಳ್ತಿರುವಂತ, ಜಾಸ್ತಿ ನಾನು ನಿಮ್ಮ ಹತ್ರ ಟೈಮ್ ಕೇಳ್ತಲ್ಲ, ನಿಮ್ಮ ಲೈಫ್ ನ 3 years, ನಿಮ್ಮ ಲೈಫ್ ನ 4 years ನೀವು ಡಿಯರ್ ಲೈಫಿಗೋಸ್ಕರ ಡೆಡಿಕೇಟ್ ಆಗಿ ಏನ್ ಸ್ಯಾಕ್ರಿಫೈಸ್ ಮಾಡ್ಬೇಕು ಆ ಪ್ರತಿಯೊಂದು ವಿಷಯಗಳನ್ನ 4 ವರ್ಷ 3 ವರ್ಷ ಸ್ಯಾಕ್ರಿಫೈಸ್ ಮಾಡಿಬೇಕು. ಒಂದು 2-3 ವರ್ಷ ಫಂಕ್ಷನ್ ಮಾಡ್ಲಿಲ್ಲ ಅಂದ್ರೆ, ಫಂಕ್ಷನ್ ಹೋಗ್ಲಿಲ್ಲ ಅಂದ್ರೆ ನನ್ನ ಪ್ರಕಾರ ಏನು ಆಗ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಳ್ತೇನೆ. 2-3 ವರ್ಷ ಫೆಸ್ಟಿವಲ್ ತುಂಬಾ ಗ್ರ್ಯಾಂಡ್ ಲೆವೆಲ್ ಅಲ್ಲಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಕೂಡ ಏನು ಕೂಡ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಳ್ತೇನೆ. ಆ 3 ವರ್ಷ ನಿಮ್ಮ ಲೈಫ್ ನ ತುಂಬಾ ಏನಿದೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಡೇಸ್, ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಟೈಮ್ ಆಗಿರುತ್ತಂತ ಅದನ್ನು ಡಿಯರ್ ಲೈಫಿಗೆ ಎಂತ ಮಾಡಿ ಪ್ರಯಾರಿಟಿ. ಸಕ್ಸಸ್ ಡಿಮಾಂಡ್. ಈಗ ಇದು ನಾನು ಹೇಳ್ತಿರೋ ಮಾತು ಅಲ್ಲ, ನಿಮ್ಮ ಸೀನಿಯರ್ಸ್ ಕೂಡ ನಿಮ್ಗೆ ತುಂಬಾ ಟೈಮ್ ಹೇಳಿರ್ಬೋದು, ಅಥವಾ ನೀವು ಯಾವುದೇ ಒಬ್ಬ ಸೀನಿಯರ್ ಯಾವುದೇ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಇರ್ತಾರೆ, ವ್ಯಕ್ತಿಯ ಲೈಫ್ ಸ್ಟೋರಿ ಕೇಳಿ. ಸಕ್ಸಸ್ ಡಿಮಾಂಡ್ ಸ್ಯಾಕ್ರಿಫೈಸಸ್. ನಿದ್ರೆ ಏನ್ ಸ್ಯಾಕ್ರಿಫೈಸ್ ಕೇಳುತ್ತೆ. ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಬಗ್ಗೆ ಒಂದು ಚಿಕ್ಕದಾಗಿ ಹೇಳುದಾದ್ರೆ, ಸಚಿನ್ ತೆಂಡೂಲ್ಕರ್ ಕೂಡ 18 ಗಂಟೆ ಅವನ ಲೈಫ್ ನ 24 hours ಅಲ್ಲಿ 18 hours ಪ್ರಾಕ್ಟೀಸ್ಗೋಸ್ಕರ ಟೈಮ್ ಕೊಡ್ತಿತ್ತು. ದಟ್ಸ್ ವೈ ಸಚಿನ್ ತೆಂಡೂಲ್ಕರ್ ಸಚಿನ್ ತೆಂಡೂಲ್ಕರ್, ಕ್ರಿಕೆಟ್ ನ ಗಾಡ್ ಅಂತ ಅವರನ್ನು ಹೇಳ್ತಾರೆ. 18 ಗಂಟೆ ಪ್ರಾಕ್ಟೀಸ್ ಮಾಡ್ತಿದ್ದ. ಹಾಗಾದ್ರೆ ಆ ವ್ಯಕ್ತಿ ಸಕ್ಸಸ್ಫುಲ್ ಆಗಿದ್ದಾನೆ ಬಿಕಾಸ್ ಆಫ್ 18 hours ಫೀಲ್ಡ್ ಅಲ್ಲಿ ಇದ್ದಾನೆ. ಹಾಗಾದ್ರೆ ಇವತ್ತು ನೀವು ಕೂಡ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ನೀವು ಕೂಡ ಏನಿದೆ ಅಂದ್ರೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಸೊ ಇಂಪಾರ್ಟೆನ್ಸ್, ಪ್ರಯಾರಿಟಿ, ಡೆಡಿಕೇಶನ್ ಎಲ್ಲ ಕೂಡ ಡಿಯರ್ ಲೈಫ್ ಅಂತಾನೆ ಇದ್ರೆ ನಿಮ್ಮ ಲೈಫ್ ಅಲ್ಲಿ ಕೂಡ ನೀವು ಕೂಡ ಸಕ್ಸಸ್ಫುಲ್ ಆಗ್ತೀರ. ಇದಕ್ಕೆ ಹೇಳ್ತಾರೆ ಡಿಯರ್ ಲೈಫ್ ಡಿಮಾಂಡ್ಸ್, ಅಂದ್ರೆ ಸಕ್ಸಸ್ ಅಂದ್ರೆ ಡಿಮಾಂಡ್ ಮಾಡುತ್ತೆ ನಿಮ್ಮ ಹತ್ರ ಸ್ಯಾಕ್ರಿಫೈಸ್ ಡಿಮಾಂಡ್. ಇನ್ನು ನೀವು ಕೇಳ್ಬಹುದು, ಸರ್ ನೀವು ಇಷ್ಟು ಸ್ಟ್ರಾಂಗ್ ಮೈಂಡ್ ಸೆಟಪ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಕಾರಣ ಅಂತ. ಅಂದ್ರೆ ವಾಟ್ ಮೇಡ್ ಮೀ ಸ್ಟ್ರಾಂಗ್, ವಾಟ್ ಮೇಡ್ ಮೀ ಸ್ಟ್ರಾಂಗ್ ಅಂತ ಕೇಳಿದ್ರೆ ನನ್ನನ್ನು ಯಾವ ವಿಷಯ ತುಂಬಾ ಸ್ಟ್ರಾಂಗ್ ಮಾಡಿತ್ತು ಅಂತ ನೀವು ಕೇಳಿದ್ರೆ ದರ್ ಇಸ್ ಅ ರಿಜೆಕ್ಷನ್. ರಿಜೆಕ್ಷನ್ ನನ್ನನ್ನು ತುಂಬಾ ಸ್ಟ್ರಾಂಗ್ ಮಾಡಿದ್ದೆ. ಯಾವ ರಿಜೆಕ್ಷನ್ ಗೊತ್ತಾ? ಮೊದಲಿನದಾಗಿ ಈ ಬಿಸ್ನೆಸ್ ಗೆ ನನ್ಗೆ ಸಾಥ್ ಕೊಡದವರು ನನ್ನ ಫ್ರೆಂಡ್ ಸರ್ಕಲ್. ಆ ಫ್ರೆಂಡ್ ಸರ್ಕಲ್ ನನ್ನ ಬಿಸ್ನೆಸ್ ನ ರಿಜೆಕ್ಟೆಡ್ ಪೀಪಲ್. ಅವ್ರ ಬಿಸ್ನೆಸ್ ಬೇಡ, ನಾನು ಮಾಡಲ್ಲ, ಆಗಲ್ಲ, ಬರಲ್ಲ ಅಂತ ಹೇಳಿದಾಗ ಅದನ್ನೇ ನಾನು ಪಾಸಿಟಿವ್ ಆಗಿ ತಗೊಂಡು ಚಾಲೆಂಜ್ ಆಗಿ ತಗೊಂಡೆ. ಸರಿ, ಇವತ್ತು ಇವ್ರು ಬರದೇ ಇರ್ಬೋದು, ಇವತ್ತು ಇವ್ರಿಗೆ ಬೇಡ ಅಂತ ಹೇಳ್ಬೋದು. ಒಂದ್ ದಿನ ಬರುತ್ತೆ ಇವರು ನನ್ನ ಸಕ್ಸಸ್ಫುಲ್ ಆದಾಗ ಇವರಾಗಿ ಬಂದ್ ಜಾಯ್ನ್ ಆಗೋ ದಿನ ಕೂಡ ಬರುತ್ತೆ. ಆವಾಗ ಅದೇ ನನ್ನ ಮೈಂಡ್ ಸೆಟಪ್ ಅನ್ನು ಸ್ಟ್ರಾಂಗ್ ಮಾಡಿತ್ತು. ನನ್ನನ್ನೇ ಸ್ಟ್ರಾಂಗ್ ಮಾಡಿದ್ದಕ್ಕೆ ನನ್ನ ಫ್ಯಾಮಿಲಿ, ನನ್ನ ರಿಲೇಷನ್ಸ್ ನನ್ನನ್ನು ಇನ್ನೂ ತುಂಬಾ ದೊಡ್ಡ ರೀತಿಯಲ್ಲಿ ಸ್ಟ್ರಾಂಗ್ ಮಾಡಿತ್ತು. ಅದ್ ಹೇಗಂತ ನೀವು ಕೇಳಿದ್ರೆ, ಯಾವಾಗ ಈ ಬಿಸ್ನೆಸ್ ಅನ್ನು ನಾನು ಪ್ರೊಫೆಷನ್ ಆಗಿ ಎಸೆಪ್ಟ್ ಮಾಡಿದ್ದೆ, ಮಾಡ್ಲಿಕ್ಕೋಸ್ಕರ ಬಂದೆ, ತುಂಬಾ ಮಂದಿ ನನ್ನ ಫ್ರೆಂಡ್ಸ್ ಅವರು, ನನ್ನ ಫ್ಯಾಮಿಲಿ ಮತ್ತೆ ನನ್ನ ರಿಲೇಷನ್ಸ್ ಅವ್ರು ಹೇಳಿದ್ರು, ನಿಂಗೆ ಬೇಕಿತ್ತ ಇದೆಲ್ಲ, ಈ ಫೀಲ್ಡ್ ಬೇಕಾ ನಿಂಗೆ, ಬೇರೆ ಏನಾದ್ರು ಮಾಡ್ಬೋದಲ್ವಾ, ಹೈಯರ್ ಎಜುಕೇಶನ್ಸ್ ಮಾಡ್ಬೋದಲ್ವಾ, ಬೇರೆ ಏನಾದ್ರು ಕಲಿಬಹುದಲ್ವಾ, IT ಫೀಲ್ಡಿಗೆ ಹೋಗ್ಬೋದಲ್ವಾ, ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗ್ಬೋದಲ್ವಾ, ಇದೆಲ್ಲ ಬೇಕಾ ನಿನ್ಗೆ, ಈ ಫೀಲ್ಡ್ ಬೇಕಾ? ಈ ತರ ತುಂಬಾ ವಿಷಯಗಳನ್ನು ಡೈರೆಕ್ಟ್ ಆಗಿ, ಈ ತರ ತುಂಬಾ ವಿಷಯಗಳನ್ನು ಇಂಡೈರೆಕ್ಟ್ ಆಗಿ ಕೂಡ ಎಂತ ಮಾಡಿದ್ದಾರೆ ಹೇಳಿದ್ದಾರೆ. ಇವತ್ತು ಕೂಡ ನಿಮ್ಗೆ ಕೂಡ ಕೆಲವರು ಬಿಸ್ನೆಸ್ ಮಾಡೋಗಿ ಇದನ್ನೇ ಕೂಡ ಹೇಳ್ತಿರ್ಬೋದು, ಇದೆಲ್ಲ ಬೇಕಾ ನಿನ್ಗೆ, ನೀನ್ ಯಾಕೆ ಮಾಡ್ತಿದ್ಯಾ, ಸುಮ್ನೆ ಬಾ ಊರಿಗೆ ಬಾ, ಮನೆಗ್ ಬಾ, ಮನೆಗೆ ಬಂದು ಈ ತರ ಕೆಲಸ ಮಾಡು, ಹೊಲ ನಮ್ದೇ ಹೊಲ ಇದೆ, ಹೊಲದಲ್ಲಿ ಕೆಲಸ ಮಾಡು, ಅಥವಾ ಈ ತರ ಬೇಕಾದಷ್ಟು ಬೇರೆ ಬೇರೆ ತರಲ್ಲಿ ಹೇಳ್ಬೋದು. ಬಟ್ ಇದನ್ನ ನನ್ಗೆ ಕೂಡ ಹೇಳಿದ್ರು ಫ್ರೆಂಡ್ಸ್. ಒಂಥರ ಒಂದು ಟೈಮ್ ನನ್ನ ಲೈಫ್ ಅಲ್ಲಿ ಈ ತರ ಸಿಚುವೇಶನ್ ಬಂದಿತ್ತು. ಒಂದು ಫ್ಯಾಮಿಲಿ, ಒಂದು ರಿಲೇಷನ್ಸ್ ಮನೆ ಇದೆ. ಆ ರಿಲೇಷನ್ ಮನೆಯಲ್ಲಿ ಏನಾಗಿತ್ತು ಅಂದ್ರೆ, ಅವರ ಮನೆಯಲ್ಲಿ ಮಕ್ಕಳು ಒಳ್ಳೆ ಎಜುಕೇಶನ್ ಮಾಡ್ತಿದ್ರು. ಬಟ್ ಆ ಟೈಮಲ್ಲಿ ನನ್ನ ಕ್ವಾಲಿಫಿಕೇಶನ್ ತುಂಬಾ ಜಾಸ್ತಿ ಇರ್ಲಿಲ್ಲ. ಬಟ್ ಆತರ ಕಂಪ್ಯಾರಿಸನ್ ಮಾಡ್ತಿದ್ರು ನಮ್ಮ ಮನೆಯಲ್ಲಿ. ನೋಡು ಅವ್ರ ಮಗ, ನೋಡು ಅವನ ಮಗ ಒಳ್ಳೆ ರೀತಿ ಕಲಿತಿದ್ದಾನೆ, ನೀನ್ ನೋಡು ಎಜುಕೇಶನ್ ಎಷ್ಟಿದೆ ನಿಂದು. ನನ್ನನ್ನು ಮತ್ತೊಬ್ಬರಿಗೆ ಕಂಪ್ಯಾರಿಸನ್ ಮಾಡ್ತಿದ್ರು, ನೋಡಿ ಅವ್ನು ನೋಡಿ ಎಷ್ಟು ಚೆನ್ನಾಗಿ ಕಲಿತಿದ್ದಾನೆ, ನೋಡು ಅವನು ಜಾಬ್ ಅಲ್ಲಿ ಇದ್ದಾನೆ, ಅವ್ನು ನೋಡಿ ಬೆಂಗಳೂರಲ್ಲಿ ಇದ್ದಾನೆ. ಈ ತರ ತುಂಬಾ ವಿಷಯದಲ್ಲಿ ತುಂಬಾ ಸಾಕಷ್ಟು ಬೇರೆ ಬೇರೆ ತರದಲ್ಲಿ ಹರ್ಟ್ ಮಾಡಿದ್ದಾರೆ. ಅಂತ ವಿಷಯಗಳಿಗೆ ನಮ್ಮನ್ನೆಂತ ಮಾಡಿತ್ತು, ಸ್ಟ್ರಾಂಗ್ ಮಾಡಿತ್ತು, ನಮ್ಮ ಮೈಂಡ್ ಸ್ಟ್ರಾಂಗ್ ಮಾಡಿತ್ತು. ಇಲ್ಲ ಇವತ್ತು ಈ ತರ ಕಂಪ್ಯಾರಿಸನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಎಸ್ ನಾನು ತುಂಬಾ ಬೆಸ್ಟ್ ಲೆವೆಲ್ ಅಲ್ಲಿ ಬೆಳಿಬೇಕು ಅಂತ, ತುಂಬಾ ದೊಡ್ಡ ರೀತಿಯಲ್ಲಿ ಬೆಳಿತಾನೆ.
ನಾಳೆ ಇವತ್ತು ಅವರನ್ನು ಎಕ್ಸಾಂಪಲ್ ತಕೊಂಡು ನನ್ಗೆ ಹೇಳ್ತಿದಾರೆ ಅಂದ್ರೆ ನಾಳಿನ ದಿನ ನನ್ನನ್ನು ಎಕ್ಸಾಂಪಲ್ ತಕೊಂಡು ಅವ್ರಿಗೆ ಹೇಳ್ಬೇಕು. ಸೊ ದಿಸ್ ಇಸ್ ಆಕ್ಲಿ ಚಾಲೆಂಜ್ ಆಗಿ ತಗೊಂಡೆ. ಅದನ್ನೇ ಚಾಲೆಂಜ್ ಆಗಿ ತಗೊಳ್ದಕ್ಕೆ ನಾನು ಮೇಲೆ ಬಂದೆ. ಇವತ್ತು ದೇವರ ದಯದಿಂದ ಇವತ್ತು ಇಂತ ಸಿಚುವೇಶನ್ ಬಂದಿದೆ ಫ್ರೆಂಡ್ಸ್. ಇವತ್ತು ಯಾರದೇ ಮನೆ ಹೋದಾಗ ಒಂದು ರೆಸ್ಪೆಕ್ಟ್ ಆಗಿರ್ಬೋದು, ಅಥವಾ ಎಲ್ಲಿ ಹೋದಾಗ ಕೂಡ ಈಗ ನಾನು ಇದನ್ನ ಯಾವತ್ತು ಹೇಳ್ತಿದ್ದೆ, ನನ್ನ ಬಿಸ್ನೆಸ್ ಇನಿಷಿಯಲ್ ಡೇಸ್ ಅಂತ ಹೇಳಿದ್ದೆ. ಯಾಕಂದ್ರೆ ಆವತ್ ನಂತರ ಸಕ್ಸಸ್ ಇರ್ಲಿಲ್ಲ, ಆವತ್ ನನ್ನ ಹತ್ರ ಇನ್ಕಮ್ ಇರ್ಲಿಲ್ಲ, ಆವತ್ ನಂತರ ಸ್ಟೇಟಸ್ ಇರ್ಲಿಲ್ಲ. ಆವತ್ ಹೇಳ್ತಿದ್ರು ನೋಡ್ರಿ ಅವರನ್ನ ನೋಡು. ಬಟ್ ಇವತ್ತು ಈ ತರ ಹೇಳ್ತಾರೆ ನೀನ್ ಆಗ್ಬೋದು ಮಾರೆ, ನೀನ್ ತುಂಬಾ ದೊಡ್ಡ ರೀತಿ ಬೆಳ್ತೀಯ, ನೀನ್ ತುಂಬಾ ಮುಂದೆ ಹೋಗಿದ್ಯಾ, ತುಂಬಾ ದೊಡ್ಡ ರೀತಿಯಲ್ಲಿ ಆಗ್ತಿದ್ಯಾ. ಅಂದ್ರೆ ದಿಸ್ ಇಸ್ ಏನಿದೆ ಇವತ್ತು ನಿಮ್ಗೆ ಕೂಡ ಈ ಚಿಕ್ಕ ಪುಟ್ಟ ವಿಷಯಕ್ಕೆ ಎಲ್ಲೊಂದು ಕಡೆ ಬರ್ತಿರ್ಬೋದು. ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರ, ಇವತ್ತು ನಿಮ್ಮನ್ನು ಕೂಡ ಕಂಪಾರಿಸನ್ ಮಾಡ್ತಿದ್ರ, ನಿಮ್ಗೆ ಕೂಡ ಹೇಳ್ತಿರ್ಬೋದು ಎಲ್ಲೋ ಯಾರು ನಿಮ್ಮ ಫ್ಯಾಮಿಲಿ ರಿಲೇಷನ್ಸ್ ಹೇಳುದು ಏನ್ ಯಾವಾಗ ನೋಡಿದ್ರೆ ಕೆಲ್ಸ 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 ಅಂತ ಇರ್ತ್ಯ, ಮನೆಗ್ ಬರಲ್ಲ ಏನಿಲ್ಲ, ನಮ್ಮ ಫೋನ್ ಮಾಡಲ್ಲ ಏನಿಲ್ಲ, ಊರಿಗೆ ಬರಲ್ಲ, ಹಬ್ಬಕ್ ಬರಲ್ಲ. ಅಥವಾ ನಿಮ್ಮ ರಿಲೇಷನ್ಸ್ ಅಲ್ಲಿ ಹೇಳೋ ಇರ್ಬೋದು ನೋಡು ನಿಮ್ಮಾಗ ಊರ್ ಬಿಟ್ಟು ಹೋಗಿದಾನೆ ಊರ್ ಬಿಟ್ಟು ಹೋದವರೆಲ್ಲ ಹಂಗಾಗ್ತಾರಂತ. ನನ್ಗೆ ಕೂಡ ಈ ಮಾತು ಬಂದಿತ್ತು ಯಾವಾಗ ನಾನು ಉಡುಪಿ ಪ್ಲೇಸ್ ಅನ್ನು ಬಿಟ್ಟು ಹೊರಗಡೆ ಪ್ಲೇಸ್ ಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಹೋದೆ, ಆವಾಗ ನನ್ನ ಮನೆಯವರು ಏನ್ ಹೇಳಿದ್ರು ಗೊತ್ತಾ, ಅಂದ್ರೆ ಒಂದು ಮೆಂಟಾಲಿಟಿ ಇರುತ್ತೆ ಮನೆಯವರದ್ದು, ಊರ್ ಬಿಟ್ಟು ಹೋದವರೆಲ್ಲ ಹಾಳಾಗ್ತಾರಂತ, ಚಟ ಬರುತ್ತಂತ, ಬೇರೆ ಬೇರೆ ಚಟ ಇಟ್ಕೊಂಡು ಹೋಗ್ತಾರಂತ. ಬಟ್ ಆವತ್ತು ನಮ್ಗೆ ಕೂಡ ಇದನ್ನೇ ಹೇಳಿದ್ರೆ ನೋಡು ಅವ್ನ್ ಹೋದ್ನಲ್ವಾ ಇನ್ ಬರಲ್ಲ ಅವನು ಈ ತರ. ಬಟ್ ಈ ತರನೇ ವಿಷಯಗಳೇನಿದೆ ನಮ್ಮ ಮೈಂಡ್ ಸೆಟಪ್ ಅನ್ನು ಸ್ಟ್ರಾಂಗ್ ಮಾಡ್ತಿಲ್ಲ. ಇವರಿಗೆಲ್ಲ ಏನಿದೆ ಯಾರೆಲ್ಲ ಇವತ್ತು ಹೇಳ್ತಿದ್ದಾರೆ, ಇವರಿಗೆಲ್ಲ ಪ್ರೂವ್ ಮಾಡಿ ತೋರಿಸ್ಬೇಕು. ಇವತ್ತು ಫ್ರೆಂಡ್ಸ್, ಇವತ್ತು ಇಂಥ ಕೆಲವೊಂದು ವಿಷಯಗಳು ಕೂಡ ನಿಮ್ಮಲ್ಲಿ ಕೂಡ ಬರ್ಬೋದು, ನಿಮ್ಗೆ ಕೂಡ ಬರ್ಬೋದು ಬಟ್ ಡೆಫಿನೆಟ್ಲಿ ಪ್ರೂವ್ ಮಾಡಿ ತೋರಿಸಿ. ಅದನ್ನೆಲ್ಲ ಮೈಂಡಿಗೆ ಹಾಕೊಳ್ಬೇಡಿ ಅಂತವ್ರು ಅದನ್ನೇ ಚಾಲೆಂಜ್ ಆಗಿ ತಗೊಂಡು ಪ್ರೂವ್ ಮಾಡಿ. ಫ್ರೆಂಡ್ಸ್ ಜಾಯ್ನ್ ಆಗ್ಲಿಲ್ವಾ, ಪ್ರೂವ್ ಮಾಡಿ ತೋರಿಸಿ. ರಿಲೇಷನ್ ಅವ್ರ ನೆಗೆಟಿವ್ ಕೊಡ್ತಿದಾರ ಬಿಸ್ನೆಸ್ ಗೆ, ಫ್ಯಾಮಿಲಿ ನೆಗೆಟಿವ್ ಕೊಡ್ತಿದಾರ, ಪ್ರೂವ್ ಮಾಡಿ ತೋರಿಸಿ. ಯಾಕಂದ್ರೆ ನಿಮ್ಮ ಹತ್ರ ಅಲ್ಟಿಮೇಟ್ ಆಪ್ಷನ್ಸ್ ಇರೋದು ಅದನ್ನೇ ನೀವೇನಂತ ಅವರಿಗೆ ಪ್ರೂವ್ ಮಾಡಿ ತೋರಿಸ್ಬೇಕು. ಅವ್ರು ಹೇಳಿದ ಪ್ರಕಾರ ಒಂದ್ ವೇಳೆ ನೀವು ಕೇಳಿದ್ರೆ ಹಾಗಾದ್ರೆ ನೀವು ರಾಂಗ್ ಇದ್ದೀರಂತ ಅರ್ಥ ಆಗುತ್ತೆ. ನಿಮ್ಮ ಹತ್ರ ಏನು ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಆಗುತ್ತೆ. ಆದ್ರೆ ಹಾಗಾದ್ರೆ ನಿಮ್ಗೆ ಮಾಡ್ಬೇಕಾದದ್ದು ಒಂದೇ ಅವ್ರು ಏನ್ ಹೇಳಿದಾರೆ ಅದು ಸರಿ ಅಲ್ಲ, ಅದು ರಾಂಗ್ ಅಂತ ನಿಮ್ಗೆ ನೀವು ಪ್ರೂವ್ ಮಾಡಿದ್ರೆ ಆಗ ಅವ್ರು ನಿಮ್ಮನ್ನ ಮಾಡ್ತಾರೆ, ಒಪ್ಕೊಳ್ತಾರೆ. ಇದು ನನ್ನ ಸ್ಟ್ರಾಂಗ್ ಮಾಡಿ, ನನ್ನ ಇಂಡಿವಿಜುವಲ್ ನನ್ನ ಹೇಳ್ತಿರುವಂತದ್ದು. ನನ್ನ ಮೈಂಡ್ ಸೆಟಪ್ ಅಂತ ಇನ್ನೂ ಬೆಟರ್ ಮಾಡಿದ್ದೆ ಇದೇ ಒಂದಷ್ಟು ವಿಷಯಗಳಲ್ಲ. ಹಾಗಾದ್ರೆ ನೀವು ನೆಕ್ಸ್ಟ್ ಕೇಳಿದ್ರೆ ಬಿಸ್ನೆಸ್ ಅಲ್ಲಿ ಏನ್ ಮಾಡ್ಬಾರ್ದು ಅಂತ ಕೇಳಿದ್ರೆ, ಈಗ ಎಕ್ಸಾಂಪಲ್ ಪರ್ಫಾರ್ಮೆನ್ಸ್ ಡೆವಲಪ್ ಅಂದ್ರೆ ಕಮ್ಮಿ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಏನ್ ಮಾಡ್ಬಾರ್ದು ಅಂದ್ರೆ ಲೇಜಿ ಮಾಡಬಾರ್ದು. ಲೇಜಿ ಅಂತ ಹೇಳಿದ್ರೆ ಉದಾಸೀನ ಅಂತ ನಾವು ಹೇಳ್ತೇವೆ ಅಂದ್ರೆ ಲೇಜಿನೆಸ್ ಫ್ರೆಂಡ್ಸ್. ಒಂದ್ಸಲ ನಿಮ್ಮನ್ನ ನೀವು ಕ್ವಶನ್ ಮಾಡ್ಕೊಳ್ಳಿ, ಲೇಜಿ ಮಾಡ್ಲಿಕ್ಕೆ ನಿಮ್ಮ ಹತ್ರ ಏನಿದೆ? BMW ಕಾರ್ ಇದೆನಾ? ಆಡಿ ಕಾರ್ ಇದೆನಾ? ಬೆನ್ಸ್ ಇದೆನಾ? ಜಾಗ್ವರ್ ಇದೆನಾ? ಏನಿದೆ ಅಂತ ಲೇಜಿ ಮಾಡ್ತೀರಾ? ಲೈಫ್ ಅಲ್ಲಿ ಇನ್ನೂ ಕೂಡ ಅದು ಯಾವ್ದು ಕೂಡ ಬಂದೇ ಇಲ್ಲ, ಇವಾಗ್ಲೇ ಲೇಜಿ ಹಾಕಿ. ಫ್ರೆಂಡ್ಸ್, ಇದನ್ನ ಯಾಕೆ ನನಗೆ ಇಂಡಿವಿಜುವಲ್ ಆಗಿ ನನಗೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಬಿಕಾಸ್ ನನ್ನ ಮೈಂಡ್ ಅಲ್ಲಿ ಅದೇ ಇದ್ದದ್ದಕ್ಕೆ ಇವತ್ತು ನನ್ನ ಹತ್ರ ಏನು ಕೂಡ ಇಲ್ಲ. ಹಾಗಾದ್ರೆ ಏನು ಇಲ್ಲ ಅಂದ್ಮೇಲೆ ನಾನು ಯಾಕೆ ಲೇಜಿ ಮಾಡ್ಬೇಕಿತ್ತು? ಇವತ್ತು ನಿಮ್ಗೆ ಕೂಡ ನಾನು ಹೇಳ್ತೇನೆ, ಈ ಕುತ್ಕೊಂಡವ್ರಲ್ಲಿ ಎಷ್ಟೋ ಮಂದಿ ಈ ತರ ವ್ಯಕ್ತಿಗಳಿರ್ಬೋದು, ನಿಮ್ಮ ಮೈಂಡ್ ಸೆಟಪ್ ಅಲ್ಲಿ ಕೂಡ ನಿಮ್ಮ ಮೈಂಡ್ ಅಲ್ಲಿ ಕೂಡ ಇರ್ಬೋದು. ನಿಮ್ಗೆ ಗುರುಕುಲ್ ಹೋಗ್ಲಿಕ್ಕೆ ಲೇಜಿ ಆಗಿರ್ಬೋದು, ಕೆಲಸ ಮಾಡ್ಲಿಕ್ಕೆ ಲೇಜಿ ಆಗಿರ್ಬೋದು, ಅದು ಬೇರೆ ಬೇರೆ ವಿಷಯಗಳಿಗೆ ಲೇಜಿನೆಸ್ ನಿಮ್ಮಲ್ಲಿ ಇರ್ಬೋದು. ಬಟ್ ಫ್ರೆಂಡ್ಸ್, ದಿಸ್ ಇಸ್ ನಾಟ್ ಲೇಜಿ ಮಾಡೋ ಟೈಮ್ ಉದಾಸೀನ ಮಾಡೋ ಟೈಮ್ ಅಲ್ಲ. ಹೋಗಿ ಕೆಲಸ ಮಾಡೋ ಟೈಮ್ ಹೋಗಿ ಕೆಲಸ ಮಾಡಿ ಫೀಲ್ಡ್ ಅಲ್ಲಿ ಇಟ್ಕೊಂಡೆ ಬೆಸ್ಟ್ ಲೆವೆಲ್ ಅಲ್ಲಿ ಎಫರ್ಟ್ ಹಾಕೊಂಡೆ ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡೋ ಟೈಮ್. ಈ 3 ವರ್ಷ, ಈ 4 ವರ್ಷ ನಿಮ್ಮ ಲೈಫ್ ನ 3 ರಿಂದ 4 ವರ್ಷ ಏನಿದೆ, ಈ ಲೇಜಿನೆಸ್ ಅನ್ನೋದು ನಿಮ್ಮ ಹತ್ರನೇ ಬರಬಾರ್ದು, ನಿಮ್ಮ ಮೈಂಡಿಗೆನೆ ಬರಬಾರ್ದು. ಇವತ್ತು ನಿಮ್ಗೆ ಗೊತ್ತಿಲ್ಲ, ನಮ್ಮ ಎಲ್ಲಾ ಸೀನಿಯರ್ಸ್ ಕೂಡ ಇವತ್ತು ಬೆಸ್ಟ್ ಲೆವೆಲ್ ಅಲ್ಲಿ ಇದೆ ನೆಟ್ವರ್ಕ್ ಅಂತ ತೆಗಿಲಿಕ್ಕೋಸ್ಕರ ಫೈಟ್ ಮಾಡ್ತಿದ್ರೆ, ಕೆಲಸ ಮಾಡ್ತಿದ್ರು. ಸೊ ಲೇಜಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಏನ್ ಮಾಡೋದ್ರಿಂದ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ ಅಂತ ಹೇಳಿದ್ರೆ, ವರ್ಕ್ ಅನ್ನು ಪೋಸ್ಟ್ ಪೋನ್ ಮಾಡೋದ್ರಿಂದ ಎಲ್ಲೊಂದ್ ಕಡೆ ಪರ್ಫಾರ್ಮೆನ್ಸ್ ಡೌನ್ ಆಗ್ಬೋದು. ಎಷ್ಟೋ ಮಂದಿಗೆ ಈ ತರ ನಾನು ಹೇಳುವಂತದ್ದಕ್ಕೆ, ನಾಳೆ ಮಾಡುವ, ಇನ್ವಿಟೇಷನ್ಸ್ ಮಾಡ್ಬೇಕು ನಾಳೆ ಮಾಡುವ, ಪ್ರಾಡಕ್ಟ್ ಅನ್ನು ರೀಚ್ ಮಾಡ್ಬೇಕು ನಾಳೆ ಮಾಡುವ, ಮತ್ತೆ ಮಾಡುವ,
ಕಾಂಟ್ಯಾಕ್ಟ್ ಕಮ್ಯುನಿಕೇಶನ್ಸ್ ಮಾಡ್ಬೇಕು, ಮತ್ತೆ ಮಾಡುವ, ನಾಳೆ ಮಾಡುವ ಅಂದ್ರೆ ಈ ಮತ್ತೆ ಅನ್ನುವುದು, ನಾಳೆ ಅನ್ನೋದು ನಿಮ್ಮ ಬಿಸ್ನೆಸ್ ನ ಪರ್ಫಾರ್ಮೆನ್ಸ್ ಅನ್ನು ಡೌನ್ ಮಾಡುತ್ತೆ. ಎಕ್ಸಾಂಪಲ್ ಹೇಗಂದ್ರೆ, ಒಂದು ಕಸ್ಟಮರ್ ಗೆ ಪ್ರಾಡಕ್ಟ್ ರೀಚ್ ಮಾಡ್ಲಿಕ್ಕಿದೆ, ಇವತ್ತು ಟೈಮ್ ಇದೆ, ಇವತ್ತು ಫ್ರೀ ಇದೆ, ಬಟ್ ಏನ್ ಮಾಡ್ತೇವೆ ಅಂದ್ರೆ ಇವತ್ತು ನಾಳೆ ಮಾಡುವ, ನಾಳೆ ಟೈಮ್ ಇದೆ ಅಲ್ಲ, ನಾಳೆ ಮಾಡ್ತೇನೆ. ಕಾಲ್ ಟೆಕ್ ಮಾಡ್ಬೇಕು, ಯಾರಿಗೂ ಕಾಲ್ ಮಾಡಿ ಕಮ್ಯುನಿಕೇಶನ್ಸ್ ಮಾಡ್ಬೇಕು, ಮತ್ತೆ ಮಾಡುವ, ಮತ್ತೆ ಮಾಡ್ತೇನೆ. ಈ ಮತ್ತೆ ಅನ್ನುವ ಏನ್ ಚಟ ಏನಿದೆ, ಅಥವಾ ನಾಳೆ ಅನ್ನುವ ಏನ್ ಚಟ ಇದೆ ಅಲ್ಲ, ಇದೇ ನಿಮ್ಮ ಬಿಸ್ನೆಸ್ ಅನ್ನಕ್ಕೆ ಹಾಳು ಮಾಡೋದು. ಹಾಗಾದ್ರೆ ನೀವು ಕರೆಕ್ಷನ್ಸ್ ಮಾಡ್ಬೇಕಾದ ಪಾಯಿಂಟ್ ಎಲ್ಲಿ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಕೂಡ ಆ ಮತ್ತೆ ಅನ್ನುವ ಚಟ ಇದೆ ಅಂದ್ರೆ, ನಾಳೆ ಅನ್ನುವ ಚಟ ಇದೆ ಅಂದ್ರೆ, ಆ ಮತ್ತೆ ಅನ್ನುವ ಚಟ ಮತ್ತೆ ನಾಳೆ ಅನ್ನುವ ಚಟ ಫಸ್ಟ್ ಗೆ ಕರೆಕ್ಟ್ ಮಾಡಿ. ಯಾಕಂದ್ರೆ ಇದೇ ನಿಮ್ಮ ಬಿಸ್ನೆಸ್ ಅನ್ನ ಕ್ಲೀನ್ ಆಗುತ್ತೆ ಡೆವಲಪ್ ಮಾಡುತ್ತೆ. ಇದೇ ನಿಮ್ಮ ಬಿಸ್ನೆಸ್ ಅನ್ನು, ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ಡೆವಲಪ್ ಮಾಡಿ. ನಾಳೆ ಅನ್ನೋದು ಬೇಡ, ಇವತ್ತೇ ಮಾಡಿ, ಈಗ್ಲೇ ಮಾಡಿ. ಇನ್ವಿಟೇಷನ್ಸ್ ಮಾಡ್ಬೇಕಾ, ಈಗ್ಲೇ ಮಾಡಿ, ಇವತ್ತೇ ಮಾಡಿ. ಎಸ್ ಟಿ ಪಿ ಯಾರಿಗಾದ್ರೂ ಕೊಡ್ಬೇಕಾ, ಇವತ್ತೇ ಮಾಡಿ, ಇವಾಗ್ಲೇ ಮಾಡಿ. ಬಟ್ ನಾಳೆ ನಾಡಿದ್ದು, ಈ ನಾಳೆ ನಾಡಿದ್ರಿಂದ ಕ್ಲೀನ್ ಆಗುತ್ತೆ, ನಿಮ್ಮ ಪರ್ಫಾರ್ಮೆನ್ಸ್ ಡೌನ್ ಆಗುದು, ನಿಮ್ಮ ಡಿಸ್ಟ್ರಿಬ್ಯೂಟರ್ ಕ್ಲೀನ್ ಆಗುತ್ತೆ, ಫಿಲ್ಟ್ರೇಷನ್ಸ್ ಆಗುದು. ಇದೇ ಒಂದು ಪ್ರಾಬ್ಲಮ್ ಇದೆ. ಇದು ಎಷ್ಟೋ ಜನರ ಮೈಂಡ್ ಅಲ್ಲಿ ಇವತ್ತು ಈ ಝೂಮ್ ಮೀಟಿಂಗ್ ಯಾರೆಲ್ಲ ಅಟೆಂಡ್ ಮಾಡ್ತೀರಾ, ನಿಮ್ಮ ಮೈಂಡ್ ಅಲ್ಲಿ ಕೂಡ ಇರ್ಬೋದು, ಮತ್ತೆ ಮಾಡ್ತೇನೆ, ನಾಳೆ ಮಾಡ್ತೇನೆ, ನಾಳೆ ಹೋಗ್ತೇನೆ, ನಾಳೆ ಬರ್ತೇನೆ. ಬಟ್ ಬೇಡ ಫ್ರೆಂಡ್ಸ್, ನೀವು ತುಂಬಾ ದೊಡ್ಡ ಡ್ರೀಮರ್ಸ್ ಅಂತ ಅನ್ಕೊಂಡಿದ್ದೇನೆ. ನಿಮ್ಮಲ್ಲಿ ಕೂಡ ತುಂಬಾ ದೊಡ್ಡ ಕನಸುಗಳಿದೆ ಅಂತ ಅನ್ಕೊಂಡಿದ್ದೇನೆ. ನಿಮ್ಮಲ್ಲಿರುವ ಆ ಎಲ್ಲಾ ಕನಸುಗಳಿಗೆ ಫುಲ್ಫಿಲ್ ಆಗ್ಬೇಕು ಅಂದ್ರೆ, ಆ ದೊಡ್ಡ ಎಲ್ಲಾ ರೀತಿಯ ಕನಸುಗಳು ಫುಲ್ಫಿಲ್ ಆಗ್ಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ಎಲ್ಲಿ ಕರೆಕ್ಷನ್ಸ್ ಮಾಡ್ಬೇಕು ಅಲ್ಲಿ ಕರೆಕ್ಷನ್ಸ್ ಮಾಡ್ಕೊಳ್ಳಿ. ಎಲ್ಲಿ ನೀವು ಸರಿ ಆಗ್ಬೇಕು ಅಲ್ಲಿ ನೀವು ಸರಿ ಮಾಡ್ಕೊಳ್ಳಿ. ಇವತ್ತು ನಮ್ಮಲ್ಲಿ ಕೂಡ ಆ ಪ್ರಾಬ್ಲಮ್ಸ್ ಇತ್ತು. ನಾವು ಹೇಳ್ತಾ ಇಲ್ಲ ನಾವು ಕೂಡ ಪರ್ಫೆಕ್ಟ್ ಅಂತ, ನಾವು ಹೇಳ್ತಾ ಇಲ್ಲ. ಬಟ್ ನಮ್ಮಲ್ಲಿ ಕೂಡ ಪ್ರಾಬ್ಲಮ್ಸ್ ಇತ್ತು, ಮತ್ತೆ ಅನ್ನೋದು ನಾಳೆ ಅನ್ನೋದು ಇತ್ತು. ಬಟ್ ಗೊತ್ತಾಯ್ತು, ಇಲ್ಲ ಈ ಮತ್ತೆ ಅನ್ನೋದು ನಾಳೆ ಅನ್ನೋದನ್ನ ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಇದು ನನ್ನ ಬಿಸ್ನೆಸ್ ಗೆ ತುಂಬಾ ಪ್ರಾಬ್ಲಮ್ ಕೊಡುತ್ತೆ. ಹಾಗಾದ್ರೆ ನಾನು ಫಸ್ಟ್ ಗೆ ಸರಿ ಮಾಡ್ಕೊಂಡದಲ್ಲೇ, ಇವತ್ತು ಮತ್ತೆ ಅನ್ನೋದು ಇಲ್ಲ, ಇವಾಗ್ಲೇ ಮಾಡ್ತೇನೆ, ಇವತ್ತೇ ಮಾಡ್ತೇನೆ, ಈಗ್ಲೇ ಮಾಡ್ತೇನೆ, ಪಾಸಿಬಿಲಿಟೀಸ್ ನೋಡ್ತೇನೆ. ಸೊ ಇದೇ ನನ್ನ ಬಿಸ್ನೆಸ್ ಅನ್ನು ಡೆವಲಪ್ ಮಾಡ್ಲಿಕ್ಕೆ ಹೆಲ್ಪ್ ಆದದ್ದು, ನನ್ನ ಪರ್ಫಾರ್ಮೆನ್ಸ್ ಅನ್ನು ಗ್ರೋತ್ ಮಾಡ್ಲಿಕ್ಕೆ ಹೆಲ್ಪ್ ಆದದ್ದು. ಇವತ್ತು ನಿಮ್ಮಲ್ಲಿ ಕೂಡ ಕ್ಲೀನ್ ಇದೆ, ಆ ಅಭ್ಯಾಸ ಮಾಡ್ಕೊಳ್ಳಿ, ನಿಮ್ಗೇನೆ ಚೇಂಜಸ್ ಕಾಣುತ್ತೆ. ನಿಮ್ಮನ್ನ ಪರ್ಫಾರ್ಮೆನ್ಸ್ ಡೆವಲಪ್ ಆಗೋದು ನಿಮ್ಗೇನೆ ಗೊತ್ತಾಗುತ್ತೆ. ಇದನ್ನ ನಾನು ಪರ್ಸನಲಿ ಫೀಲ್ ಮಾಡಿದ್ದೇನೆ, ನೀವು ಕೂಡ ಇದನ್ನ ಪರ್ಸನಲಿ ಫೀಲ್ ಮಾಡ್ತೀರಿ ಇದನ್ನ ಯಾವಾಗ ಮಾಡ್ತೀರ. ಹಾಗಾಗಿ ಸೊ ಇದು ನನ್ನ ಕೆಲವೊಂದು ನಿಮ್ಗೆ ಸಜೆಷನ್ ಅಂಡ್ ಇನ್ನು ಒಳ್ಳೆ ರೀತಿಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಇವತ್ತು ಡಿಯರ್ ಲೈಫ್ ಲಾಸ್ಟ್ 3.6 years 6-7 months ಏನಿದೆ, ಅಲ್ಲಿಂದ ಕ್ಯಾರಿ ಮಾಡ್ತಾ ಇವತ್ತು ಬೆಸ್ಟ್ ಲೆವೆಲ್ ಅಲ್ಲಿ ಇದೆ. ಟೀಮ್ ಕೂಡ ಸ್ಪ್ರೆಡ್ ಆಗಿದೆ. ಒಂದ್ ಟೈಮ್ ಅಲ್ಲಿ ಇತ್ತು ಟೀಮ್ ಆಗುತ್ತಾ, ಸ್ಪ್ರೆಡ್ ಆಗುತ್ತಾ ಅಂತ. ಬಟ್ ಇವತ್ತು ಉಡುಪಿ ಪ್ಲೇಸ್ ಅಲ್ಲಿ ಟೀಮ್ ಇದೆ, ಮಂಗಳೂರು ಪ್ಲೇಸ್ ಅಲ್ಲಿ ಟೀಮ್ ಇದೆ, ಅಂಡ್ ಅದರ ನಂತರ ನೀವು ನೋಡ್ಲಿಕ್ಕೆ ಹೋದ್ರೆ ತುಮಕೂರಲ್ಲಿ ಟೀಮ್ ಇದೆ, ಸ್ವಲ್ಪ ಮಟ್ಟಿಗೆ ಮೈಸೂರಲ್ಲಿ ಟೀಮ್ ಇದೆ, ಅಂಡ್ ಈ ಕಡೆ ನೋಡ್ಲಿಕ್ಕೆ ಹೋದ್ರೆ ನಿಮ್ಮದು ಬೆಂಗಳೂರಲ್ಲಿ ಸ್ವಲ್ಪ ಮಟ್ಟಿಗೆ ಟೀಮ್ ಸ್ಪ್ರೆಡ್ ಆಗ್ತಿದೆ. ಅಂಡ್ ಅದೇ ತರ ಈ ಕಡೆ ನೀವು ಚಿತ್ರದುರ್ಗದಿಂದ ಹಿಡಿದದು, ಚಿತ್ರದುರ್ಗದಲ್ಲಿ ಟೀಮ್ ಇದೆ, ದಾವಣಗೆರೆ ಟೀಮ್ ಇದೆ, ಹಾವೇರಿ ಟೀಮ್ ಇದೆ, ರಾಣಿಬೆನ್ನೂರು ಹಾವೇರಿ ಟೀಮ್ ಇದೆ, ಹುಬ್ಳಿ ಟೀಮ್ ಇದೆ, ಕಲ್ಗಟ್ಟಿಗೆಯಲ್ಲಿ ಟೀಮ್ ಇದೆ, ಆ ಕಡೆ ನೀವು ಧಾರವಾಡ ಟೀಮ್ ಇದೆ, ಬೆಳಗಾವಿ ಟೀಮ್ ಇದೆ. ಬಟ್ ಒಂದು ಟೈಮ್ ಇತ್ತು ಫ್ರೆಂಡ್ಸ್, ಒಂದು ಕಡೆ ಒಂದು ಟೈಮ್ ಇತ್ತು, ಉಡುಪಿ ಅನ್ನುವ ಪ್ಲೇಸ್ ಅಲ್ಲಿ ಮಾತ್ರ ನನ್ನ ಕೆಲಸ ನಡೀತಿತ್ತು, ಉಡುಪಿ ಅನ್ನುವ ಪ್ಲೇಸ್ ಅಲ್ಲಿ ಮಾತ್ರ ನನ್ನ ಟೀಮ್ ಇತ್ತು. ಬಟ್ ಇವತ್ತು ನೋಡ್ಲಿಕ್ಕೆ ಹೋದ್ರೆ ಎಂಟೈರ್ ಕರ್ನಾಟಕದಲ್ಲಿ ಟೀಮ್ ಸ್ಪ್ರೆಡ್ ಆಗಿದೆ. ನಾಟ್ ಓನ್ಲಿ ಕರ್ನಾಟಕ ಮಾತ್ರ ಅಲ್ಲ, ಇವತ್ತು ಗುಜರಾತ್ ಅನ್ನೋ ಪ್ಲೇಸ್ ಇದೆ, ಗುಜರಾತ್ ಅಲ್ಲಿ ಪ್ಲೇಸ್ ಅಲ್ಲಿ ಟೀಮ್ ಇದೆ, ಕೇರಳ ಅನ್ನುವ ಪ್ಲೇಸ್ ಅಲ್ಲಿ ಟೀಮ್ ಇದೆ, ಸ್ವಲ್ಪ ಮಟ್ಟಿಗೆ ಏನಿದೆ ಆಂಧ್ರ ಪ್ರದೇಶದಲ್ಲಿ ಟೀಮ್ ಸ್ಪ್ರೆಡ್ ಆಗ್ತಿದೆ. ಬಟ್ ಒಂದ್ ಟೈಮ್ ಇತ್ತು ಖಾಲಿ ಏನಿದೆ ಉಡುಪಿ ಅನ್ನುವ ಪ್ಲೇಸ್ ಅಲ್ಲಿ ಮಾತ್ರ ಬಿಸ್ನೆಸ್ ಇತ್ತು, ಉಡುಪಿ ಅನ್ನುವ ಪ್ಲೇಸ್ ಅಲ್ಲಿ ಮಾತ್ರ ಟೀಮ್ ಇತ್ತು. ಬಟ್ ಇವತ್ತು ಉಡುಪಿ ಪ್ಲೇಸ್ ಬಿಟ್ಟು ಎಂಟೈರ್ ಏನಿದೆ ಕರ್ನಾಟಕ ಪ್ಲೇಸ್ ಗೆ ಬಿಸ್ನೆಸ್ ಸ್ಪ್ರೆಡ್ ಆಗಿದೆ. ಇವತ್ತು ನಿಮ್ಮಲ್ಲಿ ಕೂಡ ಆಗುತ್ತೆ. ಇವತ್ತು ನೀವು ಯಾವ ಪ್ಲೇಸ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಾ, ನಿಮ್ಗೆ ಅನ್ಕೊಳ್ಬಹುದು ಇಲ್ಲ ನಾನು ಇಲ್ಲಿ ಈ ಪ್ಲೇಸ್ ಅಲ್ಲಿ ಮಾತ್ರ ನನ್ನ ಟೀಮ್ ಇದೆ, ಈ ಪ್ಲೇಸ್ ಅಲ್ಲಿ ಮಾತ್ರ ನೆಟ್ವರ್ಕ್ ಇದೆ. ಇಲ್ಲ, ಬಿಸ್ನೆಸ್ ಯಾವಾಗ ಹೇಗೆ ಯಾರ ಮುಖಾಂತರ ಯಾವ ಪ್ಲೇಸ್ ಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿಲಿಕ್ಕೆ ಬರಲ್ಲ, ಅಲ್ಟಿಮೇಟ್ಲಿ ಸ್ಪ್ರೆಡ್ ಆಗೋದು ಕನ್ಫರ್ಮ್. ಬಟ್ ನಮ್ಗೆ ಪೂರಾ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ, ಪೂರಾ ಇಂಡಿಯಾದಲ್ಲಿ ನೆಟ್ವರ್ಕ್ ತೆಗಿಲಿಕ್ಕಿದೆ. ಅಂಡ್ ಇವತ್ತು ಆ ಟೀಮ್ ಕೂಡ ಸ್ಪ್ರೆಡ್ ಆಗಿದೆ. ಆ ಟೀಮ್ ಸ್ಪ್ರೆಡ್ ಆಗಿ ಇವತ್ತು ನಮ್ಮ ಟೀಮ್ ಅಲ್ಲಿ ಕೂಡ ಬೆಸ್ಟ್ ಲೆವೆಲ್ ನ ಲೀಡರ್ಸ್, ಬೆಸ್ಟ್ ಲೆವೆಲ್ ನಲ್ಲಿ ಟೀಮ್ ಮೆಂಬರ್ಸ್ ಕೂಡ ಇವತ್ತು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾರೆ. ಇವತ್ತೆಲ್ಲೊಂದ್ ಕಡೆ ನಿಮ್ಗೆ ಗೊತ್ತಿರ್ಬೋದು ರೂಪೇಶ್ ಕೆ ಉಚ್ಚಿಲ್ ಸರ್. ಇವತ್ತು ರೂಪೇಶ್ ಕೆ ಉಚ್ಚಿಲ್ ಸರ್ ನ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಅವರ ಟ್ರೈನಿಂಗ್ಸ್ ನೀವು ಕೂಡ ಅಟೆಂಡ್ ಮಾಡ್ತೀರಾ. ಬಟ್ ಇವತ್ತು ತುಂಬಾ ಖುಷಿ ಆಗುತ್ತೆ, ಅವರು ಕೂಡ ನನ್ನ ಟೀಮ್ ಅಲ್ಲಿ ಬಿಲಾಂಗ್ ಆಗ್ತಾರೆ ಅಂತ. ಮಂಜುನಾಥ್ ಕೆ ಸರ್ ಇದ್ದಾರೆ, ಅವರು ಕೂಡ ನನ್ನ ಟೀಮ್ ಅಲ್ಲಿ ಬಿಲಾಂಗ್ ಆಗ್ತಾರೆ.
ತಾರನಾಥ್ ಕೆ ಇದ್ದಾರೆ, ಅವ್ರು ಕೂಡ ನನ್ನ ಟೀಮ್ ಅಲ್ಲಿ ಬಿಲಾಂಗ್ ಆಗ್ತಾರೆ. ಸದಕ್ ಸರ್ ಇದ್ದಾರೆ, ಸದಕ್ ಸರ್ ಕೂಡ ನನ್ನ ಟೀಮ್ ಅಲ್ಲಿ ಬಿಲಾಂಗ್ ಆಗ್ತಾರೆ. ಈ ತರ ಹೇಳ್ತಾ ಹೋದ್ರು ತುಂಬಾ ವ್ಯಕ್ತಿಗಳಿದ್ದಾರೆ ಫಾರೆನ್ಸಿಕ್ಲಿ ನಮ್ಮ ಟೀಮ್ ನಲ್ಲಿ ಬಿಲಾಂಗ್ಸ್ ಆಗೋ ಒಳ್ಳೊಳ್ಳೆ ವ್ಯಕ್ತಿಗಳಿದ್ದಾರೆ. ಈ ಕಡೆ ಕಿಶೋರ್ ಸರ್ ಇದ್ದಾರೆ, ಕಿಶೋರ್ ಸರ್ ಎಂಟೈರ್ ಟೀಮ್ ಇದೆ. ಈ ಕಡೆ ಮಂಜುನಾಥ್ ಬಿಳುಕರಿ ಸರ್ ಇದ್ದಾರೆ, ಮಂಜುನಾಥ್ ಬಿಳುಕರಿ ಸರ್ನ ಎಂಟೈರ್ ಟೀಮ್ ಇದೆ. ಪರೀಕ್ಷಿತ್ ಸರ್ ಇದ್ದಾರೆ, ಪರೀಕ್ಷಿತ್ ಸರ್ನ ಎಂಟೈರ್ ಟೀಮ್ ಇದೆ. ಈ ಕಡೆ ರೋಷನ್ ಸರ್ ಇದ್ದಾರೆ, ರೋಷನ್ ಸರ್ನ ಎಂಟೈರ್ ಟೀಮ್ ಇದೆ. ಅಂದ್ರೆ ಇವತ್ತು ಒಂದು ಟೈಮ್ ಅಲ್ಲಿ ಟೀಮ್ ತೆಗಿಲಿಕ್ಕೋಸ್ಕರ ಕಷ್ಟ ಪಡ್ತಿದ್ವಿ, ಒಂದು ಟೈಮ್ ಅಲ್ಲಿ ಟೀಮ್ ಆಗ್ಬೇಕು ಅಂತ ಫೈಟ್ ಮಾಡ್ತಿದ್ವಿ. ಬಟ್ ಇವತ್ತು ತುಂಬಾ ದೊಡ್ಡ ರೀತಿಯಲ್ಲಿ ಏನಿದೆ ನೆಟ್ವರ್ಕ್ ಅನ್ನು ಕ್ರಿಯೇಟ್ ಇಟ್ಲಾಗಿದೆ. ಸೊ ಇದಕ್ಕೆಲ್ಲ ಕಾರಣ ನಮ್ಮಲ್ಲಿದ್ದ ಬಿಲೀವ್ ಅಷ್ಟೇ, ನೆವರ್ ಗಿವ್ ಅಪ್ ಆಟಿಟ್ಯೂಡ್. ಅಂದ್ರೆ ಪ್ರತಿ ಟೈಮ್ ಅಲ್ಲಿ ಬಿಸ್ನೆಸ್ ಕೆಳಗ್ ಬಿದ್ದಾಗ, ಪ್ರತಿ ಟೈಮ್ ಅಲ್ಲಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಡೌನ್ ಆದಾಗ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇಟ್ಕೊಂಡು ಕೆಲಸ ಮಾಡಿದ್ವಿ. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತ ಹೇಳಿದ್ರೆ, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಯಾವತ್ತೂ ಕೂಡ ಸೋಲ್ಬೇಕಂತ ಆಡಲ್ಲ, ಗೆಲ್ಬೇಕಂತಾನೆ ಆಡ್ತಾನೆ, ವಿನ್ ಆಗ್ಲೇಬೇಕಂತ ಆಡ್ತಾನೆ. ಇವತ್ತು ಆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಇವತ್ತು ನಿಮ್ಮ ಹತ್ರ ಕೂಡ ನಾನು ಅದನ್ನ ಹೇಳ್ತೇನೆ, ಅದೇ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇಟ್ಕೊಂಡು ನೀವು ಕೂಡ ಕೆಲಸ ಮಾಡಿ, ಆಗ ನಿಮ್ಮಲ್ಲಿ ಕೂಡ ಆಗುತ್ತೆ. ಒಬ್ಬ ವ್ಯಕ್ತಿ ಸೋಲ್ತಾನ, ಪ್ರತಿ ಟೈಮ್ ಅಲ್ಲಿ ಟ್ರೈನಿಂಗ್ಸ್ ಆಗಿರ್ಬೋದು, ಪ್ರತಿ ಟೈಮ್ ಅಲ್ಲಿ ನನ್ನ ಜೊತೆ ಕಮ್ಯುನಿಕೇಟ್ ಮಾಡುವಾಗ ಹೇಳ್ತಾನೆ ಇರ್ತೇನೆ, ಒಬ್ಬ ವ್ಯಕ್ತಿ ಸೋಲ್ತಾನೆ ಯಾವಾಗ ಗೊತ್ತಾ? ಒಬ್ಬ ವ್ಯಕ್ತಿ ಸೋಲ್ತಾನೆ ಯಾವಾಗ ಅಂತ ಹೇಳಿದ್ರೆ, ಪರ್ಫಾರ್ಮೆನ್ಸ್ ಬರದಾಗಲ್ಲ. BV ಬರ್ಲಿಲ್ಲ ಆವಾಗ ಸೋಲಲ್ಲ ಅವನು. ಟೀಮ್ ಆಗ್ತಾ ಇಲ್ಲ ಆವಾಗ ಕೂಡ ಅವ್ನು ಸೋಲಲ್ಲ. ನನ್ನ ಹತ್ರ ಅಚೀವ್ಮೆಂಟ್ಸ್ ಆಗ್ತಾ ಇಲ್ಲ ಆವಾಗ್ಲೂ ಕೂಡ ಅವ್ನು ಸೋಲಲ್ಲ. ಒಬ್ಬ ವ್ಯಕ್ತಿ ನಾನು ಕ್ವಾಲಿಫೈ ಆಗ್ತಾ ಇಲ್ಲ, ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾ ಇಲ್ಲ, ಅಥವಾ ನನ್ನ ಲೆವೆಲ್ ನನ್ನ ರೀಚ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಆವಾಗ್ಲೂ ಕೂಡ ಅವ್ನು ಸೋಲಲ್ಲ. ತುಂಬಾ ಸಲ ಹೇಳಿದ್ದೇನೆ, ಒಬ್ಬ ವ್ಯಕ್ತಿ ಸೋಲುದು ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಅವನ ಲೈಫ್ ಅಲ್ಲಿ ಪ್ರಯತ್ನ ಅನ್ನೋದು ಯಾವಾಗ ಕೈ ಬಿಡ್ತಾನೆ ಆವಾಗ ಅವನು ಸೋಲ್ತಾನೆ. ಇಲ್ಲಿ ತನಕ ಪ್ರಯತ್ನ ಅನ್ನೋದು ನಾನ್ ಸ್ಟಾಪ್ ಇದೆ ಅಲ್ಲಿ ತನಕ ಏನಿದೆ ಅವನು ವಿನ್ ಹೋದ್ರೆ. ಪ್ರಯತ್ನ ಅನ್ನೋದು ನಾವು ಇವತ್ತು ಅಂತಲ್ಲ, ಇವತ್ತು ನಮ್ಮ ಚಿಕ್ಕದಿಂದ ಕೂಡ ನಾವು ಪ್ರಯತ್ನ ಅನ್ನೋದು ಮಾಡಿದ್ದೇವೆ ನೋಡ್ಲಿಕ್ಕೆ ಹೋದ್ರೆ. ನೀವು ನಿಮ್ಮನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನೀವು ಸೈಕಲ್ ಕಲಿಬೇಕಾದ್ರೆ ಪ್ರಯತ್ನ ಅನ್ನೋದು ಮಾಡ್ಲಿಲ್ವಾ? ಒಂದ್ಸಲ ಸೈಕಲ್ ಮೇಲೆ ಕುತ್ಕೊಂಡಾಗ, ಬಿದ್ದಾಗ, ರಕ್ತ ಬಂದಂತ ಹೇಳಿ ನೀವು ಸುಮ್ನೆ ಕುತ್ಕೊಂಡಿಲ್ಲ, ಪುನಃ ಪ್ರಯತ್ನ ಅಂತ ಮಾಡಿದ್ರಲ್ವಾ? ಪುನಃ ಪ್ರಯತ್ನ ಅಂತ ಮಾಡಿದಾಗ ಪುನಃ ಬಿದ್ರಿ, ಪುನಃ ಪ್ರಯತ್ನ ಮಾಡಿದ್ರಿ, ಪುನಃ ಬಿದ್ರಿ, ಪುನಃ ಪ್ರಯತ್ನ ಮಾಡಿ. ಪ್ರತಿ ಟೈಮ್ ಅಲ್ಲಿ ಪ್ರಯತ್ನ ಮಾಡ್ತಾ ನೀವು ಅಲ್ಟಿಮೇಟ್ಲಿ ಸೈಕಲ್ ಕಲ್ತೋದಕ್ಕೆ. ಹಾಗಾದ್ರೆ ಈ ಬಿಸ್ನೆಸ್ ಅಲ್ಲಿ ಕೂಡ ನೀವು ಪ್ರಯತ್ನ ಅನ್ನೋದು ಯಾಕೆ ಕೈ ಬಿಡ್ಬೇಕು? ಒಂದು ಇನ್ವಿಟೇಷನ್ ಬರ್ಲಿಲ್ಲ, 2 ಇನ್ವಿಟೇಷನ್ ಬರ್ಲಿಲ್ಲ, STP ಆಯ್ತು, ಪರ್ಫಾರ್ಮೆನ್ಸ್ ಬರ್ಲಿಲ್ಲ, ಟೀಮ್ ಆಗ್ತಾ ಇಲ್ಲ, ಪ್ರಯತ್ನ ಯಾಕೆ ಕೈ ಬಿಡ್ಬೇಕು? ಮತ್ತೆ ಯಾಕೆ ಪ್ರಯತ್ನ ಮಾಡಬಾರ್ದು? ಪ್ರತಿ ಟೈಮ್ ಅಲ್ಲಿ ಪ್ರಯತ್ನ ಮಾಡ್ತಾ ಹೋಗಿ ಅಲ್ಟಿಮೇಟ್ಲಿ ನೀವೇನ್ ಅನ್ಕೊಂಡಿದಿರ ಅದು ಅನ್ಕೊಂಡದಕ್ಕೆ ಡೆಫಿನೆಟ್ಲಿ ರೀಚ್ ಆಗುತ್ತೆ, ಡೆಫಿನೆಟ್ಲಿ ನೀವು ಆಗ್ತೀರ. ಬಟ್ ಅದಕ್ಕೋಸ್ಕರ ಮಾಡ್ಬೇಕಾದ್ದು ಪ್ರಯತ್ನ ಅನ್ನೋದಕ್ಕೆ ಯಾವತ್ತು ಕೂಡ ಅಂತ ಮಾಡ್ಬೇಡಿ, ಸ್ಟಾಪ್ ಮಾಡ್ಬೇಡಿ. ಸೊ ಬೆಸ್ಟ್ ಲೆವೆಲ್ ಅಲ್ಲಿ ಅಂತ ಮಾಡಿ ಕೆಲಸ ಮಾಡಿಕ್ಲಿ, ಹಾರ್ಡ್ ವರ್ಕ್ ಮಾಡಿಕ್ಲಿ, ಡ್ರೀಮರ್ ಆಗಿ. ಅಂಡ್ ವೆರಿ ಇಂಪಾರ್ಟೆಂಟ್ ನೀವು ಇಂತ ಡ್ರೀಮ್ ನೋಡಿದಿರಲ್ಲ, ಏನ್ ಗೋಲ್ ಸೆಟ್ ಮಾಡಿದಿರಲ್ಲ, ಆ ಗೋಲಿಗೋಸ್ಕರ ಡೆಫಿನೆಟ್ಲಿ ಕೆಲಸ ಮಾಡಿ. ಯಾಕಂದ್ರೆ ಯಾರೊಬ್ಬ ವ್ಯಕ್ತಿದು ಗೋಲ್ ಕರೆಕ್ಟ್ ಇದೆ, ಆ ಗೋಲ್ ಇಟ್ಕೊಂಡಿಕ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಏನಾಗುತ್ತೆ, ನಿಮ್ಮ ಗೋಲ್ ನಿಮ್ಮ ಹತ್ರ ಅಚೀವ್ಮೆಂಟ್ ಆಗುತ್ತೆ. ಇವತ್ತು ಡಿಯರ್ ಲೈಫ್ ಅಲ್ಲಿ 19 ಮಂದಿ ಕಾರ್ ಅಚೀವರ್ಸ್ ಅಂತ ನೀವು ನೋಡ್ತಿದ್ದೀರಾ. ಸೊ ಡಿಯರ್ ಲೈಫ್ ಅಲ್ಲಿ ಒಬ್ಬೊಬ್ಬ ಕಾರ್ ಅಚೀವರ್ಸ್ ಒಂದೊಂದು ಸ್ಟೋರಿ ಇದೆ. ಇವತ್ತು ನನಗೆ ಸಿಕ್ಕಿದ ಟಾಪಿಕ್ ಸಕ್ಸಸ್ ಸ್ಟೋರಿ ಅಂತ ಯಾಕೆ ಟಾಪಿಕ್ ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದೆ. ನನ್ನ ಸಕ್ಸಸ್ ಅನ್ನು ನಾನು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಿದ್ದೇನೆ. ಪ್ರತಿ ಸಕ್ಸಸ್ಫುಲ್ ನ ವ್ಯಕ್ತಿಯ ಹಿಂದೆ ಅವನದ್ದೇ ಆದ ಸ್ಟೋರೀಸ್ ಗಳಿರುತ್ತೆ, ಅವನದ್ದೇ ಆದ ಪೇನ್ಫುಲ್ ಸ್ಟೋರೀಸ್ ಇರುತ್ತೆ, ಅವನದ್ದೇ ಆದ 100 ತರದ ಕಥೆಗಳಿರುತ್ತೆ. ಯಾರು ಕೂಡ ಹೀಗೇನೆ ಸಕ್ಸಸ್ಫುಲ್ ಆಗಿರಲ್ಲ, ಯಾರು ಕೂಡ ಹೀಗೇನೆ ಬಿಸ್ನೆಸ್ ಅಲ್ಲಿ ಮೇಲೆ ಬಂದಿರಲ್ಲ. ಎಷ್ಟೋ ಕಷ್ಟಗಳನ್ನ ಫೇಸ್ ಮಾಡ್ಕೊಂಡು ಅವನೇ ಬಿಸ್ನೆಸ್ ಅಲ್ಲಿ ಮೇಲೆ ಬಂದಿರ್ತಾನೆ. ಇವತ್ತು ತುಂಬಾ ಖುಷಿ ಆಗುತ್ತೆ, ಇವತ್ತು ಅಚೀವ್ಮೆಂಟ್ಸ್ ಆಗಿದೆ, ನ್ಯಾಷನಲ್ ಟ್ರಿಪ್ ಇದೆ, ಫಾರಿನ್ ಟ್ರಿಪ್ ಇದೆ, ರೆಕಾಗ್ನೇಷನ್ ಇದೆ, ಎಲ್ಲ ಕೂಡ ಇದೆ. ಬಟ್ ಆ ಎಲ್ಲಾ ಅಚೀವ್ಮೆಂಟ್ ಗೆ ಇನ್ನೊಂದು ಅಚೀವ್ಮೆಂಟ್ ಆಡ್ ಆಗುವ ಟೈಮ್ ಕೂಡ ಬರ್ತದೆ. ಸೊ ನನ್ನ ನೆಕ್ಸ್ಟ್ ಗೋಲ್ ಸೆಟ್ಟಿಂಗ್ ನಾನು ನಿಮ್ಮ ಜೊತೆಗೆ ಡೆಫಿನೆಟ್ಲಿ ಹೇಳಿಕ್ ಹೋಗ್ತಿದ್ದೇನೆ. ಇದೇ ವರ್ಷ 2022 ಈ ಕಮಿಂಗ್ ಅಂತ ಕ್ಲಿಯರ್ ಇದೆ, 2022 ಕ್ಲೀನ್ ಇದೆ. ಸೊ ನನ್ನ ಲೈಫ್ ಅಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಏನಿದೆ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಒಂದು ಗೋಲ್ ಸೆಟ್ಟಿಂಗ್ ಮಾಡಿದ್ದೇನೆ. ಸೊ ಆ ಗೋಲ್ ಸೆಟ್ಟಿಂಗ್ ಯಾವ ತರ ಇದೆ ಅಂತ ಹೇಳಿದ್ರೆ ಡೇಟ್ ಅಂಡ್ ಏನಿದೆ
ಏನ್ ಡೇಟ್ ಮತ್ತೆ ಕ್ಲೀನ್ ಇದೆ ಅದು ಕರೆಕ್ಟ್ ಕ್ಲಾರಿಟಿಗೆ ಸಿಗ್ಲಿಕ್ಕೆ ನನ್ಗೆ ಸ್ವಲ್ಪ ನಾನು ಅಂದ್ರೆ ರಿಸರ್ಚ್ ಮಾಡ್ತಿದ್ದೇನೆ, ಅಂದ್ರೆ ಯಾವ್ದು ತಕೊಳ್ಳಿ ಏನ್ ತಕೊಳ್ಳಿ ಅಂತ ಇದೆ. ಯಾಕಂದ್ರೆ ಮೈಂಡ್ ಅಲ್ಲಿ ಒಂದ್ 2-3 ಕಾರ್ಗಳಿದೆ ಯಾವ್ದು ತಕೊಳ್ಳಿ ಏನ್ ತಕೊಳ್ಳಿ ಅಂತ. ಬಟ್ ಫೈನಲೈಸ್ ಆಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಕ್ಲೀನ್ ಇದೆ ನನ್ನ ಮೈಂಡ್ ಅಲ್ಲಿ ಇರುವಂತದ್ದು ಕಾರ್ ಸೊ ಒಂದು ಮಿನಿಮಮ್ ಇದೇ ವರ್ಷ ಒಂದು 15 ಲಕ್ಷದ 15 ಲ್ಯಾಕ್ ರುಪೀಸ್ ನ ಒಂದು ಕಾರ್ ತಕೊಳ್ಬೇಕು ಅಂತ ಡೆಫಿನೆಟ್ಲಿ ಮೈಂಡ್ ಅಲ್ಲಿ ಇದೆ. ಅದಕ್ಕೋಸ್ಕರ ಎಲ್ಲಾ ರೀತಿಯಲ್ಲಿ ಸಿದ್ಧತೆ, ಅಂದ್ರೆ ಏನು ಕೆಲಸ ಮಾಡ್ಬೇಕು, ಕೆಲಸ ಡೆಫಿನೆಟ್ಲಿ ಆಗ್ತಿದೆ. ನೆಟ್ವರ್ಕ್ ಬಿಲ್ಡ್ ಮಾಡ್ಬೇಕಾ, ನೆಟ್ವರ್ಕ್ ಬಿಲ್ಡ್ ಆಗ್ತಿದೆ. ಡೈಮಂಡ್ ಆಗ್ಬೇಕಿತ್ತ, ಡೈಮಂಡ್ ಆಗ್ತಿದೆ. ರಾಯಲ್ ಡೈಮಂಡ್ ಆಗ್ಲಿಕ್ಕೆ ಫೈಟಿಂಗ್ ತುಂಬಾ ಒಳ್ಳೆ ರೀತಿಯಲ್ಲಿ ನಡೀತಿದೆ. ರಾಯಲ್ ಡೈಮಂಡ್ ಕೂಡ ಡೆಫಿನೆಟ್ಲಿ ಆದಷ್ಟು ಬೇಗ ರಾಯಲ್ ಡೈಮಂಡ್ ಕೂಡ ಕ್ಲೀನ್ ಇದೆ ಆಗ್ತದೆ. ಸೊ ವಿತ್ ರಾಯಲ್ಟಿ ಜೊತೆಗೆ ಆಗ್ತಾ ಈ 15 ಲಕ್ಷದ ಕಾರನ್ನು ಆದಷ್ಟು ಬೇಗ ನಿಮ್ಮ ಮುಂದ್ಗಡೆ ಪ್ರೆಸೆಂಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಟೈಮ್ ಅಲ್ಲಿ ಪೂರ್ ಕ್ಲಾಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು, ನ್ಯಾಷನಲ್ ಟ್ರಿಪ್ ಇಲ್ಲ, ಫಾರಿನ್ ಟ್ರಿಪ್ ಇಲ್ಲ, ಕಾರ್ ಏನೂ ಇಲ್ಲ. ಬಟ್ ಇವತ್ತು ಎಲ್ಲ ಕೂಡ ನಿಮ್ಮ ಜೊತೆ, ಅಂದ್ರೆ ನಿಮ್ಮ ಫ್ರಂಟ್ ಅಲ್ಲಿ ಹೇಳಲಿಕ್ಕೆ ನನ್ಗೆ ಒಂದು ಚಾನ್ಸ್ ಸಿಕ್ಕಿದೆ. ಬಟ್ ಇದಕ್ಕೆಲ್ಲ ಕಾರಣ ಯಾರಂತ ಕೇಳಿದ್ರೆ, ಇದಕ್ಕೆಲ್ಲ ಕಾರಣ ಫಸ್ಟ್ ಗೆ ನಾನ್ ನಂಬ್ಕೊಂಡಿರುವ ದರ್ಜೆ ಏನಿದೆ, ಆಲ್ಮೈಟಿ ಗಾಡ್. ಇವತ್ತು ಆಲ್ಮೈಟಿ ಗಾಡ್ ಅದೇ ಇದರಿಂದ ಎಲ್ಲ ಕೂಡ ನಡೀತಿರುವಂತದ್ದಕ್ಕೆ, ಅದೇ ಆಲ್ಮೈಟಿ ಗಾಡ್ ಇಂದ ಇವತ್ತಕ್ಕೆ ಆಗ್ತಾ ಇದೆ. ಪ್ಲಸ್ ನಮ್ಮ ಪ್ಯಾರಾಸಾ ಕಂಪನಿ ಡಿಯರ್ ಲೈಫ್ ನಮ್ಮ ಜೊತೆಗಿದೆ. ನಮ್ಮ ಕಂಪನಿಯ CMD ಪ್ರೌಡ್ ಇಂತ ಒಂದು ಕಂಪನಿಯ ಓನರ್, ಇಂತ ಒಂದು ಕಂಪನಿಯ ಸೀನಿಯರ್ ನಮ್ಮ ಜೊತೆಗಿದ್ದಾರೆ. ಯಾಕಂದ್ರೆ ಪ್ರತಿ ಟೈಮ್ ಅಲ್ಲಿ ಪ್ರಮೋಸರ್ ನ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿ ಟೈಮ್ ಅಲ್ಲಿ ಖುಷಿ ಆಗುತ್ತೆ, ಪ್ರತಿ ಟೈಮ್ ಅಲ್ಲಿ ಹೆಮ್ಮೆ ಆಗುತ್ತೆ. ಅಂತ ಒಂದು ಸೀನಿಯರ್ ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರಮೋಸರ್ ಅಂಡ್ ಕರ್ನಾಟಕ MP ಟಾಪ್ ಲೀಡರ್ಸ್ ಯಾರೆಲ್ಲ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಕಂಪನಿಯ ಸಾತೀಸ್ ಬಗ್ಗೆ ಹೇಳ್ಬೇಕಾದ್ರೆ ಪ್ರತಿ ಟೈಮ್ ಅಲ್ಲಿ ಹೆಮ್ಮೆ ಆಗುತ್ತೆ. ಸೊ ಅಂತ ಸಾತೀಸ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಹಾಗೇನೆ ಇವತ್ತು ನಮ್ಮ ಒಂದು ಬೆಸ್ಟ್ ಲೆವೆಲ್ ನ ಟೀಮ್ ಇದೆ ಅದೇ ಇದರಿಂದ ಇವತ್ತು ಇದೆಲ್ಲ ಪಾಸಿಬಲ್ ಆಯ್ತು ಅಂತ ಅನ್ಕೊಂಡಿದ್ದೇನೆ. ತುಂಬಾ ಖುಷಿ ಆಯ್ತು ಇವತ್ತು. ಅಂದ್ರೆ ನಾನು ಆವಾಗ್ಲೇ ಸ್ಟಾರ್ಟ್ ಮಾಡಿದಾಗ ಹೇಳಿದ್ದೇನೆ, ನನ್ನ ಎಂಟೈರ್ಲಿ ಇಂತ ಜರ್ನಿ ಇದೆ. ನೆಟ್ವರ್ಕಿಂಗ್ ನ ಎಕ್ಸ್ಪೀರಿಯನ್ಸ್ 11 ಇಯರ್ಸ್ ನ ಎಕ್ಸ್ಪೀರಿಯನ್ಸ್, 11 ವರ್ಷದ ಅನುಭವ ನಿಮ್ಮ ಹತ್ರ ನಾನು ಖಾಲಿ 1 ಗಂಟೆಯಲ್ಲಿ ಹೇಳಲಿಕ್ಕೆ ಡೆಫಿನೆಟ್ಲಿ ಸಾಧ್ಯ ಅಲ್ಲ. ಯಾಕಂದ್ರೆ ಸೊ 11 ಇಯರ್ಸ್ ನ ಹಿಂದೆ ನೆಟ್ವರ್ಕಿಂಗ್ ಸ್ಟಾರ್ಟ್ ಮಾಡಿದವನು ಈ 11 ವರ್ಷದ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ನಾನು ಹೇಳ್ಕೊಳ್ಬೇಕು ಅಂದ್ರೆ ಇದಕ್ಕೆ ಡೆಫಿನೆಟ್ಲಿ 1 ಗಂಟೆ ಸಾಕಾಗಲ್ಲ. ಡೆಫಿನೆಟ್ಲಿ ಇನ್ನೊಮ್ಮೆ ಯಾವಾಗಾದ್ರೂ ಅವಕಾಶ ಸಿಕ್ಕಿದ್ರೆ ನಿಮ್ಮ ಜೊತೆಗೆ ಒಂದು ಬೆಸ್ಟ್ ಲೆವೆಲ್ ಎಲ್ಲ ಇದೆ ನಾನು ಕೆಲಸ ಮಾಡ್ತೇನೆ. ಬಟ್ ಅಲ್ಟಿಮೇಟ್ಲಿ ನಿಮ್ಗೆ ನಾನು ಇದನ್ನೇ ವಿಶ್ ಮಾಡ್ತೇನೆ, ಇಲ್ಲಿ ಝೂಮ್ ಅಲ್ಲಿ ಯಾರೆಲ್ಲ ಕನೆಕ್ಟ್ ಆಗಿದ್ರ ಅಥವಾ ಇದನ್ನ ಯಾರೆಲ್ಲ ನೋಡ್ತಿದ್ದೀರಾ, ನಿಮ್ಮ ಬಿಸ್ನೆಸ್ ಬೆಸ್ಟ್ ಲೆವೆಲ್ ಅಲ್ಲಿ ಆಗ್ಲಿ. 2022-23ಕ್ಕೆ ನಾವೆಲ್ಲರೂ ಕೂಡ ಕಾಲಿಟ್ಟಿದ್ದೇವೆ. 2021-22 ಕಂಪ್ಲೀಟ್ ಮಾಡಿದ್ವಿ. 2021-22ರಲ್ಲಿ ನಿಮ್ಮದು ತುಂಬಾ ದೊಡ್ಡ ಬಿಸ್ನೆಸ್ ಆಗ್ಲಿಲ್ಲ, ತುಂಬಾ ದೊಡ್ಡ ರೀತಿಯಲ್ಲಿ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ಬೇಡಿ ಫ್ರೆಂಡ್ಸ್. 2021-22ರಲ್ಲಿ ನೀವು ಕಲ್ತ್ರಿ, 2021-22ರಲ್ಲಿ ನೀವು ಅನುಭವ ತಗೊಂಡ್ರಿ. ಬಟ್ 2022 ಮತ್ತೆ 2023 ಅದು ನಿಮ್ಮದಂತ ಅನ್ಕೊಳ್ಳಿ. ಅದರಲ್ಲಿ ನಿಮ್ಮ ಬೆಸ್ಟ್ ಲೆವೆಲ್ ಅಲ್ಲಿ ಅಂತ ಮಾಡಿ ಆಲ್ರೆಡಿ ಎಲ್ಲರೂ ಕೂಡ ಫೈನಾನ್ಷಿಯಲ್ ಇಯರ್ ಅನ್ನ ಪ್ಲಾನಿಂಗ್ ಮಾಡಿದಿರ ಅಂತ ಅನ್ಕೊಂಡಿದ್ದೇನೆ. ಬಟ್ 2022-23 ಎಲ್ಲರ ಬಿಸ್ನೆಸ್ ಧಮಾಕ ಆಗ್ಲಿ. ಬೆಸ್ಟ್ ಲೆವೆಲ್ ಅಲ್ಲಿ ನೀವೇನ್ ಅನ್ಕೊಂಡಿದ್ರ, ನಿಮ್ಮ ಮನಸ್ಸಲ್ಲಿ ಏನಿದೆ, ಡಿಯರ್ ಲೈಫ್ ಅನ್ನು ಅನ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನಿದೆ, ನಿಮ್ಮ ಗೋಲ್ ಏನಿದೆ, ನಿಮ್ಮ ಬಿಸ್ನೆಸ್ ನ ಪ್ಲಾನಿಂಗ್ ಏನಿದೆ, ಅದೆಲ್ಲ ಕೂಡ ಏನಿದೆ ಈ 2022-2023 ಏನಿದೆ ಬೆಸ್ಟ್ ಲೆವೆಲ್ ಅಲ್ಲಿ ಅಚೀವ್ ಆಗ್ಲಿ ಅಂತ ಏನಿದೆ ನಾನು ಅನ್ಕೊಳ್ತೇನೆ. ಅಂಡ್ ಹಾಗೆ ಅದಕ್ಕೋಸ್ಕರ ಅನ್ಕೊಳ್ಳೋದು ಮಾತ್ರ ಅಲ್ಲ ಫ್ರೆಂಡ್ಸ್, ನೀವು ಕೂಡ ಅನ್ಕೊಳ್ಳೋದು ಮಾತ್ರ ಅಲ್ಲ, ಅದಕ್ಕೋಸ್ಕರ ಏನ್ ಕೆಲ್ಸಗಳನ್ನ ಮಾಡ್ಬೇಕಲ್ಲ ಆ ಪ್ರತಿ ಕೆಲಸ ಮಾಡಿ. ಕೆಲ್ಸ ಅಂತ ಬಂದಾಗ ಯಾವತ್ತೂ ಕೂಡ ಹಿಂದೆ ಸರಿಬೇಡಿ. ಕೆಲ್ಸ ಅಂತ ಬಂದಾಗ ಒಂದು ಸ್ಟೆಪ್ ಬೇಕಾದ್ರೆ ಮುಂದೆ ಹೋಗಿ. ಕೆಲ್ಸ ಅಂತ ಬಂದಾಗ ಲೇಜಿ, ಕೆಲ್ಸ ಅಂತ ಬಂದಾಗ ಮತ್ತೆ ಮಾಡ್ತೇನೆ, ಕೆಲ್ಸ ಅಂತ ಬಂದಾಗ ನಾಳೆ ಮಾಡ್ತೇನೆ, ಈ ಹ್ಯಾಬಿಟ್ ಬೇಡವೇ ಬೇಡ. ಕೆಲ್ಸ ಅಂತ ಬಂದಾಗ ಡೆಫಿನೆಟ್ಲಿ ಏನಿದೆ 10 ಸ್ಟೆಪ್ ಬೇಕಾದ್ರೆ ಮುಂದೆ ಇಡಿ. 2022-2023 ನಿಮ್ದಾಗ್ಬೇಕಂದ್ರೆ 21-22ರಲ್ಲಿ ಏನ್ ಕೆಲಸ ಮಾಡಿದ್ರಿ ಅದಕ್ಕಿಂತ 3 ಟೈಮ್ಸ್ ಜಾಸ್ತಿ ವರ್ಕ್ ಮಾಡ್ಬೇಕಾಗತ್ತೆ. ಈ 2022 ಮತ್ತೆ 23ರಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಕೆಲಸ ಮಾಡುವ. ನಾವೆಲ್ಲರೂ ಜೊತೆಗೆ ನಿಮ್ಮ ಜೊತೆಗಿದ್ದೇವೆ. ಕಂಪನಿಯ ಸೀನಿಯರ್ ನಮ್ಮ ಜೊತೆಗಿದ್ದಾರೆ, ಕಂಪನಿಯ ಅಫಿಷಿಯಲ್ಸ್ ನಮ್ಮ ಜೊತೆಗಿದ್ದಾರೆ, ಕಂಪನಿಯ ಸಾಥೀಸ್ ಆಗಿರ್ಬೋದು, ಕಂಪನಿಯ ಪ್ರಮೋಸರ್ ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ. ಬಟ್ ಈ ವರ್ಷ ಬೆಸ್ಟ್ ಲೆವೆಲ್ ಅಲ್ಲಿ ಇದೆ ಕೆಲಸ ಮಾಡ್ತಾ ನಮ್ಮೆಲ್ಲರ ಟಾರ್ಗೆಟ್ ಅಂತ ಮಾಡುವ 100% ರೀಚ್ ಆಗ್ತಾ ಕಂಪನಿ ಆನಿವರ್ಸರಿ ಆಫರ್ ಕೂಡ ನಡೀತಿದೆ. ಹಿಟ್ ಮಾಡಿ ಎಲ್ಲರೂ ಕೂಡ ಕಂಪನಿ ಆನಿವರ್ಸರಿ ಯಾರು ಕೂಡ ಬಿಡ್ಬೇಡಿ. ಕಂಪನಿ ಆನಿವರ್ಸರಿ ಆಫರ್ ನಡೀತಿದೆ. ಅಂಡ್ ಅಪ್ಕಮಿಂಗ್ ಯಾವಾಗ ಬೇಕಾದ್ರೂ ಇಂಟರ್ನ್ಯಾಷನಲ್ ನ್ಯಾಷನಲ್ ಟ್ರಿಪ್ ಆಫರ್ ಬಂದಿರ್ಬೋದು. ಯಾರ್ದೆಲ್ಲ ನ್ಯಾಷನಲ್ ಟ್ರಿಪ್ ಮಿಸ್ ಆಯ್ತು, ಯಾರ್ದೆಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ ಮಿಸ್ ಆಯ್ತಲ್ಲ, ಬೇಜಾರು ಮಾಡ್ಕೊಳ್ಳೋದೇನು ಕೂಡ ಇಲ್ಲ.
ಬರುತ್ತೆ, ಈ ವರ್ಷ ಬರುತ್ತೆ, ಈ ವರ್ಷ ನ್ಯಾಷನಲ್ ಟ್ರಿಪ್ ಬರುತ್ತೆ, ಅದನ್ನ ಮಿಸ್ ಮಾಡಬೇಡಿ. ಈ ವರ್ಷ ಇಂಟರ್ನ್ಯಾಷನಲ್ ಟ್ರಿಪ್ ಬರುತ್ತೆ, ಅದನ್ನು ಮಿಸ್ ಮಾಡಬೇಡಿ. ಬೆಸ್ಟ್ ಲೆವೆಲ್ ಅಲ್ಲಿ ಕೆಲಸ ಮಾಡಿ. ಸೊ ಯಾರೆಲ್ಲ ಗೋ ವರ್ಕ್ಶಾಪ್ ಬರ್ತೀರಾ, ಎಲ್ಲರೂ ಕೂಡ ಗೋ ವರ್ಕ್ಶಾಪ್ ಕೆಲವರಿಗೆಲ್ಲ ಚಾನ್ಸ್ ಸಿಗುತ್ತೆ, ಡೆಫಿನೆಟ್ಲಿ ಮೀಟ್ ಮಾಡುವ ಗೋ ವರ್ಕ್ಶಾಪ್ ಅಲ್ಲಿ. ಅಂಡ್ ನಮ್ಮ ಕಂಪನಿ ರೆಕಾಗ್ನಿಷನ್ ನಡೀತಿದೆ, 2.5 ವರ್ಷ ಆದ ನಂತರ ರೆಕಾಗ್ನಿಷನ್ ಆಗ್ತಿರುವಂತದ್ದು. ಸೊ ತುಂಬಾ ಮಂದಿ ಇದಕ್ಕೋಸ್ಕರ ವೇಟ್ ಮಾಡ್ತಿರ್ತಾರೆ ರೆಕಾಗ್ನಿಷನ್ ಆಗ್ಲಿ ಅಂತ. ಬಟ್ ಮೈಸೂರಲ್ಲಿ ಇದೇ ಮೇ ತಿಂಗಳ 7ನೇ ತಾರೀಕಿಗೆ ಏನಾಗ್ತಾ ಉಂಟು, ರೆಕಾಗ್ನಿಷನ್ ಆಗ್ತಾ ಇದೆ. ಜಬರ್ದಸ್ತ್ ಅಂಡ್ ಗ್ರ್ಯಾಂಡ್ ಲೆವೆಲ್ ಅಲ್ಲಿ ಏನಿದೆ ರೆಕಾಗ್ನಿಷನ್ ಆಗ್ತಾ ಇದೆ. 2.5 ವರ್ಷದ ನಂತರ ಏನಿದೆ ಈ ಪ್ರೋಗ್ರಾಮ್ ಆಗ್ತಿರುವಂತದ್ದು. 2.5 ಇಯರ್ಸ್ ಆಯ್ತು 2.5 ಇಯರ್ಸ್ ನ ಹಿಂದೆ ಆಗಿತ್ತೆ ಪ್ರೋಗ್ರಾಮ್, ಬಟ್ 2.5 ಇಯರ್ಸ್ ಆದ ನಂತರ ಆಗ್ತಿದೆ. ತುಂಬಾ ಎಕ್ಸೈಟ್ ನಾವಿದ್ದೇವೆ, ತುಂಬಾ ಎಕ್ಸೈಟ್ ನೀವಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಎಲ್ಲರೂ ಕೂಡ ಆ ರೆಕಾಗ್ನಿಷನ್ ಪ್ರೋಗ್ರಾಮ್ ಅಲ್ಲಿ ಮೀಟ್ ಮಾಡುವ, ಅಲ್ಲಿ ಕೂಡ ಬೆಸ್ಟ್ ಲೆವೆಲ್ ಅಲ್ಲಿ ಕಲ್ತು ಎಂಜಾಯ್ಮೆಂಟ್ ಮಾಡಿ ಏನಿದೆ ಒಂದು ಇನ್ಸ್ಪಿರೇಷನ್ ತಗೊಂಡು ನಾವೆಂತ ಮಾಡುವ ಬಿಸ್ನೆಸ್ ಅನ್ನಕ್ಕೆ ಮುಂದೆ ಮಾಡ್ತಾ ಬೆಸ್ಟ್ ಲೆವೆಲ್ ಅಲ್ಲಿ ಬಿಸ್ನೆಸ್ ಮಾಡುವ. ಸೊ ಅಂತ ಹೇಳ್ತಾ ನನ್ನ ಟೋಟಲ್ ಸೆಷನ್ಸ್ ಏನಿದೆ, ನನಗೆ ಯಾವಾಗ್ಲೂ ಹೇಳಿದೆ ಬಟ್ ಆಗಲ್ಲ, ಬಟ್ ಆದ್ರೂ ಕೂಡ ಏನಕ್ಕೆ ಹೇಳಿದ್ದೇನೆ ಅದನ್ನ ಕಂಪ್ಲೀಟ್ ಮಾಡಿದ್ದೇನೆ. ಬಟ್ ಇದರಲ್ಲಿ ನೀವು ಕಲ್ತಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಸೊ ಹೇಳಿದ ಪ್ರತಿಯೊಂದು ಪಾಯಿಂಟ್ ಕೂಡ ಫೀಡ್ ಮಾಡಿದಿರಾ, ಅರ್ಥ ಮಾಡ್ಕೊಂಡಿದಿರಾ ಅಂದ್ಕೊಂಡಿದ್ದೇನೆ ಅಂತ ಹೇಳ್ತಾ, ಸೊ ನನ್ನ ಸೆಷನ್ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೇನೆ. ಸೊ ಎಲ್ಲರಿಗೆ ಫಸ್ಟ್ ಆಫ್ ಆಲ್ ಈ ಝೂಮ್ ಮೀಟಿಂಗ್ ಅಲ್ಲಿ ಯಾರೆಲ್ಲ ಕನೆಕ್ಟ್ ಆಗಿದ್ರೆ ನಿಮ್ಗೆ ಥ್ಯಾಂಕ್ ಯು ಇಷ್ಟೊತ್ತಕ್ಕೆ ಕನೆಕ್ಟ್ ಆಗಿರೋದಕ್ಕೋಸ್ಕರ. ಅಂಡ್ ಪ್ರಕಾಶ್ ಸರ್ ನಮ್ಮ ಜೊತೆಗಿದ್ದಾರೆ, ಅವರಿಗೆ ಕೂಡ ಏನಿದೆ ಒಂದು ಥ್ಯಾಂಕ್ ಯು ಅಂಡ್ ಎಂಟೈರ್ ಸಿಸ್ಟಮ್ ಏನಿದೆ ನಮ್ಮ ಸೀನಿಯರ್ಸ್ ಎಂಟೈರ್ ಸಿಸ್ಟಮ್ ಎಂಟೈರ್ ಕಂಪನಿ ಸೈಟ್ಸ್ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಹೇಳ್ತಾ ನನ್ನ ಸೆಷನ್ಸ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ಡಿಯರ್ ಲೈಫ್ ಹಮಾರ ಲೈಫ್, ಥ್ಯಾಂಕ್ यू सर। थैंक यू ऑल ऑफ यू। बहुत अच्छा सेशन रहा होगा। तो एक्चुअली मैं तो कन्नड़ा इतना नहीं समझ पाता हूँ। हाँ, तो बस एक चीज मैंने को समझ में आया कि सर ने एक बहुत अच्छी बात बोले कि सक्सेस डिमांड्स सैक्रिफाइसेस। राइट, सही बात बोले सर ने। सचिन तेंदुलकर का एग्जाम्पल भी लिए। हाँ, एक्चुअली हम लोग जितना सैक्रिफाइस, अगर सक्सेस के लिए सैक्रिफाइस नहीं देंगे तब तब तक हम लोग सक्सेस नहीं बन सकते। तब तक हम लोग कभी भी सफल नहीं बन सकते जब तक हम अपने सैक्रिफाइस नहीं करेंगे अपनी लाइफ में। कुछ समय के लिए सैक्रिफाइस करना बहुत जरूरी है, उसको आदत में ना बनाए। कुछ समय के लिए सैक्रिफाइस करके फिर अपने आप को लेवल को बढ़ाए, अपने अंदर में क्वालिटीज बढ़ाए, उस लेवल पे काम करके एक अच्छा लेवल पे आए। क्लियर? तो बहुत अच्छा सर, सबसे पहले थैंक यू बोलना चाहूंगा सुनील सर को इतना अच्छा सेशन के लिए। और सब लोग जो भी आज का सक्सेस स्टोरीज हमने बताया, उनके लाइफ में क्या क्या हुआ था, कैसे करके उन्होंने डेवलप करके अपने आप को डेवलप करके एक अच्छे पोजीशन में वो रिसीव किए, पहुंचे, अचीव किए। आज उनके पास बहुत अच्छी अचीवमेंट है, अच्छे लेवल है। तो इस साल एक टारगेट भी लिए हैं, जो भी टारगेट लिए हैं 4th एनिवर्सरी का हो या साल का हो, तो वो टारगेट को अचीव कर रहे हैं। तो इस वैसा ही आप लोग सबका एक अच्छे से सेट करिए, अपना गोल सेट करिए, अपना एक टारगेट सेट करिए। सबसे पहले ये टारगेट सेट करिए, ये 4th एनिवर्सरी को किस तरीके से आपने अचीव करें। तो इस चीज को सीरियसली हम जितना हो सके इन्वॉल्व करें, हम मार्केट में इन्वॉल्व रहे, अपने फील्ड वर्क में जितना हो सके उतना हम पॉजिटिवली हम उसको आगे बढ़ते रहे। हाँ, तो यही बोलना चाहूंगा। फिर नेक्स्ट कल हमारा एक बहुत अच्छा सेशन के साथ हम शुरुआत करेंगे। तो तब तक के लिए आप लोग को मेरे तरफ से विश यू ऑल द बेस्ट। बहुत अच्छे से काम करिए, बहुत अच्छे से आगे बढ़िए पॉजिटिवली, और बहुत अच्छे से अपना सपना को पूरा करके एक अच्छी पोजीशन में अचीव करिए। ओके, थैंक यू ऑल ऑफ यू। थैंक यू डियर लाइफ हमारी लाइफ।